20,000 ಜನ ಆಗ್ಬೋದು, 25,000 ಜನ ಆಗ್ಬೋದು. ಒಂದು 25,000 ಜನ ಕೂಟ ಆಗ್ಬಹುದು ಸರ್. ಚಿತ್ರಾನ್ನ, ಮಾಲ್ದಿ ಪುಡಿ, ಬೂಂದಿ ಮತ್ತೆ ನಮ್ಮ ಬೆಲ್ಲದ ಪಾಯಸ ಬಹಳ ವಿಶೇಷ. ಶ್ರೀ ಕ್ಷೇತ್ರಕ್ಕೆ ಬಂದು ಊಟ ಮಾಡಿದವ್ರು ಹೇಳ್ತಾರೆ, ಸಿದ್ಧಗಂಗಾ ಮಠದಲ್ಲಿ ಚಿತ್ರಾನ್ನವನ್ನು ಮಾಡ್ತೀರಾ, ಇದು ಯಾವ ರೀತಿ ಹಾಕ್ತೀರಾ, ಇದು ತರಕಾರಿಗಳನ್ನ ಹಾಕ್ತೀರಾ, ಇದಕ್ಕೆ ಏನು ಗೊಜ್ಜನ್ನ ಹಾಕ್ತೀರಾ ಅಂತ ಕೇಳ್ತಾರೆ. ಒಂದು ದಿನಕ್ಕೆ 35ರಿಂದ 40 ಕ್ವಿಂಟಲ್ ಅಕ್ಕಿ ಬೇಕು, 80 ಕೆಜಿ ಸಾಂಬಾರ್ ಪುಡಿ ಬೇಕು, 4 ಕ್ವಿಂಟಲ್ ಉಪ್ಪು ಬೇಕು. ಬರೀ ಗೊಜ್ಜಿಗೆ 1.5 ಲಕ್ಷ ರೂಪಾಯಿ ಆಗ್ತದೆ ಚಿತ್ರಾನ್ನಕ್ಕೆ ಸರ್. ಬೀಗ ಹಾಕಿರ್ತಕ್ಕಂಥದ್ದು ನಮ್ಮ ನಾಟಿ ಹಸುಗಳ ತುಪ್ಪ. ಅದು ಯಾವ್ದು ಡಬ್ದು? ಹೌದು, ನಮ್ಮಲ್ಲಿ ಶ್ರೀ ಕ್ಷೇತ್ರದಲ್ಲಿ ಇಲ್ಲೇ ಮಾಡಿರ್ತಕ್ಕಂಥ ತುಪ್ಪ. ಇದು 100 ಕೆಜಿ ತುಪ್ಪ. 100 ಕೆಜಿ ತುಪ್ಪ ಬೇಕು. ಕೆಲವೊಂದು ನಿಂದು ವಾಡಿಕೆ ಇತ್ತು, ಸಿದ್ಧಗಂಗೆ ಊಟ ಚಂದ, ಶಿವಗಂಗೆ ನೋಟ ಚಂದ ಅನ್ನೋ ಹಾಗೆ. ಕೋಟಿ ಗೊಪ್ಪ ಶರಣ ಸಿದ್ಧಗಂಗೆಯ ಶಿವಕುಮಾರರ ಮಾಡೋನಿ ಸ್ಮರಣ, ಸಿದ್ಧಗಂಗೆಯ ಶಿವಕುಮಾರರ ಮಾಡೋನಿ ಸ್ಮರಣ. ಸ್ನೇಹಿತರೆ, ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಕೋರ್ತಾ ಇದ್ದೇನೆ. ಸಿದ್ಧಗಂಗಾ ಮಠ ಸುಮಾರು 600-700 ವರ್ಷಗಳ ಚರಿತ್ರೆ ಇರುವಂತಹ ಶರಣ ಪರಂಪರೆಯ ಒಂದು ಮಠ. ಕರ್ನಾಟಕದಲ್ಲಿ ಲಕ್ಷಾಂತರ ಮನಸ್ಸುಗಳು, ಹೃದಯಗಳು ಶಿಕ್ಷಣ ಪಡೆದಿದ್ದಾವೆ, ಅಕ್ಷರ ಪಡೆದಿದ್ದಾವೆ ಅನ್ನೋದಕ್ಕೆ ಮುಖ್ಯವಾದ ಕಾರಣ ನನಗನ್ಸೋ ಪ್ರಕಾರ ಅನೇಕ ಮಠಗಳ ಕೊಡುಗೆ ಜೊತೆಗೆ ಈ ಸಿದ್ಧಗಂಗಾ ಮಠ ಕೂಡ. ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಹೋಗಿದ್ದಾರೆ, ವಿದ್ಯಾವಂತರಾಗಿ ಹೋಗಿದ್ದಾರೆ. ತ್ರಿವಿಧ ದಾಸೋಹ ಇಲ್ಲಿ ನಿರಂತರ ನಡೆಯುತ್ತೆ. ಶಿವಕುಮಾರ ಸ್ವಾಮೀಜಿಯವರು ನಡೆದಾಡುವ ದೇವರು ಅಂತ ಹೆಸರಾಗಿದ್ದವರು, ಅವರಿದ್ದಂಥ ಈ ಜಾಗ ಹೇಗಿದೆ, ಈಗ ಹೇಗೆ ಇಲ್ಲಿ ತ್ರಿವಿಧ ದಾಸೋಹ ನಡೆಯುತ್ತೆ ನೋಡೋಣ. ವಿಶೇಷವಾದ ವಿಡಿಯೋಗೆ ನಿಮ್ಗೆ ಸ್ವಾಗತ. ನಮ್ಮ ಜೊತೆಗೆ ಪ್ರವೀಣ್ ಇದ್ದಾರೆ. ಸರ್, ಪ್ರವೀಣ್ ಸರ್ ಹೇಗಿದೆ? ಸ್ನೇಹಿತರ ಜೊತೆ ನಾವು ಮಠದ ಚಿರಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಸೊ ನನ್ನ ಜೊತೆ ನಮ್ಮ ಮಠದ ಮಲ್ಲಿಕಾರ್ಜುನ್ ಇದ್ದಾರೆ, ಅಡುಗೆ ಇನ್ಚಾರ್ಜಲ್ಲಿ ಅವರೇ ಇದು ಮಾಡ್ತಾ ಇರೋದು. ಸೊ ಅದನ್ನ ಫಸ್ಟ್ ನಾವು ಈಗ ಚಿತ್ರಾನ್ನ ರೆಡಿ ಮಾಡ್ತಾ ಇದ್ದಾರೆ, ಅದಕ್ಕೆ ಹೋಗಿ ವಿಸಿಟ್ ಕೊಟ್ಬಿಟ್ಟು ಬರೋಣ. ಸರ್, ಇದು ನಮ್ಮ ಉದ್ಯಾನ ಶಿವಯೋಗಿಗಳು ಹಾಕಿದಂಥ ದಾಸೋಹಕ್ಕೆ ಬೆಂಕಿ ಇವತ್ತು ಕೂಡ ಆರಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಇವತ್ತು ನೋಡಿ, ಈಗ ಅನ್ನ ಕೇಳ್ತಾ ಇದ್ದಾರೆ ನಮ್ಮ ಸ್ನೇಹಿತರು, ನಾವೆಲ್ಲ ದಾಸೋಹ ಸಿಬ್ಬಂದಿ. ಇದೇ ಒಂದು ಸಾಕ್ಷಿ. ಇವತ್ತು ಮಠಕ್ಕೆ ಬರ್ತಕ್ಕಂಥ ಭಕ್ತಾದಿಗಳೇ ಮಠದ ಆಸ್ತಿ. ಇವತ್ತು ಮಠಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಶ್ರೀ ಕ್ಷೇತ್ರದ ಮಕ್ಕಳಿಗೆ ಸಿಹಿ ಊಟವನ್ನು ಮಾಡಿಸ್ಬೇಕು ಅಂತ ಆಸೆ ಇರ್ತದೆ. ಬೂಂದಿ ಊಟ, ಚಿತ್ರಾನ್ನ, ಪಾಯಸ, ಇನ್ನು ಬೇರೆ ಬೇರೆ ತರಹದ ಅಡಿಗೆಗಳನ್ನು ಮಾಡ್ತಾರೆ. ಅದ್ರ ಜೊತೆಗೆ ಪರಮ ಪೂಜ್ಯರು ಕೂಡ ತಿಂಗಳಿಗೆ 4ರಿಂದ 5 ಸರಿ ವಿಶೇಷವಾದ ಅಡಿಗೆಯನ್ನು ಮಾಡಿಸ್ತಾರೆ ಮಕ್ಕಳಿಗೆ. ಪ್ರತಿನಿತ್ಯ ನಮ್ಮ 1ರಿಂದ 4ನೇ ತರಗತಿ ಮಕ್ಕಳಿಗೆ ಬೆಳಿಗ್ಗೆ ರಸ್ಕು ಮತ್ತು ಹಾಲನ್ನು ಕೊಡ್ತಾರೆ. ಅದಾದ ಮೇಲೆ ಮಧ್ಯಾಹ್ನ ಊಟ ಆದ ತಕ್ಷಣ ಬೆಳಿಗ್ಗೆ ಅನ್ನ, ಮುದ್ದೆ, ಸಾಂಬಾರು ಬೆಳಗಿನ ಊಟ, ಮಧ್ಯಾಹ್ನ ತರಕಾರಿ ಪಲಾವು, ಸಂಜೆ ಚಪಾತಿ, ಕಾಳುಪಲ್ಯ ಇಷ್ಟೆಲ್ಲವನ್ನು ಕೊಡ್ತೀವಿ. ಪ್ರತಿನಿತ್ಯ ಅನ್ನ, ಸಾಂಬಾರು, ಮುದ್ದೆ, ಮಜ್ಜಿಗೆ ಎಲ್ಲ ಇರ್ತದೆ. ನಮ್ಮ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಈಗ 12,500ರಿಂದ 13,000 ಜನ ಮಕ್ಕಳಿದ್ದಾರೆ ಈಗ. ಹೌದು, ಒಂದು ದಿನಕ್ಕೆ 35ರಿಂದ 40 ಕ್ವಿಂಟಲ್ ಅಕ್ಕಿ ಬೇಕು, 12 ಕ್ವಿಂಟಲ್ ರಾಗಿ ಹಿಟ್ಟು ಬೇಕು, 80 ಕೆಜಿ ಖಾರದ ಪುಡಿ ಬೇಕು, ಮೆಣಸಿನಕಾಯಿ ಪುಡಿ, 80 ಕೆಜಿ ಸಾಂಬಾರು ಪುಡಿ ಬೇಕು, 4 ಕ್ವಿಂಟಲ್ ಉಪ್ಪು ಬೇಕು. ಇವತ್ತು ಒಂದು ದಿವಸ ವಿಶೇಷವಾದ ಅಡುಗೆ ಮಾಡಬೇಕು ಅಂದರೆ 5 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಇವತ್ತು ಒಂದು ಸರಿ ಚಿತ್ರಾನ್ನ ಗೊಜ್ಜು ಮಾಡಬೇಕು ಅಂದರೆ 350ರಿಂದ 400 ಲೀಟರ್ ಎಣ್ಣೆ ಬೇಕು, 12 ಕ್ವಿಂಟಲ್ ಈರುಳ್ಳಿ ಬೇಕು, 1 ಕ್ವಿಂಟಾಲು ಕಡಲೆ ಬೀಜ ಬೇಕು. ಬರೀ ಗೊಜ್ಜಿಗೆ 1.5 ಲಕ್ಷ ರೂಪಾಯಿ ಆಗ್ತದೆ ಚಿತ್ರಾನ್ನಕ್ಕೆ. ಗೊಜ್ಜಿಗೆ 1.5 ಕ್ವಿಂಟಲ್ 150 ಕೆಜಿ. 150 ಕೆಜಿ. 150 ಕೆಜಿ ಅಂದರೆ ಎಣ್ಣೆ 350ರಿಂದ 400 ಕೆಜಿ ಬೇಕು. 1.5 ಲಕ್ಷ ಬರೀ ಗೊಜ್ಜಿಗೆ ಬೇಕಾಗ್ತದೆ. ಬೇರೆ ಸೋನ ಮಸೂರಿ ಅಕ್ಕಿ, ಬೇರೆ ವಿಚಾರಗಳು ಇದಿದೆಯಲ್ಲ, ಈರುಳ್ಳಿ, ಸಾಸಿವೆ, ಕಡಲೆಬೇಳೆ, ಹೆಸರುಬೇಳೆ, ಇವೆಲ್ಲವೂ ಒಂದು ವಿಶೇಷವಾದ ಅಡಿಗೆ 5ರಿಂದ 6 ಲಕ್ಷ ರೂಪಾಯಿ ತಗೊಳ್ತದೆ ಒಂದು ಊಟಕ್ಕೆ. ಸರ್, ಇದು ಚಿತ್ರಾನ್ನದ ಗೊಜ್ಜು. ಸಿದ್ಧಗಂಗಾ ಮಠದ ಪರಂಪರೆ ಅಂದ್ರೆ ತುಂಬಾ ಇದೆ. ಶ್ರೀ ಕ್ಷೇತ್ರಕ್ಕೆ ಬಂದು ಊಟ ಮಾಡಿದವ್ರು ಹೇಳ್ತಾರೆ, ಸಿದ್ಧಗಂಗಾ ಮಠದಲ್ಲಿ ಚಿತ್ರಾನ್ನವನ್ನು ಮಾಡ್ತೀರಾ, ಇದು ಯಾವ ರೀತಿ ಹಾಕ್ತೀರಾ, ಇದಕ್ಕೆ ಏನೇನು ವಿಶೇಷವಾದಂಥ ತರಕಾರಿಗಳನ್ನ ಹಾಕ್ತೀರಾ, ಇದಕ್ಕೆ ಏನು ಗೊಜ್ಜನ್ನ ಹಾಕ್ತೀರಾ ಅಂತ ಕೇಳ್ತಾರೆ. ನಮ್ಮಲ್ಲಿ ವಿಶೇಷ ಅಂದರೆ ಈರುಳ್ಳಿ ಹಚ್ಚಿದ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ ಇವೆಲ್ಲವನ್ನು ಗ್ರೈಂಡ್ ಮಾಡ್ತೇವೆ.
ನಮ್ಮ ವಿಶೇಷ ಚಿತ್ರಾನ್ನ ಏನು ಅಂದರೆ ಇದ್ರ ವಿಶೇಷನೇ ಇದೆ. ಈಗ ತಿರುಪತಿಯಲ್ಲಿ ಲಾಡಾಗಿ ವಿಶೇಷ, ಹಾಗೆ ಸಿದ್ಧಗಂಗಾ ಮಠದಲ್ಲಿ ಚಿತ್ರಾನ್ನ, ಮಾಲ್ದಿ ಪುಡಿ, ಬೂಂದಿ ಮತ್ತು ನಮ್ಮ ಬೆಲ್ಲದ ಪಾಯಸ ಭಾಳ ವಿಶೇಷ. ಜಾತ್ರೆ ಸಮಯದಲ್ಲಿ ತಂಬಿಟ್ಟು ಮಾಡ್ತೀವಿ, ತಮಟ ಭಾಳ ವಿಶೇಷವಾದಂಥದ್ದು. ಸಿದ್ಧಗಂಗಾ ಮಠದಲ್ಲಿ ಒಂದ್ಸರಿ ಊಟ ಮಾಡೋದಂತವ್ರು ಹೇಳ್ತಾರೆ, ಇನ್ನೊಂದ್ಸರಿ ಬಂದು ನಾನು ಚಿತ್ರಾನ್ನವನ್ನು ತಿನ್ನಬೇಕು, ಆ ಕೈಯಿನ ಸುವಾಸನೆ ಒಂದಿನ ಆದರೂ ಹೋಗಿಲ್ಲ ಅಂತ ಹೇಳ್ತಾರೆ. ಆಗಿದೆ ಪರಮಾತ್ಮನ ಶಕ್ತಿ. ಆಗ ಉದ್ದಾನ ಶಿವಯೋಗಿಗಳು ಹಾಕಿದಂಥ ಬೆಂಕಿ ಇಲ್ಲಿವರೆಗೂ ಆರಿಲ್ಲ. ಅದನ್ನು ನಮ್ಮ ಪರಮ ಪೂಜ್ಯ ಲಿಂಗೈಕ್ಯರಾದಂಥ ಶಿವಕುಮಾರ ಶಿವಯೋಗಿಗಳು ನಿರಂತರವಾಗಿ ನಡೆಸ್ಕೊ ಬಂದರು. ಈಗ ನಮ್ಮ ಶಿವಕುಮಾರ ಶಿವಯೋಗಿಗಳು ಲಿಂಗೈಕ್ಯರಾದ ಮೇಲೆ ಪರಮ ಪೂಜ್ಯ ನಮ್ಮ ಈಗಿನ ದೇವರು, ನಡೆದಾಡುವಂಥ ದೇವರು ಸಿದ್ಧಲಿಂಗ ಶ್ರೀಗಳವರು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗ ನಮ್ಮ ಪರಮ ಪೂಜ್ಯರ ಆಶೀರ್ವಾದ ದಿನೇ ದಿನೇ ಸಿದ್ಧಗಂಗಾ ಮಠದಲ್ಲಿ ಭಕ್ತರ ಸಂಖ್ಯೆ, ವಿದ್ಯಾರ್ಥಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಯಾಕೆ ಅಂದರೆ ಪರಮ ಪೂಜ್ಯರು ಎಲ್ಲೂ ಹೋಗಿಲ್ಲ, ಲಿಂಗೈಕ್ಯರಾಗಿದ್ದಾರೆ, ಶ್ರೀ ಕ್ಷೇತ್ರದಲ್ಲಿ ಹಾರಾಡ್ತಾ ಇದ್ದಾರೆ. ಅವರ ದೊಡ್ಡ ಆಶೀರ್ವಾದ ನಮ್ಮ ಶ್ರೀಗಳಿಗಿದೆ, ಈಗಿನ ಶ್ರೀಗಳಿಗೆ, ಇಲ್ಲಿ ನಮ್ಮ ದಾಸೋಹದ ಸಿಬ್ಬಂದಿಗಿದೆ. ಇದು ಎಷ್ಟು ಕೆಜಿ ಚಿತ್ರಾನ್ನ ಇದು ಗೊಜ್ಜು? ಇದು 350ರಿಂದ 400 ಲೀಟರ್ ಎಣ್ಣೆ ಹಾಕಿದ್ದೀವಿ. 2 ಕೊಪ್ಪರಿಕೆ ನೋಡಿ, ಆ ಕೊಪ್ಪರಿಕೆಯಲ್ಲಿ 2 ಕೊಪ್ಪರಿಕೆಯನ್ನು ಗೊಜ್ಜು ಮಾಡಬೇಕು. ಇದು ಗೊಜ್ಜು, ಇದರಲ್ಲಿ ಗೊಜ್ಜು ಮಾಡುವಂಥದ್ದು ಇದು. ಹೌದು, ಇದರಲ್ಲಿ ಚಿತ್ರಾನ್ನದ ಗೊಜ್ಜು ಮಾಡ್ತೀವಿ, ಮತ್ತೆ ಪಲಾವ್ ಮಾಡ್ತೀವಿ, ಉಪ್ಪಿಟ್ಟು ಮಾಡ್ತೀವಿ. ಈಗ ಮನೆಯಲ್ಲಿ ಚಿಕ್ಕದಾಗಿ ಒಂದು ಪಾತ್ರೆ ಇಟ್ಕೊಂಡಿರ್ತೀವಿ, ಬಾಣ್ಲಿ ಅಂತ ಹೇಳ್ತೀವಿ. ಇದು ನಮಗಿದೆ ಬಾಣ್ಲಿ ಕೊಪ್ಪರಿಕೆ. ಈಗ ಕೆಲವೊಂದು ಬೆಲ್ಲದ ನಾಡಿನಲ್ಲಿ ಏನ್ ಮಾಡ್ತಾರೆ, ಇದನ್ನ ಬೆಲ್ಲ ತೆಯ ಕೊಪ್ಪರಿಕೆ ಅಂತ ಹೇಳ್ತಾರೆ, ಆಲೆ ಮನೆ. ಹಾಗೆ ಇದು ನಮಗೆ ಎಲ್ಲದಕ್ಕೂ ಸೂಟಬಲ್ ಆಗ್ತಕ್ಕಂಥದ್ದು ಇದು. ಅಲ್ಲ, ಈಗ ಪ್ರತಿದಿನ ಚಿತ್ರಾನ್ನ ಇರುತ್ತಾ? ಪ್ರತಿದಿನ ಚಿತ್ರಾನ್ನ ಇರೋದಿಲ್ಲ. ಈಗ ವಾರದಲ್ಲಿ ತಿಂಗಳಲ್ಲಿ 4ರಿಂದ 5 ಸರಿ ಪರಮ ಪೂಜ್ಯರು ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಭಕ್ತಾದಿಗಳು ಬರ್ತಾರೆ. ಸಾರ್, ಇವತ್ತು ನಮ್ಮ ಬರ್ತಡೇ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಸಿದ್ಧಗಂಗಾ ವಿದ್ಯಾರ್ಥಿಗಳಿಗೆ, ಮಠದ ಮಕ್ಕಳಿಗೆ ನಮಗೆ ಸಿಹಿಯನ್ನು ಊಟ ಮಾಡಿಸಿದ್ರೆ ನಮಗೆ ಸಂತೋಷವಾಗ್ತದೆ, ನಮಗೆ ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳಿ ಅವ್ರ ಹೆಸರಿನಲ್ಲಿ ಮಾಡಿಸ್ತಿರ್ತಾರೆ. ಅದ್ರ ಜೊತೆಗೆ ಇನ್ನೂ ಕೆಲವರು ದೊಡ್ಡ ದೊಡ್ಡ ಶ್ರೀಮಂತರುಗಳು, ರಾಜಕಾರಣಿಗಳ ಶ್ರೀ ಕ್ಷೇತ್ರ ಅಂದ್ರೆ ಅಷ್ಟು ಅಭಿಮಾನ. ಇಲ್ಲಿ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ಇವತ್ತು ತುಂಬ ದೊಡ್ಡ ಹೆಮ್ಮರವಾಗಿ ಬೆಳೆದಿದ್ದಾರೆ. ಅವರೆಲ್ಲರೂ ಬರ್ತಾರೆ. ಇವತ್ತು ನನ್ನ ಹೆಸರಲ್ಲಿ ಒಂದು ದಿವಸ ಮಾಡಿಸಿ, ನಾನಿವತ್ತು ಮೊನ್ನೆ ಯಾರೋ ಒಬ್ಬ ಹುಡುಗ ಫೇಸ್ಬುಕ್ನಲ್ಲಿ ಹಾಕಿದ್ದ, ನಾನು ಸಿದ್ಧಗಂಗಾ ಮಠದಲ್ಲಿ ಓದಿ ಒಂದು ಒಳ್ಳೆ ನೌಕರಿಗೆ ಹೋದರೆ, ಈಗ ಆಲ್ರೆಡಿ ಅವರು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಕೊಪ್ಪಳ ಜಿಲ್ಲೆಯವರು ಏನೋ ಹೇಳ್ತಾರೆ, ಮೊನ್ನೆ ಫೇಸ್ಬುಕ್ಕಲ್ಲಿ ನೋಡಿದೆ ಅವರು. ನಾನು ಇಲ್ಲಿ ಪ್ರತಿದಿನಕ್ಕೆ ವರ್ಷಕ್ಕೆ 365 ದಿನ ಹಾಗೆ 365 kg ಅಕ್ಕಿಯನ್ನು ಕೊಡ್ತೀನಿ ಅಂತೇಳಿ ಮೊನ್ನೆ ಆ ಹರಕೆಯನ್ನು ತೀರ್ಸೋಗಿದ್ದಾನೆ. ಹಳೆ ವಿದ್ಯಾರ್ಥಿ, ಅವನು ಇಲ್ಲಿ ಹಳೆ ವಿದ್ಯಾರ್ಥಿ, ಕೃಷಿ ಇಲಾಖೆ ಕೆಲಸ, ಈಗ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ರಾಜಕಾರಣಿಗಳಾಗಿದ್ದಾರೆ, ಸಿನಿಮಾ ನಟರಾಗಿದ್ದಾರೆ, ದೊಡ್ಡ ದೊಡ್ಡ ಉದ್ಯಮಿಗಳಾಗಿದ್ದಾರೆ, ದೇಶ ವಿದೇಶಗಳಲ್ಲಿ ಡಾಕ್ಟರ್ಸ್, ಇಂಜಿನಿಯರ್ಸ್, ಸೈನ್ಸಿಸ್ಟ್ ಆಗಿದ್ದಾರೆ. ಉದಾಹರಣೆಗೆ ರಾಜಕಾರಣಿಗಳು, ಮಂತ್ರಿ, ಈಗ ಕೇಂದ್ರ ಸಚಿವರಾಗಿದ್ದಾರೆ. ಯಾರು? ಭಗವಂತ ಖೂಬಾರ್ ಅವರು. ಭಗವಂತ ಖೂಬಾ ಸಿದ್ಧಗಂಗಾ ಮಠದ ನಮ್ಮ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯ ಓದಿದಂಥವ್ರು. ಆಮೇಲೆ ಮುಖ್ಯಮಂತ್ರಿ ಚಂದ್ರು ಅವರು, AS ಪಟೇಲ್ ನಡಳ್ಳಿ ಅವರು, ಇನ್ನೂ ಹಲವಾರು ಜನ ತುಂಬಾ ಇದ್ದಾರೆ ಶ್ರೀ ಕ್ಷೇತ್ರದಲ್ಲಿ. ಇಲ್ಲಿ ಓದಿ ಹೋಗಿರ್ತಕ್ಕಂಥವ್ರು ಇವತ್ತು ಕವಿಗಳಾಗಿದ್ದಾರೆ. GS ಶಿವರುದ್ರಪ್ಪನವರು, ಇವರೆಲ್ಲ ಮಠದ ಹಳೆ ವಿದ್ಯಾರ್ಥಿಗಳು. ಹೌದು. ಸರ್, ಇದು ಕೊಪ್ಪರಿಕೆ ಅಂತಲ್ಲ, ಇದು ಗ್ರೈಂಡರ್ ಮಿಕ್ಸರ್ ಅಂತ ಹೇಳ್ತೀವಿ. ಇವಾಗ ಇದರಲ್ಲಿ ಒಂದು ಡಬರಿಯಲ್ಲಿ ಗೊಜ್ಜನ್ನು ಹಾಕ್ತಿವಿ. ಗೊಜ್ಜಿನ ಜೊತೆಗೆ ಎರಡು ಇದರಲ್ಲಿ 2 ಡಬರಿ ಗೊಜ್ಜನ್ನು ಹಾಕ್ತೇವೆ. ಆಮೇಲೆ ಇಲ್ಲಿ ಅರಿಶಿನ ಅನ್ನ ಇದೆಯಲ್ಲ, ಅರಿಶಿಣದ ಅನ್ನ ಹಾಕ್ತೇವೆ. ಒಂದ್ ಕಡೆ ಕಡಲೆ ಬೀಜವನ್ನು ಹಾಕ್ತೇವೆ, ಎಣ್ಣೆಲಿ ಕರೆದಿರುವಂತದ್ದು. ನಂತರ ಉಪ್ಪನ್ನು ಹಾಕ್ತೇವೆ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದ್ ಕಡೆ ಹಾಕ್ತೇವೆ. ವಿದ್ಯಾರ್ಥಿಗಳಿಗೆ 1 ಗಂಟೆಗೆ ಊಟ ಸಮಯಕ್ಕೆ ಬರ್ತಾರೆ. ಆಗ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಶಿಕ್ಷಕರು, ವೃಂದದವರೆಲ್ಲರೂ ಒಂದು ಸಾಲಾಗಿ ಶಿಸ್ತಾಗಿ ಕೂರಿಸಿ ಎಲ್ಲರಿಗೂ ಪ್ರಸಾದವನ್ನ ವಿತರಣೆ ಮಾಡ್ತೀವಿ. ಮಧ್ಯಾಹ್ನ ಮಕ್ಕಳ ಊಟಕ್ಕೆ ಇವಾಗಲೇ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಈಗ ಸಮಯ 11:30 ಆಗ್ತಾ ಇದೆ. ಇಷ್ಟು ಚಿತ್ರಾನ್ನವನ್ನ ಈಗ 13ರಿಂದ 14 ಕ್ವಿಂಟಲ್ ಚಿತ್ರಾನ್ನ ಮಾಡಿದೀವಿ. ಇದು ಕಡಲೆ ಬೀಜ, ಉಪ್ಪು, ಇದು ತುಂಬಾ ಒಂದು ಚೂರು ಹೆಚ್ಚು ಕಡಿಮೆ ಅದೇ ತುಂಬಾ ಚೆನ್ನಾಗಿ ಮಿಕ್ಸ್ ಆಗ್ತದೆ. ನೋಡಿ, ಹಾಕಿ. ಅನ್ನ ಮತ್ತೆ ಅರಿಶಿನ ಬೇಯಿಸ್ಕೊಂಡಿದ್ದೀರಾ? ಈಗ ಫಸ್ಟು ಅಕ್ಕಿ ಕಾಯ್ತದೆ, ನೀರು ಕಾಯ್ತದೆ. ನೀರು ಕಾದಾಗ ಏನ್ ಮಾಡ್ತೀವಿ, ಅರಿಶಿನ ಹಾಕ್ತಿವಿ. ಅದು ಚೆನ್ನಾಗಿ ಒಂದು ಹದಕ್ಕೆ ಮಳ್ಳಿದ ಮೇಲೆ ನೀರು ಒಂದು ಹದವಾಗಿ ಬರಬೇಕು. ಆವಾಗ ಅಕ್ಕಿ ಹಾಕ್ತಿವಿ. ಆವಾಗ ಒಂದೇ ಸಮತೋಲನವಾಗಿ ಅನ್ನ ಅಕ್ಕಿಯ ಅಂಶವನ್ನು ತಗೊಳ್ತದೆ. ಅವಾಗ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ, ಒಂದು ಕಲರ್ ಆಗಿ ಬಂದಿರ್ತದೆ, ರುಚಿಯಾಗಿರ್ತದೆ. ಇವತ್ತು ಅರಿಶಿನ
ತುಳಸಿ, ನಿಂಬೆ ರಸ ಇವೆಲ್ಲ ಒಂದು ಆಯುರ್ವೇದಿಕ್ ಔಷಧಿ ಇದ್ದ ಹಾಗೆ. ಆಯುರ್ವೇದಿಕ್ ಚಿತ್ರಾನ್ನ ನಮ್ಮ ಪರಮ ಪೂಜ್ಯರು ಮಾಡ್ತಕ್ಕಂಥ ಪ್ರಸಾದ. ಇವತ್ತು ಹೇಳಬೇಕು ಅಂದರೆ ಶ್ರೀ ಕ್ಷೇತ್ರದ ಪ್ರಸಾದವನ್ನು ಪ್ರತಿನಿತ್ಯ ಊಟ ಮಾಡ್ತಕ್ಕಂಥ ಬರಲಿ, ಯಾವುದೇ ಕಾಯಿಲೆ ಕಷಾಯಗಳು ಬರೋದಿಲ್ಲ, ಗಟ್ಟಿಮುಟ್ಟಾಗಿರ್ತಾರೆ. ಸಿದ್ಧಗಂಗಾ ಕ್ಷೇತ್ರದಲ್ಲಿ ಓದಿರ್ತಕ್ಕಂಥವ್ರು ದೇಶದಲ್ಲಿ ಗಡಿ ಕಾಯ್ತಾ ಇದ್ದಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಸಿದ್ಧಗಂಗಾ ಮಠದ ರಾಗಿ ಮುದ್ದೆ ತಿಂದು ನನ್ನ ಶರೀರ ಗಟ್ಟಿಯಾಗಿದೆ ಹೆಮ್ಮೆಯಿಂದ ಹೇಳ್ಕೊಡ್ತಾರೆ. ಹೌದು, ನಾನು ಕೂಡ ಮಲ್ಲಿಕಾರ್ಜುನ್ ಅಂತ, ನಾನು ತುಂಬಾ ಒಂದು ಕಡು ಬಡತನದಿಂದ ಬಂದಿರತಕ್ಕಂಥವನು. ಯಾವರು? ನಮ್ದು ನೈಗೆರೆ ಅಂತ, ಹೇಮಾವತಿ ಡ್ಯಾಮ್ ಇದೆಯಲ್ಲ ಅದರಿಂದ ಗೊರೂರು, ಅಲ್ಲಿ ನೈಗೆರೆ ಅಂತ ಗ್ರಾಮ. ನಾನು ಬಂದು ಆಗಲೇ 34 ವರ್ಷ, 35ನೇ ವರ್ಷ ಆಯಿತು. ಇವತ್ತು ಪರಮ ಪೂಜ್ಯರು ನಾವೆಲ್ಲ ಇಲ್ಲೇ ಸೇವೆ ಮಾಡ್ಕೊಂಡಿದ್ದೆ ದಾಸೋಹದಲ್ಲಿ. ಇವತ್ತು ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯವನ್ನು ಕೆಲಸ ಕೊಟ್ಟಿದ್ದಾರೆ. ನಮ್ಮನ್ನೆಲ್ಲ ಇಲ್ಲೇ ಮತ್ತೆ ಸಿಬ್ಬಂದಿಯನ್ನು ಡೆಪ್ಟೇಷನ್ ಮಾಡ್ಕೊಂಡಿದ್ದಾರೆ. ನಾನೆಲ್ಲ ಇಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ನಾವು ತುಂಬ ತೃಪ್ತಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ. ನಾವು ಬೇರೆ ಕಡೆಗಿನ್ನ ಹೇಳಬೇಕು ಅಂದರೆ ಕೆಲವರು ಭಕ್ತಾದಿಗಳು ಬಂದರೆ ಕೇಳ್ತಾರೆ, ನೀವೇನು ಪುಣ್ಯ ಮಾಡಿದ್ರಿ ಶ್ರೀ ಕ್ಷೇತ್ರದಲ್ಲಿ ಇಲ್ಲಿದ್ದೀರಲ್ಲ ಅಂತ ಹೇಳ್ತಾರೆ. ಅದು ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಭಕ್ತಾದಿಗಳು ಹೇಳ್ತಾರೆ, ಏನಪ್ಪ ಇದು ಈ ಭೂ ಕೈಲಾಸವನ್ನು ಇಳಿದು ಬಂದಾಗಿದೆ, ಮನೆಯಲ್ಲಿ 4 ಜನ ಅಡಿಗೆ ಮಾಡ್ತಕ್ಕಂಥದ್ದೇ ಕಷ್ಟ. ನೀವು 13,000 ಜನ ಮಕ್ಕಳು ದಿವಸದಲ್ಲಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಯಾರು ಹೇಳಿಕೊಳ್ಳಿ ಬರೋದಿಲ್ಲ. 4,000 ಆಗ್ಬೋದು, 40,000 ಜನ ಆಗ್ಬೋದು, ಒಂದರಿಗಿಲ್ಲ ಅನ್ನಂಗಿಲ್ಲ. ಪರಮ ಪೂಜ್ಯರ ಆಸೆ ಫಸ್ಟ್ ನಮ್ಮ ಈಗಿನ ಶ್ರೀಗಳಾಗ್ಲಿ, ಹಿಂದಿದ್ದಕ್ಕಂಥ ಶ್ರೀಗಳಾಗಲಿ ಮಾತಾಡ್ತಾರೆ. ಯಾವ ಊರು ಅಂತ ಕೇಳ್ತಾರೆ. ಫಸ್ಟು ಬನ್ನಿ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಆಶೀರ್ವಾದ ಮಾಡಿ ಪ್ರಸಾದವನ್ನ ಮಾಡಿ ಅಂತಾರೆ. ಮೊದಲ ಡೈಲಾಗು ಚೆನ್ನಾಗಿದ್ದೀರಾ, ದೇವ್ರು ಒಳ್ಳೇದು ಮಾಡಲಿ, ಪ್ರಸಾದ ಮಾಡಿ ಅಂತಾರೆ. ಅದು ನಮ್ಮ ಶ್ರೀ ಕ್ಷೇತ್ರದಲ್ಲಿ ಹೇಳ್ತಾರೆ. ಕೆಲವೊಂದು ನಿಂದು ವಾಡಿಕೆ ಇತ್ತು, ಸಿದ್ಧಗಂಗೆ ಊಟ ಚಂದ, ಶಿವಗಂಗೆ ನೋಟ ಚಂದ ಅನ್ನೋ ಹಾಗೆ. ಹೌದು, ಶ್ರೀ ಕ್ಷೇತ್ರಕ್ಕೆ ಬಂದವರು ಯಾರು ಹಾಗೆ ಹೋಗೋದಿಲ್ಲ. ಇವತ್ತು ಕೆಲವು ಸಿನಿಮಾ ನಟರು ಹೇಳಿದ್ದಾರೆ, ಸಿದ್ಧಗಂಗಾ ಮಠದ ಉಪ್ಪಿನಕಾಯಿ, ಸಿದ್ಧಗಂಗಾ ಮಠದ ಉಪ್ಪಿಟ್ಟು ಈ ಥರ ರುಚಿಯನ್ನು ನಾನು ಎಲ್ಲೂ ನೋಡಿಲ್ಲ ಅಂತ ಹೇಳ್ತಾರೆ. ಹಾಗೆ ಇವತ್ತು ಸಿದ್ಧಗಂಗಾ ಊಟದ ಬಗ್ಗೆ ಪ್ರಸಾದ ಬಗ್ಗೆ ಅದೇ ಒಂದು ಮಹಿಮೆ ಇದೆ. ಹಿಂದೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದ್ಸರಿ ಇಲ್ಲಿ ಬಂದಿದ್ರು ಸಿದ್ಧಗಂಗಾ ಕ್ಷೇತ್ರಕ್ಕೆ. ನಾವೆಲ್ಲ ಅವಾಗ PUC ಮುಗಿಸಿದ್ವಿ, ನಾವು ಸ್ಟೂಡೆಂಟ್ಸು. ಅವರನ್ನ ನೋಡ್ಲಿಕ್ಕೆ ಪ್ರಪ್ರಥಮವಾಗಿ ಪ್ರಧಾನಮಂತ್ರಿ ಆದಾಗ ನೋಡ್ಲಿಕ್ಕೆ ಬಂದಾಗ ಜನ ಕಿಕ್ಕಿರಿ ಸೇರಿದ್ರು. ಪರಮ ಪೂಜ್ಯ ಸ್ವಲ್ಪ ಅವಾಗ ಗಟ್ಟಿಯಾಗಿದ್ರು, ಓಡಾಡ್ತಿದ್ರು. ಅವಾಗ ಓಡಾಡ್ತಿದ್ದಾಗ ಸರ್ ನಾವೆಲ್ಲ ಸ್ಟೂಡೆಂಟ್ಸ್ ಅವಾಗ. ಯಾಕೆ ಅಂದರೆ ಅಜಾತ ಶತ್ರು ಅಂತ ಹೇಳ್ತಿದ್ರು ಪ್ರಧಾನಮಂತ್ರಿ ಅವರು ವಾಜಪೇಯಿ ಅವರಿಗೆ. ಅವ್ರು ಹೇಳಿದ್ರಂತೆ, ಅಮೇರಿಕದ ವಾಟಿಕನ್ ಸಿಟಿಗೆ ಹೋದಾಗ ನಿಜವಾದ ದೇವರನ್ನು ನೋಡಬೇಕಾದರೆ, ಚಿರದುಂದುಬಿಯನ್ನು ನೋಡಬೇಕಾದರೆ ತುಮಕೂರು ಜಿಲ್ಲೆಯ ಕರ್ನಾಟಕ ರಾಜ್ಯದ ಸಿದ್ಧಗಂಗಾ ಕ್ಷೇತ್ರಕ್ಕೆ ಬನ್ನಿ, ನಿಜವಾದ ದೇವರನ್ನು ನೋಡಬೇಕಾದ್ರಂತೆ ಅಂತ ಹೇಳಿ ಅಮೇರಿಕದ ವಾಟಿಕನ್ ಸಿಟಿಯಲ್ಲಿ ಹೇಳಿರ್ತಾರೆ. ಅದಾದ ನಂತರ 97ನೇ ಇಸ್ವಿನಲ್ಲಿ ಸಿದ್ಧಗಂಗಾ ಕ್ಷೇತ್ರದಲ್ಲಿ ವಜ್ರ ಮಹೋತ್ಸವ ಒಂದು ದೊಡ್ಡ ಫಂಕ್ಷನ್ ನಡೆಯುತ್ತೆ. ಈಗಿರ್ತಕ್ಕಂಥ ಪ್ರಸಾದ ನಿಲಯ, ವಿದ್ಯಾರ್ಥಿಗಳು 5,000 ಜನ ಇರ್ತಕ್ಕಂಥ ಒಂದು ವಿದ್ಯಾರ್ಥಿ ನಿಲಯ. ಈಗ ಪ್ರಸಾದ ನಿಲಯ ವಿದ್ಯಾರ್ಥಿ ನಿಲಯನ ಓಪನ್ ಮಾಡ್ತಾರೆ. ಆಗಿನ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾರವರು ರಾಷ್ಟ್ರಪತಿ, ಮುಖ್ಯಮಂತ್ರಿ JH ಪಟೇಲ್ರವರು, ಸನ್ಮಾನ್ಯ HD ದೇವೇಗೌಡರು ಪ್ರಧಾನಮಂತ್ರಿಯವರು, ಖುರ್ಷಿದ್ ಅಲಾಮ್ ಖಾನ್ ಅವರು ರಾಜ್ಯಪಾಲರಿದ್ದರು. ಆವಾಗ ಹೇಳ್ತಾರೆ ಖುರ್ಷಿದ್ ಅಲಾಮ್ ಖಾನ್ ಅವರು, ನಾನು ಸಿದ್ಧಗಂಗಾ ಶ್ರೀಗಳಿಗೆ ದತ್ತುಪುತ್ರನಾಗುತ್ತೇನೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳ್ತಾರೆ, ಶ್ರೀ ಕ್ಷೇತ್ರ ಭೇದ ಭಾವವಿಲ್ಲದ ಮಠ, ಈ ಜಾತಿ ಆ ಜಾತಿ ಅಲ್ಲದೆ ಇರತಕ್ಕಂಥ ಮಠ. ಎಲ್ಲ ಮಕ್ಕಳು ಇದ್ದಾರೆ, ಎಲ್ಲ ಧರ್ಮದ ಮಕ್ಕಳು ಇದ್ದಾರೆ. ಈ ಮಠವನ್ನು ನೋಡ್ತಾ ಇದ್ರೆ 2 ಕಣ್ಣು ತುಂಬಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಶ್ರೀಗಳಿಗೆ ಮಗನಾಗುತ್ತೇನೆ ಅವರ ಆಸೆ ಅಂತ ಹೇಳ್ತಾರೆ. ದೇಶ ವಿದೇಶಗಳಿಂದ ಬರ್ತಾರೆ. ಇಲ್ಲಿ ಓದಿರ್ತಕ್ಕಂಥವ್ರು ಇವತ್ತು ಪ್ರಪಂಚದಾದ್ಯಂತ ಇದ್ದಾರೆ. ಇವತ್ತು ಅಮೇರಿಕದಲ್ಲಿ ನಮ್ಮ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯ ಓದಿರ್ತಕ್ಕಂಥವ್ರು ಅಲ್ಲೇ ಒಂದು ಸಂಘವನ್ನು ಮಾಡಿದ್ದಾರೆ. ಯಾಕೆ ಇವು ತುಂಬ ಜನ ಇದ್ದಾರೆ. ಅದು ನನಗೆ ಡಾಕ್ಯುಮೆಂಟು ತುಂಬ ಇದೆ. ಅಲ್ಲಿ ಸಿದ್ಧಗಂಗಾ ಮಠ ಹಳೆ ವಿದ್ಯಾರ್ಥಿಗಳಿದ್ದಾರಂತೆ. ನಮ್ಮ ಪರಮ ಪೂಜ್ಯರು ಏನಾದರೂ ಅಮೇರಿಕಕ್ಕೆ ಹೋದರೆ ಅವರು ಅಮೇರಿಕದಲ್ಲಿ ಏನಿದೆಯೋ ಆ ಹೆಡ್ ಕ್ವಾರ್ಟರ್ಸ್ ಎಲ್ಲರೂ ಬಂದಿದ್ದಾರೆ ಅಂತ ವಿಷಯ ಗೊತ್ತಾದರೆ ಆ ದೂರವಾಣಿ ಮುಖಾಂತರ ತಿಳ್ಕೊಂಡು ಆ ಒಂದು ಜಾಗಕ್ಕೆ ಕಿಕ್ಕಿರಿದು ಸೇರ್ತಾರಂತೆ. ಅಂಥ ಒಂದು ಶಕ್ತಿ ಸಿದ್ಧಗಂಗಾ ಮಠದ
ಹಳೆ ವಿದ್ಯಾರ್ಥಿಗಳಲ್ಲಿದೆ. ಪರಮ ಪೂಜ್ಯರ ಆಶೀರ್ವಾದ ಆಗಿದೆ. ಈ ಕ್ಷೇತ್ರದ ಮಹಿಮೆ ಕೂಡ ಹಾಗೆ ಇದೆ. ಹೌದು. ಬನ್ನಿ ಕಿಶನ್ ಮುಗಿಸ್ಬಿಡೋಣ. ಹಾ. ಈಗ ಎಷ್ಟು ಜನ ಮಕ್ಳು ಇಲ್ಲಿ ಓದ್ತಿರೋದು? ಈಗ 13,000 ಜನ ಮಕ್ಕಳಿದ್ದಾರೆ. 12,500ರಿಂದ 13,000. ಯಾಕೆ ಅಂದರೆ ಇನ್ನೂ ಅಡ್ಮಿಷನ್ ಆಗ್ತಕ್ಕಂಥ ಮಕ್ಕಳು ಇನ್ನು BEdನವ್ರು ಬರ್ತಕ್ಕಂಥವ್ರು ಇದ್ದಾರೆ, ಇಂಜಿನಿಯರಿಂಗ್ ಬರ್ತಕ್ಕಂಥವ್ರು ಇದ್ದಾರೆ. ಈಗ ನಮ್ಮ ಪರಮ ಪೂಜ್ಯ ಸಿದ್ಧಲಿಂಗ ಶ್ರೀಗಳವರು ವೈದ್ಯಕೀಯ ಶಿಕ್ಷಣವನ್ನು ಈಗಾಗಲೇ 2ನೇ ವರ್ಷ ಶುರು ಮಾಡಿದ್ದಾರೆ. ಮೆಡಿಕಲ್ ಕಾಲೇಜು ಕೂಡ ಓಪನ್ ಮಾಡಿದ್ದಾರೆ ಪರಮ ಪೂಜ್ಯರು. ಸುಸಜ್ಜಿತವಾದಂಥ ಒಳ್ಳೆ ಸ್ಪೆಷಲಿಟಿ ಇರ್ತಕ್ಕಂಥ ಹಾಸ್ಪಿಟ್ಲೇ ಇದೆ, ಸಿದ್ಧಗಂಗಾ ಸಂಶೋಧನಾ ಕೇಂದ್ರ ಅಂತ ತುಮಕೂರಿನಲ್ಲಿ ಪರಮ ಪೂಜ್ಯರು ಈಗ ಓಪನ್ ಮಾಡಿದ್ದಾರೆ. ದೊಡ್ಡ ಶ್ರೀಗಳ ಆಶೆಯನ್ನು ಈಡೇರಿಸಿದ್ದಾರೆ. ಇವತ್ತು ಮುಂದಿನ ಒಂದು ಬ್ಯಾಚ್ ಮುಗಿತು, ಈಗ 2ನೇ ಬ್ಯಾಚ್ ಬಂದಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ಸಿದ್ಧಗಂಗಾ ಮಠದಲ್ಲಿ ಬಡ ಮಕ್ಕಳು ಹೆಚ್ಚಿಗೆ ಇದ್ದಾರೆ. ಅದರಲ್ಲಿ ವರ್ಷಕ್ಕೆ 10 ಜನ ವೈದ್ಯರಾದರೂ ಸಾಕು ಅನ್ನೋರ ಒಂದು ಆಸೆ ಇದೆ. ಏನು ಅಂದರೆ ಸಿದ್ಧಗಂಗಾ ಮಠದಲ್ಲಿ ಓದಿರ್ತಕ್ಕಂಥ 10 ಜನ ವೈದ್ಯರು ಸಿದ್ಧಗಂಗಾ ಮಠದಲ್ಲಿ ಓದಿರದೆ ಒಂದು ಇತಿಹಾಸ ಬೇರೆ ಇರ್ತದೆ. ಅವ್ರಿಗೇನು ಅಂದರೆ ತಂದೆ ತಾಯಿ ಗುರು ಹಿರಿಯರು ಸಂಸ್ಕಾರ ಸಂಸ್ಕರಣೆ ಅನ್ನೋದ ಬೆಲೆಯನ್ನು ತಿಳ್ಕೊಂಡಿರ್ತಾರೆ. ಎಲ್ಲೇ ಹೋದರೂ ಕೂಡ ಅವ್ರು ಜೀವನ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಈ ಜಾಗ ತೋರಿಸ್ಕೊಡ್ತದೆ. 10 ಜನ ವೈದ್ಯರಾದರೆ ಅವರು ಬೇರೆ ಕಡೆ ಒಂದು ಕನ್ಸಲ್ಟೇಷನ್ ಚಾರ್ಜ್ 300 ರೂಪಾಯಿ ತಗೊಳ್ಳೋ ಅಂತ ಡಾಕ್ಟರ್ ಇದ್ದರೆ ಸಿದ್ಧಗಂಗಾ ಮಠದ ವಿದ್ಯಾರ್ಥಿಗಳು 150ಕ್ಕೆ ಮಾಡ್ತೀನಿ ಬನ್ನಿ ನನ್ನ ಹತ್ರಕ್ಕೆ ಅಂತ ಒಂದು ಸಂಸ್ಕೃತಿ ಇರ್ತದೆ. ಯಾಕೆ ಅಂದರೆ ಕಷ್ಟ ಸುಖ ಆಚಾರ ವಿಚಾರಗಳನ್ನು ಎಲ್ಲ ತಿಳ್ಕೊಂಡು ಹೋಗಿರ್ತಾರೆ. ಬಡವ್ರ ಕಷ್ಟ ಗೊತ್ತು. ಯಾಕೆ ಅಂದರೆ ಅವರು ಬಡತನದಿಂದ ಬಂದಿರ್ತಾರೆ. ಶ್ರೀ ಕ್ಷೇತ್ರದ ಮಹಿಮೆ ಆಗಿದೆ. ಹೌದು. ಒಟ್ಟು ಈಗ ಪ್ರೆಸೆಂಟ್ 13,000 ಜನ ಮಕ್ಕಳಿದ್ದಾರೆ. ಹೌದು. 12 ಇದು ಊಟ ಇದು. ಸೊ ಒಂದಿನ ಈಗ ಚಿತ್ರಾನ್ನ ಆಗ್ತಾ ಇರೋದು ಮಧ್ಯಾಹ್ನದ ಊಟಕ್ಕೆ ನಮ್ಮದು ಟೋಟಲ್ ಈಗ ಬರ್ತಕ್ಕಂಥ 13,000 ಜನ ಮಕ್ಕಳು. ಮತ್ತಿವತ್ತು ಸೋಮವಾರ ಅಕ್ಕಪಕ್ಕ ಹಳ್ಳಿ ಮಕ್ಕಳು ಬರ್ತವೆ, ಅದು ಸಂಬಂಧಪಟ್ಟಂತೆ ಶಿಕ್ಷಕರು ಬರ್ತಾರೆ. ಅವರೆಲ್ಲರೂ ಇವತ್ತು ಇಲ್ಲೇ ಊಟ ಮಾಡ್ತಾರೆ. ಯಾಕೆ ಅಂದರೆ ಇವತ್ತು ಸೋಮವಾರ ಮಾಡಿಸಿರ್ತಕ್ಕಂಥದ್ದು ಹೊರಗಡೆಯಿಂದ ಬಂದಿರತಕ್ಕಂಥ ಮಠದ ಮಕ್ಕಳು ಅಂತಲ್ಲ, ಪರಮ ಪೂಜಾರಿಗೆ ಎಲ್ಲವೂ ನಮ್ಮ ಮಕ್ಕಳೇ. ಸೊ ಸಿದ್ಧಗಂಗೆ ಸಂಸ್ಥೆ ಮಕ್ಕಳು ಅಲ್ಲದೆ ಬರ್ಬೋದು, ಎಲ್ಲರೂ ಬರ್ಬೋದು. ಇವತ್ತೆಲ್ಲರೂ ಬರ್ಬೋದು. ಯಾರಿಲ್ಲ ಇಲ್ಲ ಪ್ರತಿಯೊಂದು ಮಕ್ಕಳೆಲ್ಲ ಊಟ ಮಾಡ್ತೇವೆ. ಬೇರೆ ದಿವಸನೂ ಅಷ್ಟೇ ಕೂಡ ಬಿಸಿ ಊಟದ ಕಾರ್ಯಕ್ರಮ ಅಂತಿದೆ. ಇಲ್ಲೇ ಕೂಡ ನಾವು ಬೆಳಿಗ್ಗೆ ಮಧ್ಯಾಹ್ನ ಪಲಾವ್ ಮಾಡ್ತೇವೆ. ಅದನ್ನು ಹಳ್ಳಿ ಮಕ್ಕಳು ಬರ್ತಾವಲ್ಲ ಅವ್ರಿಗೆಲ್ಲರಿಗೂ ಪ್ರತಿನಿತ್ಯ ಬಡಿಸ್ತೇವೆ. ರುಚಿಯಾದಂಥ ಪಲಾವ್ ಎಲ್ಲ ತರಕಾರಿಗಳನ್ನು ಹಾಕಿ ಅಷ್ಟು ರುಚಿಯಾಗಿ ಮಾಡಿರ್ತಕ್ಕಂಥದ್ದು. ಹೌದು, ತುಂಬಾ ಚೆನ್ನಾಗಿ. ಈಗ ಇದು 13,000 ಜನ ಮಕ್ಕಳು ಪ್ಲಸ್ ಬರೋ ಭಕ್ತಾದಿಗಳಿಗೆ 15,000 ಜನಕ್ಕೆ ಸರ್ ಜಾಸ್ತಿ ಆಗ್ತದೆ. 20,000 ಜನ ಆಗ್ಬೋದು, 25,000 ಜನ ಆಗ್ಬೋದು, ನಡೀತದೆ. ಹೌದು, ಒಂದು 25,000 ಜನ ಕೂಟ ಆಗ್ಬೋದು ಸರ್, ಆಗ್ಬೋದು. ಹೌದು, ಸಿದ್ಧಗಂಗಾ ಕ್ಷೇತ್ರದಲ್ಲಿ ಯಾವಾಗಲೂ ಒಲೆ ನಿಲ್ಲೋದಿಲ್ಲ. ಯಾಕೆ ಅಂದರೆ ನಮ್ಮ ದಾಸೋಹದಲ್ಲಿರ್ತಕ್ಕ ಸಿಬ್ಬಂದಿ ಇವಾಗ ನಾವೆಲ್ಲ ಇಲ್ಲೇ ಇರ್ತೀವಿ. ಜನ ಬರ್ತಾರೋ ನೋಡ್ತಕ್ಕಂಥ ಬಂದ ತಕ್ಷಣ ಟಕ್ಕಂತ ನಾವು ರೆಡಿ ಮಾಡ್ತೀವಿ. ನಮ್ಮ ಸಿಬ್ಬಂದಿ ಆಗಿದೆ, ಪರಮ ಪೂಜ್ಯರ ಆಶೀರ್ವಾದ ಆಗಿದೆ. ನಮ್ಮ ಇರ್ತಕ್ಕಂಥ ಸಿಬ್ಬಂದಿ ಮ್ಯಾನೇಜರ್ ಕೂಡ ಹಾಗೆ ಇರ್ತಾರೆ. ಯಾವಾಗಲೂ ಕೂಡ ಎಲ್ಲ ಇಲ್ಲೇ ಸದಾ ಇರ್ತಾರೆ, ಸದಾ ಸಿದ್ಧ. ಯುದ್ಧ ವಿರಲಿ ಬಿಡಲಿ ಸದಾ ಸಿದ್ಧ. ಸಿದ್ಧಗಂಗೆ ಏನು ಎಲ್ಲವೂ ಸಿದ್ಧ ಅಂತ ಪರಮ ಪೂಜ್ಯರು ಮಾತಾಡ್ತಾ ಇದ್ರು. ಪರಮ ಪೂಜ್ಯರು ಶಿವಕುಮಾರ ಶಿವಹೇಗುಳಿಗಳು ಯಾರೇ ಬಂದು ಏನೇ ಕೇಳಿದ್ರು ಕೂಡ ದಾಸರಂತೆ ಇರಬೇಕಂತೆ. ದಾಸರಂತೆ ಏನೇ ಕೇಳಿದ್ರು ಅದಕ್ಕೊಂದು ಆನ್ಸರ್ ಮಾಡಬೇಕಂತೆ. ದಾಸೋಹದಲ್ಲಿರ್ತಕ್ಕಂಥ ನಾವೆಲ್ಲರೂ ದಾಸರಂತೆ ಇರಬೇಕು ಅಂತ ಹೇಳಿದ್ರು. ಬರ್ತಾರೆ ಭಕ್ತಾದಿಗಳು, ಸ್ವಾಮಿ ಇದೇನು ಅಂತ ಕೇಳ್ತಾರೆ. ಅನ್ನ ಅಂತ ಹೇಳ್ಬೇಕು. ಇದೇನು? ಇದು ಮುದ್ದೆ. ಕೆಲವರು ಮುದ್ದೆ ನೋಡಿದ್ರೆ ರಾಗಿ ಮುದ್ದೆನ. ಈಗ ಪಂಜಾಬ್ ಬಿಹಾರ ರಾಜಸ್ಥಾನ ನೋಡಿರೋದಿಲ್ಲ, ಇದು ಮುದ್ದೆ. ಅವರಿಗೆ ಸಾಂಬಾರು ಗೊತ್ತಿರೋದಲ್ಲ, ಕಾಳು ಪಲ್ಯ ಅವೆಲ್ಲ ತಿಂದ ದಾಲು. ಇದೇನು ಸಾಂಬಾರು, ನಾವು ಶಿಟ್ ಮಾಡ್ಕೊಳ್ಳೋಗಿಲ್ಲ. ಹಾಗೆ ದಾಸೋಹದಲ್ಲಿರ್ತಕ್ಕಂಥ ನಾವೆಲ್ಲರೂ ದಾಸರಂತೆ ಇರಬೇಕು ಅಂತ. ದಾಸರಂತೆ ಅಂದರೆ ಸೇವಕರಂತೆ ಇರಬೇಕು ಅಂತ ಅರ್ಥ. ನಾನು ಓನರ್ ತರ ಇರೋದಲ್ಲ, ಓನರಲ್ಲ, ನಾವು ಪ್ರತಿಯೊಬ್ಬರು ಕೆಲಸಗಾರರು ಸೇವಕರಾಗಿರ್ಬೇಕು. ಇಲ್ಲಿ ನಾನು ನಿಮ್ಮ ದಾಸನವಾಗಿರ್ಬೇಕು. ಹೌದು, ನಿಮ್ಮ ಸೇವೆಗೆ ನಾವು ಯಾವತ್ತು ಚಿರಋಣಿಯಾಗಿರ್ತೀವಿ ಅಂತ. ಸಾರ್ ಇವತ್ತು ನಾವು 14 ಕ್ವಿಂಟಾಲ್ ಸೋನ ಮಸೂರಿಯನ್ನು ಹಾಕಿದ್ದೇವೆ. 14 ಕ್ವಿಂಟಾಲ್? ಹೌದು. 1 ಕ್ವಿಂಟಾಲ್ ಎಷ್ಟು ಕೆಜಿ? 1 ಕ್ವಿಂಟಾಲ್ 100 ಕೆಜಿ. 1400 ಕೆಜಿ? ಹೌದು ಬೇಕು. ಹೌದು ಬೇಕು ಸರ್. ಒನ್ ಟೈಮ್ ಒನ್ ಫುಡ್ ಈಗ ಬೇಕು. ಇವತ್ತೆಲ್ಲ ವಿದ್ಯಾರ್ಥಿಗಳು, ಹೊರಗಡೆ ವಿದ್ಯಾರ್ಥಿಗಳು ಎಲ್ಲ ಬರ್ತಾರೆ, ಭಕ್ತಾದಿಗಳೆಲ್ಲ ಬರ್ತಾರೆ. ಹೌದು, ಒಂದು ಟೈಮ್ಗೆ 1400 ಕೆಜಿ ಅಕ್ಕಿ ಬೇಕಾಗ್ತದೆ. ವಾರಕ್ಕೆಲ್ಲ ಒಂದು ದಿನಕ್ಕೆ ಪ್ರತಿನಿತ್ಯ 38ರಿಂದ 40 ಕ್ವಿಂಟಲ್ ಅಕ್ಕಿ ಬೇಕೇ ನಮಗೆ. ಬೇಕೇ ಬೇಕು. ಬೆಳಗಿನ ತಿಂಡಿ, ಮಧ್ಯಾಹ್ನದ ತಿಂಡಿ, ಭಕ್ತಾದಿಗಳಿಗೆ ತಿಂಡಿ ಇದೆಯಲ್ಲ, ಭಕ್ತಾದಿಗಳಿಗೆ ತಿಂಡಿ ಬೆಳಿಗ್ಗೆ 6:30ರಿಂದ 7 ಗಂಟೆಗೆ ತಿಂಡಿಯನ್ನು ಸ್ಟಾರ್ಟ್ ಮಾಡ್ತೇವೆ. 6:30 ಗಂಟೆ ಟಿಫನ್. ಅದು ಮುಗಿದ ನಂತರ ಕೂಡಲೇ ಹಿಂದೆನೇ ಊಟ ಶುರು ಮಾಡ್ತೀವಿ. ಎಷ್ಟು ಗಂಟೆಗೆ? ಅದು ಮುಗಿದ ತಕ್ಷಣ 9:30 10 ಗಂಟೆ ಆಗ್ಬೋದು. ಅನ್ನ ಸಾಂಬಾರು ಮಜ್ಜಿಗೆ ಮುದ್ದೆ ಎಲ್ಲ ಶುರು ಮಾಡ್ತೀವಿ. ಮತ್ತೆ ಮಧ್ಯಾಹ್ನ ಪಲಾವ್ ಇರ್ತದೆ ವಿದ್ಯಾರ್ಥಿಗಳಿಗೆ. ಮತ್ತೆ ಸಂಜೆ ಊಟಕ್ಕೆ ಪ್ರಿಪೇರ್ ಮಾಡಬೇಕು. ಮತ್ತೆ ಸಂಜೆ ಊಟಕ್ಕೆ ಭಕ್ತಾದಿಗಳೇ ರೆಡಿ ಮಾಡಬೇಕು. ಸೊ ವಿದ್ಯಾರ್ಥಿಗಳು ಭಕ್ತಾದಿಗಳು ಇದ್ದೇ ಇರ್ತಾರೆ.
ನಿಮ್ಗೆ ಒಂದು ಸೆಕೆಂಡ್ ಬಿಡುವಿಲ್ಲ. ನಮಗೆ ಸೆಕೆಂಡ್ ಬಿಡುವ ಅನ್ನೋದ್ರ ಮಿಗಲಾಗಿ ನಮ್ಗೇನು ದೊಡ್ಡದು ಅಂತ ಅಲ್ಲ. ಯಾಕೆಂದ್ರೆ ಪರಮ ಪೂಜ್ಯರು ಅಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಡಿಗೆನ. ಈಗ 14,000 ಜನ ಇದಾರಲ್ಲ, ಇನ್ನೂ 50,000 ಜನ ಈಗ ಜಾತ್ರೆ ದಿನಗಳಲ್ಲಿ ಲಕ್ಷ ಜನ ಆಗ್ತಾರೆ, ಲಕ್ಷಾಂತರ ಜನ ಆಗ್ತಾರೆ. ಆಗ ಮಾಡ್ತೀವಿ. ಬರೀ ಎಲ್ಲ ರೆಡಿ ಮಾಡ್ತಾರೆ ನೋಡೋಣ. ಬನ್ನಿ ನೋಡಿ ಬೀಗ ಹಾಕಿದಾರಲ್ಲ ಸರ್, ಬೀಗ ಹಾಕಿರ್ತಕ್ಕಂಥದ್ದು ನಮ್ಮ ನಾಟಿ ಹಸುಗಳ ತುಪ್ಪ. ಅದು ಯಾವ್ದು ಡಬ್ಬಲ್ಲಿರೋದು? ಡಬ್ದು ಹೌದು. ನಮ್ಮಲ್ಲಿ ಶ್ರೀ ಕ್ಷೇತ್ರದಲ್ಲಿ ಇಲ್ಲೇ ಮಾಡಿರ್ತಕ್ಕಂಥ ತುಪ್ಪ ಇದು. ಅಂದ್ರೆ ಇಲ್ಲಿ ಹಸುಗಳಿದಾವ? ಹೌದು, ಹಸುಗಳಿದೆ. ನಮ್ದು 150ರಿಂದ 200 ಹಸುಗಳಿದೆ, ಎಮ್ಮೆಗಳಿದೆ. ಅದೆಲ್ಲ ಇವತ್ತು ಮಕ್ಕಳಿಗೆ ಚಿಕ್ಕ ಎಲ್ಲಾ ಮಕ್ಕಳಿಗೂ ಕೂಡ ಪಾಯಸದ ಜೊತೆಗೆ ತುಪ್ಪವನ್ನು ಹಾಕ್ತೇವೆ. ಪಾಯಸ ತುಪ್ಪ ಇದೆಯಾ? ಹೌದು, ಪಾಯಸ ತುಪ್ಪ ನಮಗೂ ಇದೆಯಾ? ಹೌದು ಸರ್, ಯಾರೇ ಬಂದ್ರು ಎಲ್ಲ ಪಾಯಸ, ತುಪ್ಪ, ಚಿತ್ರಾನ್ನ, ಅನ್ನ, ಸಾಂಬಾರು, ಮಜ್ಜಿಗೆ. ಯಾಕೆ ಡಬ್ಬಕ್ಕೆ ಬೀಗ ಹಾಕಿದ್ರಿ? ಯಾಕೆ ಹಾಗಲ್ಲ, ಅದು ತುಪ್ಪವನ್ನು ಹಾಕಿದ್ರೆ ಯಾವುದು ಕೀಟಗಳು ಹೋಗಬಾರ್ದು. ಜಿರ್ಲೆ ಆಗಲಿ ಬೇರೆ ಆಗಲಿ ಅದು ಶುದ್ಧವಾಗಿರ್ಬೇಕು. ಗಟ್ಟಿ ಇರುತ್ತಲ್ಲ, ಈ ಬಿಸಿ ನೀರು ಹಾಕಿದೀವಿ, ಹಾರ್ಕೊಳ್ಳುತ್ತೆ, ಹುಡಿ ಅದು ತಿಳಿ ಆಗುತ್ತಲ್ಲ, ತೆಳಗಾಗುತ್ತೆ, ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ. ಗಟ್ಟಿಯಾದ ಸ್ಪೂನಿಂದ ಬೀಳಲ್ಲ. ಹೌದೌದು. ಹಾಗಾಗಿ ಎಷ್ಟು ಕೆಜಿ ಇದೆ ಅದರಲ್ಲಿ? ಅದರಲ್ಲಿ ಒಂದು 30 kg ಬರ್ತದೆ, 30-35 kg ಬರ್ತದೆ ಸರ್. ಅದು 35 kg ತುಪ್ಪ ಇಷ್ಟು ಸಾಲೋದಿಲ್ಲ. ಇನ್ನು 3 ಡ್ರಮ್ ತಗೊಂಡ್ಬರ್ತಾರೆ. ಇವತ್ತು 1 ಕ್ವಿಂಟಲ್ ತುಪ್ಪ ಬೇಕು. 100 kg ತುಪ್ಪ? 100 kg ತುಪ್ಪ ಬೇಕು ಒಂದು ಹೊತ್ತಿಗೆ? ಹೌದು. ಇವತ್ತು ವಿಶೇಷ ದಿನದಲ್ಲಿ ಬೇಕು. ಸೋಮವಾರ ವಿಶೇಷ ಇದ್ದೇ ಇರುತ್ತೆ. ಸೋಮವಾರ ಅಂತಲ್ಲ, ಪರಮ ಪೂಜ್ಯರು ಹೇಳ್ತಾರೆ ಇಂಥ ದಿವಸ ಮಾಡಿ ಅಂತ. ಅದು ಮಾಡೇ ಮಾಡ್ತೀವಿ ಖಂಡಿತ. ಪರಮ ಪೂಜ್ಯ ನೋಡಿ, ಮೊನ್ನೆ ಈಗ ನಿನ್ನೆ ಎಲ್ಲ ಮೊನ್ನೆ 31ನೇ ತಾರೀಕು ಕೂಡ ಚಿತ್ರಾನ್ನ ಪಾಯಸ ಇತ್ತು ಅವತ್ತು ಕೂಡ. ಮತ್ತೆ ಇವತ್ತು 4 ತಾರೀಕು, ಇವತ್ತು ಮತ್ತೆ 3-4 ದಿವಸ ಗ್ಯಾಪ್ ಅಲ್ಲಿ ಇದ್ದೇ ಇರುತ್ತೆ. ಸೂಪರ್. ಸೊ ವಿಶೇಷ ದಿನಗಳಲ್ಲಿ ನಿಮಗೆ 100 kg ತುಪ್ಪ ಬೇಕೇ ಬೇಕು. ಅಂದ್ರೆ ನೀವು ತುಪ್ಪದ ಊಟ ಹಾಕೋದಿಲ್ಲ? ಹೌದು ಸರ್, ಪರಮ ಪೂಜ್ಯರು ಯಾವುದಕ್ಕೂ ಕೊರತೆ ಇಲ್ಲ. ತುಪ್ಪ ಮಕ್ಕಳು ಬೆಳಿಬೇಕು ಅನ್ನೋದೇ ಅವ್ರ ಆಸೆ. ರಸ್ಕಿನ್ ಮಿಷನ್ ತರಿಸಿದ್ದಾರೆ ಮೇಲ್ಗಡೆ. ರಸ್ಕನ್ನ ಮನೆಯಲ್ಲಿ ತಂದು ತಿನ್ನುವಂಥದ್ದೇ ಕಷ್ಟ. ನಮ್ಮ ಪರಮ ಪೂಜ್ಯರು ರಸ್ಕಿನ್ ಮಿಷನ್ ಸಮೇತ ತರಿಸಿದ್ದಾರೆ. ಆರೋಗ್ಯಕರವಂತದ ರಸ್ಕಿನ್ ಮಿಷನ್. ಅದು ತೋರಿಸ್ತೀನಿ ಬನ್ನಿ. ಬನ್ನಿ. ಸೊ ಈಗ ಇಲ್ಲಿ 14 ಕ್ವಿಂಟಲ್ ಅಕ್ಕಿ, ಆಮೇಲೆ ಗೊಜ್ಜು ಎಲ್ಲ ಆಗಿದೆಯಲ್ಲ, ಈ ಚಿತ್ರಾನ್ನದೆಲ್ಲ ಮುಗ್ದಿದೆ. ಹೌದು. ಪಾಯಸ ನೋಡಿ, ಬನ್ನಿ. ಸಾಂಬಾರು ನಮಗೆ 25 kg 50 kg ಲೆಕ್ಕ ಇಲ್ಲ. ನಮಗೆ ಒಂದು ಜನ ಬರ್ತಾರೆ ಅಂದ್ರೆ 50 kg 75 kg 1 ಕ್ವಿಂಟಲ್ ಅಕ್ಕಿಯನ್ನು ಹೆಚ್ಚಿಗೆ ಇರುತ್ತೆ. ಇಲ್ಲ ಉಳ್ಕೋಬಹುದು, ಇಲ್ಲ ಕಡಿಮೆ ಬರ್ಬೋದು. ಕಡಿಮೆ ಬಂದ್ರೆ ನಾವು ಹೆಚ್ಚಿಗೆ ಮಾಡಲೇಬೇಕಾಗ್ತದೆ, ಇಮಿಡಿಯೇಟ್ ಮಾಡಲೇಬೇಕು. ಅದು ಉಳ್ಕೊಂಡ್ರು ಕೂಡ ಬಿಸಿ ಇರುತ್ತೆ ಹಾಗೆ ದಬ್ರಿನಲ್ಲಿ. ಅದು ನಮ್ಮ ಕುಕ್ಕರ್ ಇದೆಯಲ್ಲ, ಅದರಲ್ಲಿ ಬೆಳಿಗ್ಗೆ ಚಿತ್ರಾನ್ನ ಮಾಡ್ತೇವೆ, ಪಲಾವ್ ಜೊತೆಗೆ ಚಿತ್ರಾನ್ನ ಮಾಡ್ತೇವೆ. ಸಿದ್ಧಗಂಗೆಯ ಶಿವಕುಮಾರರ ಮಾಡೋನೆ ಸ್ಮರಣ. ನೋಡಿ ಸರ್, ಇದು ಸಾಂಬಾರು, ತರಕಾರಿ ಸಾಂಬಾರು. ಈಗ ನೋಡಿ, ಇದು 5 ಅಡಿ ಬರ್ತದೆ, 5 ಅಡಿ ಆಳ ಬರ್ತದೆ. ಇದಕ್ಕೆ 1.5 ಕ್ವಿಂಟಲ್ ಬೇಳೆಯನ್ನು ಹಾಕಿದ್ದೇವೆ, 50 kg ಕಾಳು, ವಿಧ ಹಲಸುಂಡೆ ಕಾಳು, ಈ ತರದ್ದು 3 ಕೊಳಗ ಸಾರನ್ನ ಮಾಡ್ತೇವೆ. ಘಮ ಅಂತಿದೆ. ಆ ಕಾಳು ಮತ್ತೆ ರಾಗಿ ಮುದ್ದೆಯನ್ನು ಊಟ ಮಾಡ್ತಾ ಇದ್ರೆ, ಒಂದು ಮುದ್ದೆಯನ್ನು ಊಟ ಮಾಡೋದು ಇನ್ನೊಂದನ್ನು ಊಟ ಮಾಡೋಣ ಅನ್ಸುತ್ತೆ. ಶ್ರೀ ಕ್ಷೇತ್ರಕ್ಕೆ ಬಂದಿದ್ದೆ, 4 ದಿನ ಊಟ ಮಾಡಿದ್ದೆ, ಆರೋಗ್ಯವಾಗಿದ್ದೀನಿ ಅಂತ ಕೆಲವರು ಹೇಳ್ತಾರೆ. ಗ್ಯಾಸ್ಟ್ರಿಕ್, ಶುಗರ್, BP ಯಾವುದೂ ಬರೋದಿಲ್ಲ. ಯಾಕೆ ಅಂದ್ರೆ ನಾವಲ್ಲಿ ಒಗ್ಗರಣೆ ಕೊಡೋದಿಲ್ಲ. ನಾವು 1 ಕ್ವಿಂಟಲ್ ಕಡಲೆ ಬೀಜ ನೋಡಿ, ಇದು 1 ಬಂಕ್ರಿ ಇದೆ, ಆಗಲೇ 2 ಬಂಕ್ರಿ ಖಾಲಿ ಆಗಿದೆ. ಸಿದ್ಧಗಂಗೆಯ ಶಿವಕುಮಾರರ ಮಾಡೋನೆ ಸ್ಮರಣ. ಬನ್ನಿ ನೋಡಿ ಸರ್, ಇವತ್ತು ಕೆಲವೊಂದು ಮನೆಗಳಲ್ಲಿ 3 ಜನಕ್ಕೆ ಪಾಯಸ ಮಾಡಕ್ಕೆ ಹೆಂಗಸರು ಪಾಯಸ ಮಾಡೋದು ಹೇಗೆ ಅಂತ ಕೇಳ್ತಾರೆ. ನಮ್ಮಲ್ಲಿ ಇಷ್ಟು 2 ಕೊಳಗಗಳು, ಇನ್ನೊಂದು ಕೊಳಗೆ ಇದೆ, ಅಲ್ಲೊಂದು ಕೊಳಗೆ ಇದೆ. ಬೆಲ್ಲದ ಪಾಯಸ. ಇದಕ್ಕೆ ಹೆಸರುಬೇಳೆ, ರವೆ, ಬೆಲ್ಲ. ಈ ಬೆಲ್ಲ ಅಂದ್ರೆ ಕೆಲವು ಶುಗರ್ ಹಾಕಿದೀವಿ ಅಂದ್ರೆ ಬೆಲ್ಲ ಪಾಯಸ ಕುಡಿಯೋದಿಲ್ಲ. 3 ಕ್ವಿಂಟಲ್ ಬೆಲ್ಲ ಇದಕ್ಕೆ. ಈ ತರದ್ 2 ಕಡೆ 6 ಕ್ವಿಂಟಲ್ ಬೆಲ್ಲ ಹಾಕಿದೀವಿ. 600 kg ಬೆಲ್ಲ. ಅದಕ್ಕೆ ಹೆಸರುಬೇಳೆ, 2 ಕ್ವಿಂಟಲ್ ಹೆಸರುಬೇಳೆ, ಇಷ್ಟೆಲ್ಲವನ್ನು ಹಾಕಿ ತಯಾರು ಮಾಡಿದ್ದೇವೆ. ಭಕ್ತಾದಿಗಳಿಗೆ, ವಿದ್ಯಾರ್ಥಿಗಳಿಗೆ, ಎಲ್ಲರಿಗೂ ಜೊತೆಗೆ 100 kg ತುಪ್ಪ. ಹೌದು, ಪರಮ ಪೂಜ್ಯರ ಶಕ್ತಿ ಸರ್. ಶಿವಕುಮಾರ ಶಿವಯೋಗಿಗಳ ಶಕ್ತಿ, ನಮ್ಮ ಈಗಿನ ದೇವರು ಸಿದ್ಧಲಿಂಗ ಶ್ರೀಗಳವರ ಶಕ್ತಿ, ಹಳೆ ವಿದ್ಯಾರ್ಥಿಗಳ ಸಹಕಾರ, ಇಲ್ಲಿ ಸಿಬ್ಬಂದಿಯವರು ಇದ್ದಾರಲ್ಲ, ಅವರೆಲ್ಲ ಒಂದು ಶ್ರಮ ಎಲ್ಲವೂ ಇವತ್ತು ಪರಮಾತ್ಮ ನಡೆಸ್ಕೊಂಡು ಹೋಗ್ತಿದ್ದಾರೆ. ನಡೆದಾಡುವಂಥ ದೇವರು ಶ್ರೀ ಕ್ಷೇತ್ರದ ಆರಾಧ್ಯ ದೇವ ಸಿದ್ಧಲಿಂಗೇಶ್ವರರು. ಇವತ್ತು ಮಹಿಮೆ, ಅವರ ಶಕ್ತಿ, ಅವರ ಪವಾಡ ಆಗಿದೆ. ಸಿದ್ಧಗಂಗೆ ಅಂದರೆ ಎಲ್ಲದಕ್ಕೂ ಸಿದ್ಧ ಅಂತ ಅಷ್ಟೇ. ಎವರ್ ರೆಡಿ. ಯುದ್ಧ ಅಂದರೆ ಸಿದ್ಧ ಎನ್ನುವ ಹಾಗೆ ಸಿದ್ಧಗಂಗೆಯಲ್ಲಿ ಎಲ್ಲವೂ ಸಿದ್ಧ.
ಅಲ್ಲ ಇಲ್ಲಿ ನಿಂತ್ಕೊಂಡ್ರೆ ಬಿಸಿ ಇದೆಯಲ್ಲ, ಏನಿದೆ ಕೆಳಗಡೆ? ಸರ್ ಬಿಸಿ ಅಂದ್ರೆ ಒಳಗಡೆ ಒಲೆ ಉರಿತಿದೆಯಲ್ಲ, ಅದು ಒಲೆನಾ ಬಿಸಿ ಇದು? ಒಲೆ ಉರಿಯುತ್ತಲ್ಲ ಇದು, ಹಾ. ಬೆಂಕಿ ಉರಿಯುತ್ತಲ್ಲ, ಅದನ್ನ ನಾವು ಬೆಂಕಿಯನ್ನು ಆರಿಸ್ಬೇಕು. ಇಲ್ಲ ಅದು ಏನಾಗ್ತದೆ, ತಲೆ ಹಿಡಿದು ಸ್ಮೆಲ್ ಬಂದ್ಬಿಡುತ್ತೆ. ನಾವು ಪ್ರಿಪೇರ್ ಆಗ್ತಿದೆ ಹಂಗೆ ಅದಕ್ಕೆ ನೀರನ್ನು ಹಾಕಿ ಆರಿಸ್ಬೇಕು ಅದನ್ನ. ಆರಿದ ಮೇಲೆ ಚೆನ್ನಾಗಿರ್ತದೆ, ಸುಗಂಧವಾಗಿರ್ತದೆ. ಹಂಗಾರೆ ಸೌದಲ್ಲಿ ಬೇಸದ? ಸೌದೆ ಅಲ್ಲ, ಅಡಿಕೆ ಸಿಪ್ಪೆ ಇದೆ. ಅಡಿಕೆ ಸಿಪ್ಪೆ? ಅಡಿಕೆ ಸಿಪ್ಪೆ ಇದೆ. ಅದು ತುಂಬಾ ಹೀಟ್ ಆಗಿರ್ತದೆ, ಚೆನ್ನಾಗಿರ್ತದೆ. ಯಾಕೆ ಅಂದ್ರೆ ಕೆಲವೊಂದು ಗ್ಯಾಸ್ ಅಡುಗೆಗಳನ್ನ ಮಾಡ್ತೇವೆ ಮನೆಗಳಲ್ಲಿ, ಅದು ಅನಾರೋಗ್ಯಕ್ಕೆ ಕಾರಣವಾಗ್ತದೆ. ನಮ್ಮ ಶ್ರೀ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥದ್ದು ಸೌದೆ ಮತ್ತು ಅಡಿಕೆ ಸಿಪ್ಪೆನಲ್ಲಿ ಯಾವ ಕಾಯಿಲೆನೂ ಬರೋದಿಲ್ಲ. ಗ್ಯಾಸ್ಟ್ರಿಕ್ಕು, ಶುಗರು, BP ಯಾವುದೂ ಬರೋದಿಲ್ಲ. ಶ್ರೀ ಕ್ಷೇತ್ರಕ್ಕೆ ಬಂದಿದ್ದೆ, 4 ದಿನ ಊಟ ಮಾಡಿದ್ದೆ, ಆರೋಗ್ಯವಾಗಿದ್ದೀನಿ ಅಂತ ಕೆಲವರು ಹೇಳ್ತಾರೆ. ಯಾಕೆ ಅಂದರೆ ನಾವಲ್ಲಿ ಒಗ್ಗರಣೆ ಕೊಡೋದಿಲ್ಲ. ನಾವು 15 ಥರದ ಕಾಳುಗಳನ್ನು ಹಾಕ್ತೀವಿ ಸಾಂಬಾರ್ಗೆ. ಸಾಂಬಾರ್ ಪುಡಿ, ಮಸಾಲೆ ಪುಡಿಯನ್ನು ಮಾಡಲಿಕ್ಕೆ, ಮಸಾಲೆ ಪುಡಿಗೆ 15 ಥರದ ಕಾಳು, 15 ಥರದ ಕಾಳುಗಳನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ವಿಶೇಷವಾಗಿ ಅದನ್ನು ಚೆನ್ನಾಗಿ ನಮ್ಮ ಮಿಲ್ಲಿನಲ್ಲಿ ಪುಡಿ ಮಾಡಿ ಹಾಕ್ತೀವಿ. ಆ ಪುಡಿಯನ್ನು ಮುಚ್ಚಿದ್ರೆ ಸುಗಂಧ ಘಮ 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 ಅನ್ನುತ್ತೆ. ಸೊ ನೀವು ಮಸಾಲೆ ಪುಡಿ, ಖಾರದ ಪುಡಿ ತರಲ್ಲ ಹೊರಗಳಿಂದ ಇಲ್ಲೇ ರೆಡಿ ಮಾಡುವಂಥದ್ದು. ಅದೆಲ್ಲ ಇದೆ, ತೋರಿಸ್ಬೋದಲ್ವಾ? ಎಲ್ಲ ತೋರಿಸ್ತೀವಿ, ಎಲ್ಲ ಇಲ್ಲೇ ಹುರ್ಕೊಳ್ತೀವಿ, ಇಲ್ಲೇ ಹುರಿದು ರೆಡಿ ಮಾಡುವಂಥದ್ದು. ವಾವ್, ಸೂಪರ್. ಅಲ್ಲ ಸರ್, ಇದು ಏನು ಗ್ಯಾಸ್ ಗೀಸೆಲ್ಲ ಇಲ್ಲ ನಿಮ್ಮಲ್ಲಿ? ಗ್ಯಾಸ್ ಏನಿಲ್ಲ. ಅಡಿಕೆ ಸಿಪ್ಪೆ, ಈ ಅಡಿಗೆಗಳನ್ನು ಮಾಡಲಿಕ್ಕೆ ಅಡಿಕೆ ಸಿಪ್ಪೆ, ಪಾಯಸ, ಗೊಜ್ಜು ಇದನ್ನೆಲ್ಲ ಮಾಡ್ಲಿಕ್ಕೆ ಅಡಿಕೆ ಸಿಪ್ಪೆ. ಅಡಿಕೆ ಸಿಪ್ಪೆ ಅಕ್ಕಪಕ್ಕ ಹಳ್ಳಿಗಳಲ್ಲಿ ತೋಟ ಇರುವಂತವರು ಬೇಕಷ್ಟು ಕಳಿಸ್ತಾರೆ ಮಠಕ್ಕೆ. ಭಕ್ತಾದಿಗಳೇ ಆಸ್ತಿ ಅನ್ನುವ ಹಾಗೆ ಅಡಿಕೆ ಸಿಪ್ಪೆಯವರು, ಅಡಿಕೆ ತುಡುಕನವರು ಬಂದು ಹೇಳ್ತಾರೆ ನಮ್ದಿದೆ ಅಂತ. ನಮ್ಮಲ್ಲಿ ಟ್ರ್ಯಾಕ್ಟರ್ ತಗೊಂಡೋಗ್ತೀವಿ, ಲಾರಿ ತಗೊಂಡೋಗ್ತೀವಿ. ನಮ್ಮ ವಿದ್ಯಾರ್ಥಿಗಳು ಅಂದ್ರೆ ಮನೆ ಮಕ್ಕಳು, ಮಠದೇ ಮಕ್ಕಳ ಆಸ್ತಿ. ಮಠಕ್ಕೆ ಮಕ್ಕಳೇ ಆಸ್ತಿ, ಹಳೆ ವಿದ್ಯಾರ್ಥಿಗಳೇ ಆಸ್ತಿ ಅನ್ನುವ ಹಾಗೆ ಮಠದ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ. ನಾವು ಹೋಗ್ತೀವಿ, ಸಿಬ್ಬಂದಿಯವರೆಲ್ಲ. ಲಾರಿ, ನಮ್ಮ ಟ್ರ್ಯಾಕ್ಟರ್ಗಳಿದೆ, ಎಲ್ಲವನ್ನೂ ತುಂಬ್ಕೊಬಿಡ್ತೀವಿ. ಒಣಗಿಸಿ ಒಂದು ಕಡೆ ಎಲ್ಲ ಸೇವ್ ಮಾಡಿ ಸ್ಟಾಕ್ ಮಾಡ್ತೀವಿ ಗೋಡನ್ಗೆ. ಮಳೆಗಾಲಕ್ಕೆ ಸ್ಟಾಕ್ ಮಾಡ್ಕೊಂಡಿರ್ತೀವಿ. ಶೆಡ್ಗಳಿದ್ದಾವೆ, ಅದನ್ನೆಲ್ಲ ಬೇರೆ ಟೈಮ್ ಉಪಯೋಗಿಸ್ಕೊಳ್ತೀವಿ. ವರ್ಷ ಎಲ್ಲ ಆಗ್ತದೆ. ವಿದ್ಯಾರ್ಥಿಗಳೇ ಕೆಲಸ ಮಾಡ್ತಾರೆ ಕೆಲವು ಸಲ. ಸರ್, ಇದು ನಮ್ಮ ಮನೆ. ಮಠ ಅಂದ್ರೆ ನಾವು ಅಂದ್ರೆ ಮಠದ ಮಕ್ಕಳು ನಾವೆಲ್ಲ. ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಳ್ತೀವಿ. ನಮ್ಮ ಮನೆ ಕೆಲಸ ನಾವೇ ತಂದೆ ಹೇಳ್ತಾರೆ, ಬೆಳಿಗ್ಗೆ ಎದ್ರೆ ಹುಲ್ ಕುಯ್ಯಿ, ಎಮ್ಮೆ ಕಸು ಕಟ್ಟು, ಹಾಲು ಹಾಕು ಅಂತ ಹೇಳ್ತಾರೆ. ನಮ್ಮ ಶ್ರೀ ಕ್ಷೇತ್ರದ ಎಲ್ಲ ಕೆಲಸವನ್ನು ನಾವು ಮಾಡ್ತೀವಿ. ಹೌದಾ? ಮಠ ನಮ್ದು. ಪರಮ ಪೂಜ್ಯರು ಮಠ ಕಟ್ಟಿರೋದು ಯಾರಿಗೆ? ಮಕ್ಕಳಿಗೆ. ಮಕ್ಕಳಿರೋದೇನಕ್ಕೆ? ಮಠದಲ್ಲಿ ಓದಲಿಕ್ಕೆ. ನಮ್ಮ ಕೆಲಸ ನಾವು ಮಾಡ್ಕೊಳ್ತೀವಿ. ಇಲ್ಲಿ ಬೆಳೆದಂತಕ್ಕಂಥ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಓದಿ ಜೀವನ ಮಾಡ್ತಕ್ಕಂಥ ಶಕ್ತಿ ಸಿದ್ಧಗಂಗಾ ಮಠದ ಓದಿರ್ತಂಥ ಮಕ್ಕಳಿಗಿದೆ. ಅಂದ್ರೆ ಆ ಥರ ಲೈಫ್ ಸ್ಕಿಲ್ ಕಲಿಸ್ತೀವಿ. ಲೈಫ್ ಸ್ಕಿಲ್ ಕಲಿಸ್ತಾರೆ. ಪರಮ ಪೂಜ್ಯರು ಪ್ರಾರ್ಥನೆಯಲ್ಲಿ ಹೇಳ್ತಾರೆ ಪ್ರತಿದಿನ, ನೀವು ಈಗ ಚಿಕ್ಕವರಿದ್ದೀರಿ, ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಬೇಕು ಅಂದರೆ ವಿದ್ಯಾವಂತರಾಗಬೇಕು, ಒಳ್ಳೆ ಉದ್ಯೋಗಸ್ಥರಾಗಬೇಕು, ತಂದೆ ತಾಯಿಗಳನ್ನು ವಯಸ್ಸಾದ ಮೇಲೆ ನೋಡ್ಕೋಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ಇವತ್ತು ಉದ್ಯೋಗಸ್ಥರೆಲ್ಲ ಏನು ಮಾಡ್ತಾರೆ ಅಂದರೆ, ತಂದೆ ತಾಯಿಗಳನ್ನು ಅವರು ವಿದೇಶಕ್ಕೆ ಕೆಲಸಕ್ಕೆ ಹೋಗ್ತಾರೆ, ಬೇರೆ ಕಡೆ ಹೊರಟೋಗ್ಬಿಡ್ತಾರೆ ರಾಜಧಾನಿಗಳಿಗೆ. ತಂದೆ ತಾಯಿಗಳಿಗೆ ಏನು ಮಾಡ್ತಾರೆ, ಒಂದು ಜಾಗದಲ್ಲಿ ಊರಲ್ಲಿ ಬಿಟ್ಬಿಡ್ತಾರೆ, ಅವರು ನೋಡೋದಿಲ್ಲ. ಇವತ್ತು ತುಂಬ ಕಡೆ ಹೇಳಿದ್ದಾರೆ ಅನಾಥಾಶ್ರಮ ಅಂತ. ಅದು ದೊಡ್ಡದಲ್ಲ. ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನು ನೋಡ್ತಕ್ಕಂಥದ್ದಿದೆಯಲ್ಲ, ಅದು ದೊಡ್ಡ ಇದು ಸೇವೆ. ಯಾಕೆಂದರೆ ನಾವು ಚಿಕ್ಕವರಾಗಿದ್ರೆ ನಮಗೋಸ್ಕರ ಅವ್ರು ತ್ಯಾಗ ಮಾಡಿರ್ತಾರೆ. ಅವರು ವೃದ್ಧರಾದ ಮೇಲೆ ಅವರ ಸೇವೆಯನ್ನು ನಾವು ಮಾಡಬೇಕು ಮಕ್ಕಳು. ಯಾಕೆ ಅಂದರೆ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಓದಿರ್ತಕ್ಕಂಥವ್ರು ಆ ಶಕ್ತಿಯನ್ನು ಪರಮ ಪೂಜ್ಯರು ಪ್ರತಿ ದಿವಸ ಪ್ರಾರ್ಥನೆಯಲ್ಲಿ ಹೇಳ್ತಾರೆ. ಪ್ರತಿಯೊಬ್ಬರು ನಮ್ಮ ವಿದ್ಯಾರ್ಥಿಗಳು ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ನೀವು ಬಂದು ಒಂದ್ಸರಿ ನೋಡಿ. ಎಲ್ಲರೂ ಕೆಂಪು ಟವಲ್ಲು, ಬಿಳಿ ಪಂಚೆ, ಹಣೆಯಲ್ಲಿ ವಿಭೂತಿ, ಕೊರಳಿನ ರುದ್ರಾಕ್ಷಿ, ವಿಭೂತಿ ತಿಲಕವನ್ನು ಹಾಕೊಂಡು ಕೂತಿರ್ತಕ್ಕಂಥವ್ರೆ 1ರಿಂದ 10ನೇ ತರಗತಿವರೆಗೆ ಸಾವಿರಾರು ಮಕ್ಕಳು. ಹಸಿರು ಟವಲ್ಲು, ಬಿಳೆ ಪಂಚೆ ಹಾಕಿರ್ತಕ್ಕಂಥವ್ರು ಡಿಗ್ರಿ ಸ್ಟೂಡೆಂಟ್ಸು ಮತ್ತು SSLC ಮೇಲ್ಪಟ್ಟವರು. ಆ ಒಂದು ಪ್ರಾರ್ಥನೆಯನ್ನು ನೋಡಿ ಕಣ್ಣು ಮುಚ್ಕೋಬೇಕು. ಒಂದ್ಸರಿ ಕಣ್ಣನ್ನು ಮುಚ್ಚಿ ಕಣ್ಣು ತೆಗೆದಾಗ ಸಾಕ್ಷಾತ್ ಪರಮಾತ್ಮನಲ್ಲಿ ಬಂದಿದ್ದಾನೇನೋ ಕಾಣುತ್ತೆ. ಪರಮ ಪೂಜ್ಯರು ವೇದಿಕೆಯಲ್ಲಿ ಕೂತಿರ್ತಾರೆ, ಇಷ್ಟು ಜನ ಎಲ್ಲ ವಿದ್ಯಾರ್ಥಿಗಳು ಕೂತಿರ್ತಾರೆ. ಅಕ್ಕಪಕ್ಕದಲ್ಲಿ ಎಡಬದಿ ಬಲಬದಿ ಹಿಂದೆ ಮುಂದೆ ಎಲ್ಲ ಭಕ್ತಾದಿಗಳು ಕೂತಿರ್ತಾರೆ. ನೋಡಿದಾಗ ಇಲ್ಲಿ 10 ನಿಮಿಷ ಕೂತು ಮೌನವನ್ನು ಆಚರಣೆ ಮಾಡಿದೆ ಜೀವನದ ಜಿಗುಪ್ಸೆಗಳೆಲ್ಲ ದೂರವಾಗಿ ಹೋಗ್ತವೆ, ಇರೋಂಥ ಕಾಯಿಲೆಗಳು ದೂರವಾಗಿ ಹೋಗ್ತವೆ. ಕೆಲವರು ಹೇಳ್ತಾರೆ, ನನ್ನ ಶುಗರ್ ಇತ್ತು, BP ಇತ್ತು, 4 ದಿನ ಮಠದಲ್ಲಿ ನನ್ನ ಪ್ರಾರ್ಥನೆ ನೋಡಿದೆ, BPನೇ ಕಂಟ್ರೋಲಿಗೆ ಬಂದ್ಬಿಡ್ತು, ಶುಗರೇ ಸ್ವಲ್ಪ ಕಡಿಮೆ ಆಗ್ಬಿಡೋದು ಅಂತ ಪಾಸಿಟಿವ್ ಆ ಶಕ್ತಿ ಇಲ್ಲಿ ಅಡಗಿದೆ. ಶಕ್ತಿ ಇದ್ದೇ ಇದೆ. ಶಕ್ತಿ ಇದ್ದೇ ಇದೆ. ಹೌದು ಸರ್. ಈಗ ನಮ್ಮ ತಂದೆ ತಾಯಿ ನೋಡ್ಲಿಕ್ಕೆ ಊರಿಗೆ ಹೋಗ್ತೇನೆ. ಊರಿಗೆ ಹೋದಾಗ
ನಾನು ನನ್ನ ಹೆಂಡತಿ ನನ್ನ ಮಗಳು ನಮ್ಮ ಸಂಬಂಧಿಕರು ಏನೋ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಇರ್ತದೆ, ನಮ್ಮ ತಂದೆ ತಾಯಿ ಅಡುಗೆ ಆಯ್ತಾ ಇನ್ನು ಅರ್ಧ ಗಂಟೆ ಅಂತಾರೆ. ಇಲ್ಲಿ ಹಾಗಿಲ್ಲ, ಬಂದ ತಕ್ಷಣ ತಟ್ಟೆ ತಗೊಳ್ಳಿ ಪ್ರಸಾದ ಮಾಡಿ, ತಟ್ಟೆ ತಗೊಳ್ಳಿ ಪ್ರಸಾದ ಮಾಡಿ. ಓ ಇರಪ್ಪ ಕಾಯಪ್ಪ ಒಂದು 10 ನಿಮಿಷ ಇಲ್ಲ, ಕಥೆನೇ ಇಲ್ಲ. ಕಾಯ ಇಲ್ಲ, ಪ್ರಸಾದ ಮಾಡಿ, ತಟ್ಟೆ ತಗೊಳ್ಳಿ ಪ್ರಸಾದ ಮಾಡಿ. ಆಗಿದೆ. ತುಪ್ಪ ಓಪನ್ ಮಾಡ್ತಾ ಇದ್ದಾರೆ, ತುಪ್ಪ ಓಪನ್ ಮಾಡ್ತಾ ಇದ್ದಾರೆ ನೋಡಿ. ಇನ್ನೊಂದು ಡಬ್ಬ ಬಂತು ನೋಡಿ, ಇನ್ನೊಂದು ಡಬ್ಬ ಬಂತು ನೋಡಿ. ಈಗ ತುಪ್ಪ ಇನ್ನೊಂದು ಡಬ್ಬ ಬಂತು ಈಗ. ಸೊ ಇವೆಲ್ಲ ಏನು ಅನ್ನ ಬೇಯಿಸೋ ಕಡಾಯಿಗಳ? ಅನ್ನ ಬೇಯಿಸೋ ಡಬ್ರಿಗಳು, ಕಡಾಯಿಗಳಿವೆಲ್ಲ. ಓಕೆ, ಇವೆಲ್ಲ ಈಗ ಮಾಡರ್ನ್ ಟೆಕ್ನಾಲಜಿ. ಹೌದು, ಮಾಡರ್ನ್ ಟೆಕ್ನಾಲಜಿ. ಮೊದಲು ಹೇಗೆ ಬೇಯಿಸ್ತಿದ್ರಿ ಸರ್? ಮೊದಲು ಅದಕ್ಕಿಂತ ಮುಂಚೆ ಈ ಪಾತ್ರೆಗಳು ಸೌದೆ ಹಾಕಿ ಬೇಯಿಸೋರಂತೆ, ದೊಡ್ಡದು. ಆಗಿನ ಟೆಕ್ನಾಲಜಿ ಅಷ್ಟು ಮುಂದುವರಲಿಲ್ಲ. ಆಗ ಸ್ವಲ್ಪ ಕಷ್ಟ ಇತ್ತು. ಇವಾಗ ಟೆಕ್ನಾಲಜಿ ಫಾಸ್ಟ್ ಇದೆ. ನಮ್ಮ ಇಂಡಿಯಾ ಅಂದ್ರೆ ಇವತ್ತು ವರ್ಲ್ಡ್ನಲ್ಲೇ 3 ಪ್ಲೇಸ್ನಲ್ಲಿದೆ. ಯಾಕೆ ಅಂದರೆ ಮೊನ್ನೆ ನೌಕೆಯನ್ನು ಉಡಾವಣೆ ಮಾಡ್ದೋ, ಎಲ್ಲದನ್ನು ಸಕ್ಸಸ್ ಆಗಿದ್ದೀವಿ. ನಮ್ಮ ಟೆಕ್ನಾಲಜಿ ವರ್ಲ್ಡಲ್ಲಿ ಇವತ್ತು ನಾವು ನಂಬರ್ 1ನಲ್ಲಿದ್ದೀವಿ ನಾವು, ಸೈಂಟಿಫಿಕ್ ನಿಧಿ ಇದರಲ್ಲಿ. ಹಾಗೆ ಇವತ್ತು ಟೆಕ್ನಾಲಜಿ ಮುಂದುವರೆದಾಗೆ ಶ್ರೀ ಕ್ಷೇತ್ರದವರು ಅಷ್ಟೇ ಪರಮ ಪೂಜ್ಯರು ದಾಸೋಹ ಹಬ್ಬದಲ್ಲಿ ಪ್ರಸಾದ ಬೇಗ ರೆಡಿ ಆಗಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಇವತ್ತು ಟೆಕ್ನಾಲಜಿಯನ್ನು ಮಾಡಿದ್ದಾರೆ. 15,000 ಜನಕ್ಕೆ ಅನ್ನ ಮಾಡಬೇಕು ಅಂದರೆ 4 ಜನ ಇದ್ರೆ ಸಾಕು ಮಾಡಾಕ್ತೀವಿ. 15,000 ಜನಕ್ಕೆ ಅನ್ನನ 4 ಜನ ಮಾಡ್ತೀವಿ ನಾವು ಅಷ್ಟೇ. 4 ಜನ ಅನ್ನ ಮಾಡುವಂಥವ್ರು ನೋಡಿ. ಬನ್ನಿ ಈಗ ಇದು ಒದ್ರೆ ಇಟ್ಟಿರುವಂತ ಬಾಕ್ಸು ನೋಡಿ, ಇದು ತುಪ್ಪ. ಶ್ರೀ ಕ್ಷೇತ್ರದಲ್ಲಿ ಇಲ್ಲೇ ಇರ್ತಕ್ಕಂಥ ನಾಟಿ ಹಸುಗಳು, ನಾಟಿ ಎಮೆದು ನಮ್ಮ ಇಲ್ಲೇ ರೆಡಿ ಮಾಡಿರುವಂತಕ್ಕದ್ದು. ವಿದ್ಯಾರ್ಥಿಗಳಿಗೆ ಇವತ್ತು ತುಪ್ಪದ ಜೊತೆಗೆ ಪಾಯಸದ ಜೊತೆಗೆ ತುಪ್ಪವನ್ನು ಹಾಕ್ತೇವೆ. ಹೌದು. ಸೊ ನಿಮ್ಮಲ್ಲಿ ಗೋಶಾಲೆ ಇದೆ? ಗೋಶಾಲೆ ಇದೆ ಸರ್. ಹಸು ಎಮ್ಮೆ ಎಲ್ಲ ಇಲ್ಲೇ ಇದಾವೆ. ಅದೇ ಹೇಳ್ತಾ ಇದ್ರಿ, ಈಗ 15,000 ಜನಕ್ಕೆ ಅಡುಗೆ 4 ಜನ ಮಾಡ್ಬಿಡ್ತೀರಿ. ಅನ್ನವನ್ನ 4 ಜನ ಮಾಡ್ತೀವಿ 15,000 ಜನಕ್ಕೆ. ಸಂಬಂಧಪಟ್ಟ ಹಾಗೆ ಸಾಂಬಾರು ಮಾಡ್ತಕ್ಕಂಥವ್ರು ಇದ್ದಾರೆ, ಮುದ್ದೆ ಮಾಡ್ತಕ್ಕಂಥಕ್ಕಿದ್ದಾರೆ. ಸಿಬ್ಬಂದಿಯವರ ಟೋಟಲಿ ನಮ್ದು ಒಂದು 70 ಜನ ಸಿಬ್ಬಂದಿ ಇದ್ದೀವಿ. ಅಡುಗೆ ಸಿಬ್ಬಂದಿ, ತರಕಾರಿ ಹಚ್ಚತಕ್ಕಂಥವ್ರು, ಅಜ್ಜಿಯವರು ನಮ್ಮ. ಯಾಕೆ ಅಂದರೆ ಸಿಬ್ಬಂದಿ ಅಂದ್ರೆ ಎಲ್ಲರೂ ಅಲ್ಲ, ತರಕಾರಿ ಒಂದು ಹಚ್ಚತಕ್ಕಂಥವ್ರು ಒಂದು ಸಿಬ್ಬಂದಿನೇ ನಮ್ದೆಲ್ಲ. ಒಂದು 70 ಜನ ಇದ್ದೀವಿ ನಾವು. ಇಷ್ಟು ಜನಕ್ಕೆ ಯಾವುದೇ ತೊಂದರೆ ಇಲ್ಲ ಹಾಗೆ ಮಾಡ್ತೀವಿ. ಹೌದು, ಪ್ರತಿನಿತ್ಯ ಪರಮ ಪೂಜ್ಯರು ಭೇಟಿ ಕೊಡ್ತಾ ಇರ್ತಾರೆ ದಾಸೋಹಕ್ಕೆ. ಪ್ರತಿನಿತ್ಯ ನೋಡ್ತಾರೆ, ಪ್ರತಿನಿತ್ಯ ಕೂತು ಗಮನಿಸ್ತಿರ್ತಾರೆ. ಗಮನಿಸ್ಲಿ ಅನ್ನೋದು ಬದಲಾಗಿ ನಾವು ಆ ಪರಮ ಪೂಜ್ಯರು ಕೊಟ್ಟಿರ್ತಕ್ಕಂಥ ಶಕ್ತಿ, ಅವ್ರು ಮಾಡಿರ್ತಕ್ಕಂಥ ಆಶೀರ್ವಾದವನ್ನು ಉಳಿಸ್ಕೋಬೇಕು. ಪ್ರತಿನಿತ್ಯ ನಾವು ಸೇವೆಯನ್ನು ಮಾಡಬೇಕು. ಆ ಸೇವೆಯನ್ನು ಮಾಡಿದ ಪರಮಾತ್ಮ ನಮಗೂ ಕೂಡ ಸೇವೆ ಮಾಡ್ತಾನೆ, ನಾವು ಕೂಡ ಚೆನ್ನಾಗಿರ್ತೀವಿ. ನಮ್ಮ ಮುಂದೆ ನಮ್ಮ ಸಂಸಾರ, ನಮ್ಮ ಮಕ್ಕಳು, ನಮ್ಮ ಆಡ್ತಕ್ಕಂಥ ಕೆಲಸವೆಲ್ಲ ಸಕ್ಸಸ್ ಆಗೇ ಆಗುತ್ತೆ 100ಕ್ಕೆ 100ರಷ್ಟು. ನೋಡಿ ಸರ್, ಇದು ಸಾಂಬಾರು ನೋಡಿ, ಇದು ತರಕಾರಿ ಸಾಂಬಾರು ನೋಡಿ. ಈಗ ನೋಡಿ, ಇದು 5 ಅಡಿ ಬರ್ತದೆ, 5 ಅಡಿ ಆಳ ಬರ್ತದೆ. ಇದಕ್ಕೆ 1.5 ಕ್ವಿಂಟಲ್ ಬೇಳೆಯನ್ನು ಹಾಕಿದ್ದೇವೆ. 50 kg ಕಾಳು, ವಿಧ ಹಲಸುಂಡೆ ಕಾಳು, ತರಕಾರಿ ಎಲ್ಲವನ್ನು ಹಾಕಿದ್ದೇವೆ. ಇದು ಸಾಂಬಾರು. ಈ ಥರದ್ದು 3 ಕೊಳಗ ಸಾರನ್ನು ಮಾಡ್ತೇವೆ ಒಂದು ಸಮಯಕ್ಕೆ. 1 ಕೊಳಗ ಸಾಲೋದಿಲ್ಲ. ಇದು ವಿದ್ಯಾರ್ಥಿಗಳಿಗೆ ಆ ಕಡೆ ಒಂದಿದೆ ಪಕ್ಕದಲ್ಲಿ, ಮತ್ತೆ ಭಕ್ತಾದಿಗಳಿಗೆ ಒಂದಿದೆ. ಇದು ವಿದ್ಯಾರ್ಥಿಗಳಿಗೆ 3 ಕಡೆ ಅಡುಗೆ ಆಗ್ತಾ ಇದೆ. 3 ಕಡೆ ಅಡುಗೆ ಆಗ್ತದೆ. ವಿದ್ಯಾರ್ಥಿಗಳಿಗೊಂದು ಕಡೆ, ಭಕ್ತಾದಿಗಳೊಂದು ಕಡೆ. ನೋಡಿ, ಹಲಸುಂಡೆ ಕಾಳು, ಬೇಳೆ, ತರಕಾರಿ ಎಲ್ಲವೂ ಬೆಂದಿದೆ. ಘಮ 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 ಅಂತ ಘಮ 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 ಅಂತಿದೆ. ಆ ಕಾಳು ಮತ್ತೆ ರಾಗಿ ಮುದ್ದೆಯನ್ನು ಊಟ ಮಾಡ್ತಾ ಇದ್ರೆ, ಒಂದು ಮುದ್ದೆಯನ್ನು ಊಟ ಮಾಡೋದು ಇನ್ನೊಂದನ್ನು ಊಟ ಮಾಡೋಣ ಅನ್ಸುತ್ತೆ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಮತ್ತೆ ಸಾಂಬಾರ್ ಪುಡಿ, ಖಾರ ಪುಡಿ ನೋಡಿ, ಒರಿಜಿನಲ್ಲು. ಹೌದು, ಒರಿಜಿನಲ್, ಪ್ಯೂರ್. ಇದಕ್ಕೆ ಯಾವುದೇ ವಿಧವಾದಂತ ನಾವು ಬೇರೆ ಕೆಮಿಕಲ್ಸ್ ಯಾವುದಿಲ್ಲ. ಆರೋಗ್ಯಭರಿತವಾದಂಥದ್ದು ನಮ್ಮ ಶ್ರೀ ಕ್ಷೇತ್ರದಲ್ಲಿ ಮಾಡುವಂಥದ್ದು. ದೊಡ್ಡ ಸ್ವಾಮೀಜಿಗಳಿದ್ರಲ್ಲ, ಶಿವಕುಮಾರ ಸ್ವಾಮೀಜಿಗಳು, ಹೌದು, ಅವ್ರಿದ್ದಾಗ ಅವರೇ ಬಂದು ಅಡುಗೆ ನಿಂತ್ಕೊಂಡ್ಬಿಡೋದಾರ ಕೇಳಿದೀವಲ್ಲ. ಹೌದು, ಅವರು ಕೂಡ ಬರ್ತಾ ಇದ್ರು. ಪರಮ ಪೂಜ್ಯರು 100 ವರ್ಷ ಇಳಿ ವಯಸ್ಸಿನಲ್ಲೂ ಕೂಡ ಕಬಿನಿಯನ್ನು ಎತ್ಕೊಂಡು ಬಂದು ಬೆಗಿ ನೋಡ್ತಾ ಇದ್ರು. ಅನ್ನ ಆಗಿದೆಯಾ, ಚಿತ್ರಾನ್ನ ಆಗಿದೆಯಾ, ಪಾಯಸ ಆಗಿದೆಯಾ ಅಂತ ನೋಡ್ತಿದ್ರು. ಬೂಂದಿ ಹಾಕಿದಾರ ಮಕ್ಕಳಿಗೆ ಅಂತ ನೋಡ್ತಿದ್ರು. ಇವತ್ತು ಕೂಡ ನಡ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ಕಿರಿಯ ಶ್ರೀಗಳು, ಸಿದ್ಧಲಿಂಗ ಶ್ರೀಗಳವರು ಕೂಡ ಬಂದು ಮಕ್ಕಳಿಗೆ ತುಪ್ಪ ಹಾಕ್ತಿದ್ದೀರಾ, ಚಿತ್ರಾನ್ನ ಹಾಕಿದ್ದೀರಾ, ಬೂಂದಿ ಹಾಕಿದ್ದೀರಾ ಅಂತ ನೋಡ್ತಾರೆ. ಅವರಿಗೆ ಪರಮ ಪೂಜ್ಯ ನಮ್ಮ ಈಗಿನ ಸಿದ್ಧಲಿಂಗ ಶ್ರೀಗಳಿಗೆ ಪ್ರಾಣಿ ಪಕ್ಷಿಗಳು ಕೂಡ ಅಷ್ಟೇ ಪ್ರೀತಿ. ಬೆಕ್ಕು, ನಾಯಿ, ಹಸು, ಎಮ್ಮೆ ನಾವು ಹೋಗ್ತಾ ಇದ್ರೆ ಕೆಲವು ಹಾಗೆ ಹೋಗ್ತವೆ. ಪರಮ ಪೂಜ್ಯರು ಬರ್ತಾ ಇದ್ರೆ ಅವ್ರ ಹತ್ರ ಓಡಿ ಬರ್ತವೆ ಪ್ರಾಣಿಗಳು. ಯಾಕೆ ಅಂದರೆ ಅವರು ತೋರಿಸ್ತಕ್ಕಂಥ ಪ್ರೀತಿ ಆಗಿದೆ. ನಮ್ಮ ಹಳೆ ಮಠದಲ್ಲಿದೆ ಬೆಕ್ಕುಗಳು, ಅವ್ರು ಬಂದರೆ ಓಡಿ ಬರ್ತವೆ ಎಲ್ಲ ಹತ್ರಕ್ಕೆ ಬಡ್ಕೊಂಡು. ನಾಯಿಗಳು ಹತ್ರಕ್ಕೆ ಬರ್ತವೆ, ಅವಕ್ಕೆಲ್ಲ ಬಿಸ್ಕೆಟ್ಸು. ಹಸುಗಳು ಅವ್ರ ಆಫೀಸ್ಗೆ ಏನಕ್ಕೆ ಬಿಡ್ತವೆ, ಅವಕ್ಕೇನಾದ್ರು ಫಲ ಕೊಟ್ಟರೆ ಹೋಗೋದು.
ಅಷ್ಟು ಪ್ರೀತಿ. ಅವರು ಓಡಿಸ್ರಪ್ಪ ಅನ್ನೋದಿಲ್ಲ ಅದನ್ನ. ಅವು ಹಾಗೆ ಹೋಗೋದೇ ಇಲ್ಲ. ಯಾಕೆಂದ್ರೆ ಪರಮ ಪೂಜ್ಯರು ಅಷ್ಟು ಪ್ರೀತಿಸ್ತಾರೆ. ಒಂದು ಪ್ರಾಣಿಗಳು ಕೂಡ ಅಷ್ಟೇ. ಒಂದು ಪ್ರಸಾದ ಒಂದು ಊಟವನ್ನು ಹಾಕಿದರೆ, ಒಂದು ನಾಯಿಗೆ ಹೇಳ್ತಾರೆ, ಒಂದು ನಾಯಿಗೆ ಒಂದು ತುತ್ತು ಅನ್ನವನ್ನು ಹಾಕಿದರೆ ನಮ್ಮ ಜೊತೆ ಇರುತ್ತೆ ಅಂತ. ಹಾಗೆ ಪರಮ ಪೂಜ್ಯರು ಪ್ರತಿ ಒಂದು ಮಕ್ಕಳ ಮೇಲೂ ಕೂಡ ಅಷ್ಟೇ, ಪ್ರಾಣಿಗಳ ಮೇಲೂ ಕೂಡ ಅಷ್ಟೇ ಪ್ರೀತಿ. ಅವರಿಗೆ ತ್ಯಾಗಮಯಿಗಳವರು, ಸಮಾಜಕ್ಕೋಸ್ಕರ ಓಡಾಡ್ತಾ ಇರೋರು, ಬಡ ಮಕ್ಕಳ ಏಳಿಗೆಗೋಸ್ಕರ ಇರ್ತಕ್ಕಂಥದ್ದು ನಮ್ಮ ಸಿದ್ಧಗಂಗಾ ಕ್ಷೇತ್ರ. ನಮ್ಮ ಪರಮ ಪೂಜ್ಯರ ಆಸೆ ಅಷ್ಟೇ. ಇವತ್ತು ನಾವೆಲ್ಲ 2 ಸರಿ ಊಟ ಮಾಡಿರ್ತೀವಿ. ಪರಮ ಪೂಜ್ಯರು ಸಾವಿರಾರು ಫಂಕ್ಷನ್ಗಳಿರ್ತದೆ. ಶ್ರೀ ಕ್ಷೇತ್ರ ದೊಡ್ಡ ಸಂಸ್ಥೆ. ಆ ಆಫೀಸಿನ ಕಾರ್ಯಗಳನ್ನು ಮುಗಿಸಿ 3 ಗಂಟೆ ಆಗಿರ್ತದೆ, ಆ ಪ್ರಸಾದ ತೆರಳ್ತಾ ಇರ್ತಾರೆ. ಇದೆಲ್ಲ ಸಮಾಜದ ಸೇವೆ, ಅವರ ದೇವರು. ನೋಡಿ ಅಲ್ಲ ವಿದ್ಯಾರ್ಥಿಗಳು ಬಂದು ಕೆಲಸ ಮಾಡ್ತಾ ಇದ್ದಾರೆ ನೋಡಿದ್ರಿ ನೋಡಿ, ಅವರೆಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ ನೋಡಿ. ಮಾಡ್ಬಿಡೋಣ. ಬನ್ನಿ. ಈಗ ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಿದ್ಧಗಂಗಾ ಜೊತೆಗೆ ಈಗ ಬಂದಿದ್ದಾರೆ ನೋಡಿ. ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಷ್ಟೇ. ಅನ್ನವನ್ನು ಹಾಕ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಕ್ಲಾಸ್ ಇರಲ್ವಾ ಈಗ? ಕ್ಲಾಸ್ ಈಗ ಮುಗ್ದಿರ್ತದಲ್ಲ, ವಿಶೇಷ ದಿನಗಳನ್ನು ಅರ್ಧ ಗಂಟೆ ಮುಂಚಿತವಾಗಿ ಬಿಡ್ತೀವಿ. ಬಿಟ್ಟಾಗ ಏನ್ ಮಾಡ್ತಾರೆ ನಮ್ಮ ವಿದ್ಯಾರ್ಥಿಗಳ ವಾಡಿಕೆ, ನಾನೇ ಕೆಲಸ ಮಾಡ್ತೀನಿ ವಾಲಂಟ್ರಿಯಾಗಿ ಬಂದು ನಿಂತ್ಕೊಳ್ತಾರೆ. ನೀವು ಇಂಥವ್ರು ಬನ್ನಿ ಅಂತ ಹೆಸರು ಬರ್ಸಲ್ಲ? ಹೆಸರೇನು ಬರ್ಸೋದಿಲ್ಲ, ನಾವೇ ಕೆಲಸ ಮಾಡ್ತೀವಿ ಅಂತ ಬರ್ತಾರೆ. ಹೌದು, ಬನ್ನಿ ಸರ್. ಕಳ್ಳೆಬೀಜ ಎಷ್ಟು ಕೆಜಿ ಸರ್? ಮುಟ್ಟ ಸರ್, ಮುಟ್ಟೆ ತಗೊಳ್ಳಿ, ಪರವಾಗಿಲ್ಲ, ತಗೊಳ್ಳಿ. 1 ಕ್ವಿಂಟಲ್ ಕಡಲೆ ಬೀಜವನ್ನು ಹಾಕಿದ್ದೇವೆ. 100 ಕೆಜಿ ಕಡಲೆ ಬೀಜ, 1 ಕ್ವಿಂಟಲ್ ಕಡಲೆ ಬೀಜ ನೋಡಿ. ಇದು 1 ಮಂಕ್ರಿ ಇದೆ, ಆಗಲೇ 2 ಮಂಕ್ರಿ ಖಾಲಿ ಆಗಿದೆ. ಬನ್ನಿ. ಅಡುಗೆ ಮಾಡೋದಲ್ಲ, ತೊಳೆಯೋದು ಒಂದು ದೊಡ್ಡ ಕೆಲಸನೇ. ತೊಳೆಯುವಂಥದ್ದು ದೊಡ್ಡ ಕೆಲಸ. ಯಾಕೆ ಅಂದ್ರೆ ಮಜ್ಜಿಗೆ ಮಾಡಬೇಕಲ್ಲ, ಅದನ್ನ ಸಬೀನಾ ಪೌಡರ್ ಹಾಕಿ, ಬಿಸಿನೀರನ್ನು ಹಾಕಿ ತೊಳೆದು ಎಲ್ಲವನ್ನು ಸ್ವಚ್ಛ ಮಾಡಿ, ಆಮೇಲೆ ಮೊಸರನ್ನ ಹಾಕಿ, ಮಿಷನ್ ಇದೆ, ಹಾಕಿ ಮಜ್ಜಿಗೆ ಮಾಡುವಂಥದ್ದು. ಮಜ್ಜಿಗೆ ಮಾಡೋಕ್ಕೆ ಮಿಷನ್ ಇದೆಯಾ? ಹೌದು ನೋಡಿ. ಇದರಲ್ಲಿ ಫುಲ್ 1 ಕೊಳಗ ಮಜ್ಜಿಗೆ ಬೇಕು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ 1 ಕೊಳಗ ಮಜ್ಜಿಗೆ ಬೇಕು. ಸೊ ಸಿದ್ಧಗಂಗಾ ಮಠದಲ್ಲಿ ಪ್ಲೇಟ್ ಮೀಲ್ಸ್ ಅಲ್ಲ, ಫುಲ್ ಮೀಲ್ಸೇ. ಫುಲ್ ಮಿಲ್ಸೆ ಆರೋಗ್ಯಕರ ಫುಲ್ ಮೀಲ್ಸೆ. ಮಜ್ಜಿಗೆ ಕುಡಿದೆ ಹೋಗಂಗಿಲ್ಲ. ಸೂಪರ್. ಬನ್ನಿ, ಈಗೆಲ್ಲ ಹೋಗೋಣ ಸರ್. ಬನ್ನಿ. ಇದನ್ನ ಮೇಲ್ಗಡೆ ರಸಗ್ ಮಿಷನ್ ಇದೆ, ವಿದ್ಯಾರ್ಥಿಗಳು ಊಟ ಮಾಡ್ತಕ್ಕಂಥ ಹಾಲ್ ಇದೆ. ನೋಡಿ, ಇದು ನಮ್ಮ ಬಕೆಟ್, ಇವೆಲ್ಲ ತೋರಿಸ್ತೀನಿ. ಕಿಚನ್ ಸ್ಟೋರ್ಸ್. ನೋಡಿ ಸರ್, ಈ ಸೌಟ್ಸ್ ಇದೆಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಸಾಂಬಾರು ಮತ್ತೆ ಪಾಯಸವನ್ನು ಹಾಕ್ಲಿಕ್ಕೆ ಬೇಕಲ್ಲ, ಇದೆಲ್ಲ ಸೌಟು. ಇವೆಲ್ಲ ಮಜ್ಜಿಗೆ ಹಾಕ್ಲಿಕ್ಕೆ, ಇವೆಲ್ಲ ಚಿತ್ರಾನ್ನ ತುಂಬಿಕೊಳ್ಳಿಕ್ಕೆ ಬೇಸನ್ಗಳು. ಈ ಕಡೆ ಬಕೆಟ್ಸ್ ಇದೆ ನೋಡಿ, ಇದೆಲ್ಲ ಸಾಂಬಾರ್ ಹಾಕ್ಲಿಕ್ಕೆ. ಈ ಕಡೆ ಪಕ್ಕದ ರೂಮ್ನಲ್ಲಿ ಈ ಕಡೆ ಇದೆ ನೋಡಿ, ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಐಟಮ್ಗಳನ್ನು ಇಟ್ಕೊಂಡಿರ್ತೀವಿ. ಇವೆಲ್ಲ ಪಕ್ಕದಲ್ಲಿ ನಮ್ಮ ದಾಸೋಹಕ್ಕೆ ಸಂಬಂಧಪಟ್ಟಿದೆ, ಕಿಚನ್ ಸಂಬಂಧಪಟ್ಟಿದೆ. ಓಕೆ. ಅಲ್ಲ, ಒಂದು ಆಶ್ಚರ್ಯ ನನಗೆ, ಒಂದು ದಿನದ ಊಟದ ಖರ್ಚು ಎಷ್ಟು ಸರ್? ಇವಾಗ ಒಂದು ಊಟದ ಖರ್ಚು ನಾನು ಹೇಳಿದೆ, 35-40 ಕ್ವಿಂಟಲ್ ಅಕ್ಕಿ ಅಂದರೆ 1 ಕ್ವಿಂಟಲ್ ಅಕ್ಕಿ ಎಷ್ಟಿದೆ, ಬೇಳೆ ಎಷ್ಟಿದೆ, ಉಪ್ಪು ಎಷ್ಟಿದೆ, ಎಣ್ಣೆ ಎಷ್ಟಿದೆ ಅಂತ ನಮಗೆ ಗೊತ್ತಿದೆ. 5-6 ಲಕ್ಷ ರೂಪಾಯಿ ಖರ್ಚು ಬರ್ತದೆ ನಮ್ಗೆ ಇವತ್ತು ಒಂದು ದಿನಕ್ಕೆ. ಹೌದು ಸರ್, ಒಂದು ದಿನಕ್ಕೆ. ಇವತ್ತು ಯಾವುದಿದೆ, ಯಾವುದು ಕಡಿಮೆ ರೇಟಿಗೆ ಸಿಗುವಂಥದ್ದಿಲ್ಲ. ಆದರೆ ಪರಮಾತ್ಮನ ಶಕ್ತಿ ನಡ್ಕೊಂಡು ಹೋಗ್ತಾ ಇದೆ. ಭಕ್ತಾದಿಗಳು ತಂದು ಕೊಡೋರು ಇದ್ದಾರೆ, ನಮ್ಮ ಜಮೀನಲ್ಲಿ ಬೆಳೀತಕ್ಕಂಥದ್ದಿದೆ, ತುಂಬ ಇದೆ. ಇವತ್ತು ಶ್ರೀ ಕ್ಷೇತ್ರದ ಯಾವುದಕ್ಕೂ ಕೊರತೆ ಇಲ್ಲ. ಪರಮ ಪೂಜ್ಯರ ಆಶೀರ್ವಾದ, ಸಿದ್ಧಲಿಂಗೇಶ್ವರ ಆಶೀರ್ವಾದ ಮಾಡ್ತಿದ್ದಾರೆ. ಪರಮ ಪೂಜ್ಯರ ಮೇಲಿದ್ದಾರೆ. ನಮ್ಮನ್ನ ಈಗಿನ ಶ್ರೀಗಳು ಇಲ್ಲೇ ನಿಂತು ನಡೆಸ್ತಾ ಇದ್ದಾರೆ. ಅದಕ್ಕೆ ಹಳೆ ವಿದ್ಯಾರ್ಥಿಗಳು, ಭಕ್ತಾದಿಗಳು, ಅಕ್ಕಪಕ್ಕದ ಹಳ್ಳಿಯವರು, ರಾಜ್ಯ ವಿದೇಶಗಳ ತಗ ಇರತಕ್ಕಂಥ ಭಕ್ತಾದಿಗಳೆಲ್ಲ ಸಹಕಾರ ತುಂಬ ಇದೆ. ಅದಕ್ಕೆ ಇವತ್ತು ನಿಮ್ಮ ಮಾಧ್ಯಮದವರು ಕೂಡ ಇದ್ದಾರಲ್ಲ, ನಿಮ್ಮ ಮಾಧ್ಯಮದವರು ಧನ್ಯವಾದವನ್ನು ಹೇಳ್ತೀನಿ. ಯಾಕೆ ಅಂದರೆ ಇವನ್ನೆಲ್ಲ ಪ್ರಸಾರ ಕೊಡ್ತಾರೆ. ಸಿದ್ಧಗಂಗಾ ಕ್ಷೇತ್ರವನ್ನು ಬನ್ನಿ ನೋಡಿ ಅಂತ ಹೇಳ್ತಾರೆ. ನೋಡಿದಾಗ ಪ್ರಸಾದವನ್ನು ಮಾಡ್ತಾರೆ, ಊಟ ಮಾಡ್ತಾರೆ. ಇಲ್ಲಿ ನಾನು ಏನಾದ್ರು ಒಂದು ಕಾಣಿಕೆ ಹಾಕಬೇಕು, ನಾನು ಏನಾದ್ರು ಒಂದು ಸೇವೆ ಮಾಡಬೇಕು ಅಂತ ಮನೋಬಲ ಬರ್ತದೆ. ಈ ಮಾಧ್ಯಮದವರು ಕೂಡ ನಾನು ಧನ್ಯವಾದ ಹೇಳ್ತೀನಿ. ಈ ನಿಮ್ಮ ಥರ ಮಾಧ್ಯಮದವರೆಲ್ಲ ಬರ್ತಾ ಇರಬೇಕಿದ್ದಕ್ಕೆ ಶ್ರೀ ಕ್ಷೇತ್ರಕ್ಕೆ. ಥ್ಯಾಂಕ್ ಯು ಸರ್. ಹಾಗಾದ್ರೆ 5 ಲಕ್ಷ ಒಂದು ದಿನ ಖರ್ಚು ಅಂದರೆ? ಹೌದು ಸರ್. 1.25 ಕೋಟಿ ರೂಪಾಯಿ ದುಡ್ಡು ಬೇಕು ನಿಮಗೆ? ಹೌದು ಸರ್, ಜಾಸ್ತಿ ಬೇಕಾಗ್ತದೆ. ಯಾಕೆ ಅಂದ್ರೆ ಜಾತ್ರೆ ಶುರುವಾಗ್ತದೆ, ಮಧ್ಯೆ ಮಧ್ಯೆ ಫಂಕ್ಷನ್ಗಳನ್ನ ಮಾಡ್ತಾರೆ. ಪರಮ ಪೂಜ್ಯರ ಜನ್ಮದಿನೋತ್ಸವನ್ನ ಮಾಡ್ತಾರೆ, ಮತ್ತೆ ಗುರುವಂದನೆ ಮಾಡ್ತಾರೆ. ಅಂತ ದಿನಗಳೇ ಲಕ್ಷಾಂತರ ಜನ ಸೇರ್ತಾರೆ. ತುಂಬಾ ಖರ್ಚು ಬರ್ತದೆ ಅವಾಗೆಲ್ಲ. ಹೌದು, ಅಂದ್ರೆ ಕೋಟ್ಯಾಂತರ ರೂಪಾಯಿ. ಹೌದು. ಇದೆಲ್ಲ ಅಕ್ಕಿ ಚೀಲ ಯಾಕೆಂದ್ರೆ ಹಾರ್ಕೋಬೇಕಲ್ಲ, ಅದಕ್ಕೋಸ್ಕರ. ಈಗ ನೀವು ಸ್ಟೋರ್ ಹೋಗ್ತಾ? ಇದು ರಸ್ಕೋ. ಹೌದು. ಸಿದ್ಧಗಂಗೆಯ ಶಿವಕುಮಾರರ ಮಾಡೋನಿ ಸ್ಮರಣ. ನೋಡಿ, ಇದು ಬನ್ನು. ಅದನ್ನ ಕಟಿಂಗ್ ಮಿಷನ್ ಹಾಕ್ತಿವಿ. ಕಟ್ ಆದ್ಮೇಲೆ ಡ್ರೈ ಆದ್ಮೇಲೆ ಈಗ ಬರ್ತದೆ, ಗಟ್ಟಿ ಬರ್ತದೆ. ಇದೇನು ಗೊತ್ತಾ, ಈ ಹಿಟ್ಟು ಈ ಮಿಷಿನ್ ನಲ್ಲಿ ಕಲ್ಸುತ್ತೆ.
ನೋಡಿ ಅದು ಸೈರನ್ ಆಯ್ತು. 1 ನಿಮಿಷ ಆಯ್ತಲ್ಲ. ಗೋಧಿ ರಸ್ಕು ನೀವು ಬೇಕ್ರಿಯಲ್ಲಿ ಹೋದ್ರು ಕೆಮಿಕಲ್ ಆ್ಯಡ್ ಬರೀ ಹೇಳೋದಷ್ಟೇ. ಮಕ್ಳಿಗೆ ಆರೋಗ್ಯವಾಗಿ ನೋಡ್ಕೊಳ್ಳೋದು ಇದು. ಅವ್ರಿಗೆ ಐಟಮ್ ಕೊಟ್ಟು ಡಾಕ್ಟರ್ ಹತ್ರ ಕಳ್ಸೋದಲ್ಲ. ಸಿದ್ಧಗಂಗೆಯ ಶಿವಕುಮಾರರ ಮಾಡೋನಿ ಸ್ಮರಣ. ಸರ್ ಬನ್ನಿ, ನಮ್ಮ ಪರಮ ಪೂಜ್ಯರು ಕೆಲವೊಂದು ಮಕ್ಕಳು ಮನೆಯಲ್ಲಿ ಚಪಾತಿ ಮಾಡೋದು ಕಷ್ಟವಾಗಿದೆ. ಹಳ್ಳಿಗಳಲ್ಲಿ ರಸ್ಕನ್ನ ತರೋದೇ ಇಲ್ಲ. ನಮ್ಮ ಪರಮ ಪೂಜ್ಯರ ಆಸೆ ಏನು ಅಂದರೆ, ಬೆಳೆಯೋ ಮರಕ್ಕೆ ಗೊಬ್ಬರವೇ ಮುಖ್ಯ ಅನ್ನೋ ಹಾಗೆ ಚಿಕ್ಕ ಮಕ್ಕಳು ಶ್ರೀ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ರಸ್ಕು, ಹಾಲು ಇದನ್ನೆಲ್ಲವನ್ನು ಕೊಡಿಸ್ತಾರೆ. ಪ್ರತಿನಿತ್ಯವೂ ಕೂಡ ಎಲ್ಲವೂ ನಡ್ಕೊಂಡು ಹೋಗ್ತಾ ಇದೆ. ನೋಡಿ, ಇದು ರಸ್ಕಿನ್ ಮಿಷನ್ ಇದೆ, ರಸ್ಕಾಗಲೇ ರೆಡಿ ಆಗ್ತಾ ಇದೆ. ಯಾಕೆ ಅಂದರೆ ಚಿಕ್ಕ ಮಕ್ಕಳಿಗೆ 4ನೇ ತರಗತಿ ಮಕ್ಕಳು ತುಂಬ ಇದ್ದಾವೆ, ಅವು ಕೂಡ ಇದ್ದಾವೆ. ಅವಕ್ಕೆ ಪ್ರತಿನಿತ್ಯ ಹಾಲನ್ನು ಕೊಡಿಸ್ತಾರೆ. ಮಾರ್ನಿಂಗು ಬೆಳಿಗ್ಗೆ ಹಾಲಿರುತ್ತೆ. ಈಗ ಉದಾಹರಣೆಗೆ ನಮ್ಮದ್ರ ಮಕ್ಕಳಿದ್ರೆ ಬೆಳಗ್ಗೆ ಹಾಲು ರಸಗನ್ನು ಕೊಡ್ತೀರಾ? ಹೌದು. ಹಾಗೆ ಪರಮ ಪೂಜ್ಯರು ಕೊಡಿಸ್ತಾರೆ ಎಲ್ಲ ಮಕ್ಕಳಿಗೂ. ಅದು ಸಂಬಂಧಪಟ್ಟ ಸಿಬ್ಬಂದಿಗಳು ಇರ್ತಕ್ಕಂಥವ್ರು ಇದ್ದಾರೆ, ನಮ್ಮ ವಾರ್ಡನ್ಗಳಿದ್ದಾರೆ, ಸಂಬಂಧಪಟ್ಟಂಥ ಮ್ಯಾನೇಜರ್ಸ್ ಇದ್ದಾರೆ. ಅವಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. 10,000 ಮಕ್ಕಳಾಗ್ತವೆ. 10,000 ಮಕ್ಕಳಿಗೆ ರಸ್ಕು? ಹೌದು ಸರ್. ನೋಡಿ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆಮೇಲೆ ಶನಿವಾರ ಭಾನುವಾರ ರಸ್ಕಿನ್ ಜೊತೆ ಖಾರದ ಪುರಿ ಗೊತ್ತಿಲ್ಲ, ಖಾರದ ಪುರಿಗೆ ಕಡಲೆ ಬೀಜ ಎಲ್ಲ ಮಿಕ್ಸ್ ಆಗಿ ಒಗ್ಗರಣೆ ಪುರಿ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಕೊಡ್ತೇವೆ. ಶನಿವಾರ ಭಾನುವಾರ ಕಾಫಿ ಟೀ ಕೊಡ್ತೇವೆ. ಶನಿವಾರ ಭಾನುವಾರ ಕಾಫಿ ಟೀ ಮಕ್ಕಳಿಗೆ. ನೋಡಿ, ರಸ್ಕೆಲ್ಲ ರೆಡಿ ಇರ್ತದೆ. ರಸು ಮಾಡುವಂತ ಮೋಹನ್ ಅಂತೇಳಿ. ಮೋಹನ್, ಏನ್ ಕೆಲಸ ಇದು? ಇದು ರಸ್ಕ್ ಕಟಿಂಗ್ ಮಾಡೋ ಮಿಷಿನ್ ಇದು. ಸೊ ರಸ್ಕು ಉಂಡೆ ತೋರಿಸಿ ಹೆಂಗಿರುತ್ತೆ? ಇದು ಬನ್ನು ಫಸ್ಟ್ ಇದು ಗೋಧಿ ಬಂದ್ ಮಾಡ್ಕೊಬೇಕು. ಗೋಧಿ ಬಂದ್ ಮಾಡ್ಕೊಂಡು ಇದು ಕಟಿಂಗ್ ಮಾಡೋದು. ಕಟಿಂಗ್ ಆದ್ಮೇಲೆ ಪ್ಲೇಟಿಗೆ ಜೋಡಿಸ್ಕೊಬೇಕು. ಆಮೇಲೆ ನಾವು ತಿರ್ಗಾ ಡಬಲ್ ರೋಸ್ಟ್ ಮಾಡ್ಕೊಂಡ್ರೆ ರಸ್ಕ್ ಆಗುತ್ತೆ. ಈ ಕಡೆ ಕಟ್ಟಾಗಿ ಬರ್ತದೆ. ನೀಟಾಗಿ ಸ್ಲೈಸ್ ತರ ಕಟ್ಟಾಗುತ್ತೆ. ಅದನ್ನ ಜೋಡಿಸಿ ಮತ್ತೆ ಡ್ರೈಗೆ ಹಾಕ್ತಾರೆ. ಆರ್ಬೇಕಾದ್ರೆ ಗಟ್ಟಿ ಇರಲ್ಲ ಮೊದಲು, ಮತ್ತು ಗಟ್ಟಿ ಇರಲ್ಲ, ಬನ್ ಟೈಪ್ ಇರುತ್ತೆ. ಆಮೇಲೆ ಡ್ರೈಗೆ ಹಾಕ್ತೇವೆ. ಡ್ರೈಗೆ ಹಾಕಿದ ಮೇಲೆ ಅದು ಗಟ್ಟಿ ಬರ್ತದೆ. ನೋಡಿ, ಇದು ಬನ್ನು, ಮೆತ್ತಗಿರ್ತಕ್ಕಂಥ ಬನ್ನು, ಸಾಫ್ಟ್ ಬನ್ನು. ಅದನ್ನ ಕಟಿಂಗ್ ಮಿಷನ್ಗೆ ಹಾಕ್ತಿವಿ. ಕಟ್ ಆದ ಮೇಲೆ ನೋಡಿ ಒಣಗಿದೆ ಇದು. ಇದನ್ನ ಡ್ರೈ ಆಗುತ್ತದೆ. ಡ್ರೈ ಆದ್ಮೇಲೆ ಈಗ ಬರ್ತದೆ, ಗಟ್ಟಿ ಬರ್ತದೆ. ಹೌದು, ಡ್ರೈ ಆದಾಗ. ಇದು ಸಿಂಗಲ್ ರೋಸ್ಟ್, ಇದು ಡಬಲ್ ರೋಸ್ಟ್. ರೋಸ್ಟ್ ಆದ್ಮೇಲೆ ಗಟ್ಟಿ ಬರ್ತದೆ. ಹೌದು, ಇದನ್ನ ಹಾಲ್ಗೆ ಇಚ್ಕೊಂಡು ತಿಂತಾವ್ ಮಕ್ಕಳೆಲ್ಲ. ಈಗ ಮಿಷನ್ಗೆ ಹಾಕ್ತಿವಿ ಮಿಷನ್ಗೆ ಹಾಕ್ತಿವಿ. ಅದನ್ನ ಮಿಷನ್ ಹಾಕ್ತಿವಿ. ಬನ್ನಿ ಸರ್, ಇದು ಫುಲ್ ಗೋಧಿಯಲ್ಲೇ ಮಾಡಿರೋದು? ಹೌದು, ಗೋಧಿ. ಅಯಾಜ್ ಅಂತ. ನಾವು ಇಲ್ಲಿ ಗೋಧಿ ರಸಕ್ಕೆ ಮಾಡೋ ಅಂತ ಹೆಡ್ಡು ಕುಕ್ಕು. ಪ್ಯೂರ್ ಗೋಧಿ. ಇಲ್ಲಿ ಮೈದಾ ಇಲ್ಲ, ಕೆಮಿಕಲ್ ಆ್ಯಡ್ ಇಲ್ಲ, ಏನಿಲ್ಲ. ಹಾಲು ಪೌಡ್ರು, ಸಕ್ಕರೆ, ಒಳ್ಳೆ ಶುದ್ಧವಾದ ದಾಲ್ಡ, ಆಯಿಲು, ಸೋಂಪು, ಓಂಕಾಳು ಜೀರ್ಣಕ್ಕೆ, ಇಷ್ಟನ್ನ ಹಾಕಿ ಯಾಲಕ್ಕಿ ಪೌಡ್ರು ಹಾಕ್ಬಿಟ್ಟು ಮಕ್ಕಳು ಆರೋಗ್ಯವಾಗಿರಬೇಕು, ಮಕ್ಳಿಗೆ ಡೈಜೆಷನ್ ಆಗಬೇಕು, ಮಕ್ಕಳು ಆರೋಗ್ಯವಾಗಿರಲಿ ಅಂತ ಬುದ್ಧಿಯವರು ರಸಕ್ಕೂ ಮಾಡೋಕ್ಕೆ ಹೇಳಿದ್ದಾರೆ. ಎಷ್ಟು ಜನಕ್ಕೆ? 9,000 ಪೀಸ್ ಡೈಲಿ. 10,000 9,000 ತಯಾರು ಮಾಡ್ತೀನಿ ನಾನು ಡೈಲಿ. 10,000 ಪೀಸ್ ರಸ್ಕು? ನೋಡಿ, ಸ್ಟಾಕು ಮೂಟೆಗಳು, ಅದು ಸ್ಟಾಕು. ಈಗ ಆ್ಯಕ್ಚುಲಿ ನೀವು ಬರಲಿ ಅಂತ ನಾನು ವೆಯ್ಟಿಂಗ್ ಲಿಸ್ಟಲ್ಲಿ ಇಟ್ಕೊಂಡಿದ್ದೀನಿ. ಓವನ್ಗೆ ಹಾಕೋಕ್ಕೆ, ಒಲೆಗೆ ಹಾಕೋಕ್ಕೆ ಅಂತಾನೆ ನಾನು ನಿಮಗೆ ಜಸ್ಟ್ ವೆಯ್ಟಿಂಗ್ ಲಿಸ್ಟ್, ಅದ್ರ ಟೈಮ್ ಆಗೈತೆ. ಇದೇನು ಗೊತ್ತಾ? ಹಿಟ್ಟು. ಇದು ಈ ಮಿಷಿನಲ್ಲಿ ಕಲಿಸುತ್ತೆ. ಈ ಮಿಷಿನು ಕಲಿಸೋದು. ಇಲ್ಲಿ ನೋಡಿ, ಈ ಮಿಷಿನಲ್ಲಿ ನೀವು ಕಲಿಸೋದು. ಹಾಲಿನ ಪೌಡ್ರು, ಇದು ಗೋಧಿ ಹಿಟ್ಟು ಎಲ್ಲ ಇದ್ರೊಳಗೆ ಫಸ್ಟು ಸಕ್ಕರೆ, ನೀರು, ದಾಲ್ಡ, ಆಯಿಲು ಎಲ್ಲ ಹಾಕ್ಬಿಟ್ಟು ಕಲಿಸ್ತೀವಿ. ಆಮೇಲೆ ಗೋಧಿ ಹಿಟ್ಟು, ಹಾಲು ಪೌಡ್ರು, ಇಷ್ಟನ್ನ ಕಲಸಿ ಚೆನ್ನಾಗಿ ಒಂದು ಹದ ಬರಬೇಕು. ಹದ ಬಂದಾದಮೇಲೆ ನಾವೇನು ಮಾಡ್ತೀವಿ, ಇಲ್ಲಿ ಟೇಬಲ್ ಮೇಲೆ ಹಾಕ್ಕೊಂತೀವಿ. ಕಲ್ಲಿನ ಮೇಲೆ ಹಾಕ್ಕೊಂಡು ನಾವು ಒಂದೊಂದು ಪೀಸೂ ಆ ಥರ ಬಾರ್ ಒಂದೊಂದು ನಾವೇನು ಮಾಡ್ತೀವಿ, 450 ಗ್ರಾಮ್ ತೂಕ ಮಾಡ್ಕೊಂಡು ಒಂದೊಂದು ಪೀಸ್ ಕಟ್ ಮಾಡಿ ಸುತ್ತಿ ಇಕ್ತೀವಿ, ಮಾಡ್ಕೊತೀವಿ. ಇದು ಆಮೇಲೆ ಉಳಿ ಬರುತ್ತೆ. ಉಳಿ ಬಂದಾದಮೇಲೆ ಇಷ್ಟು ಟೈಮಿಂಗ್ಸು ಅಂತ ಫಿಕ್ಸ್ ಮಾಡ್ತೀವಿ ಓವನ್ಗೆ. ಅಷ್ಟು ಟೈಮಿಂಗ್ಸ್ಗೆ ನಾವು ಬಿಟ್ಟು, ಆ ಟೈಮ್ ಆದಮೇಲೆ ಓವನ್ನು ಸೈರನ್ ಹೊಡಿಯುತ್ತೆ.
ಆಗಿದೆ ಅಂತ ಅಲ್ಲ ಇಡ್ತೀನಿ ತೋರಿಸ್ತೀನಿ ನಿಮ್ಗೆ ಓವನ್ ಇಡ್ತೀರಾ? ಆಗೋದು ಇದು ನಿಮ್ಗೆ ಸೈರನ್ ಇದಾಗಬೇಕಲ್ವಾ ಹೌದು. ಈ ತರ ಶೇಪ್ ಮಾಡ್ಕೊಂಡು ಅದು ರೈಸ್ ಆದ್ಮೇಲೆ ನಾವು ಈ ಒಲೆಗೆ ಹಾಕ್ತಿವಿ. ಇಷ್ಟು ನಿಮಿಷ ಅಂತ ಆದ್ಮೇಲೆ ಅದು ಸೈರನ್ ಹೊಡಿಯುತ್ತೆ. ಅವಾಗ ಒಂದು ಕಲರ್ ಕ್ಲೀನ್ ಆಗಿ ಆ ತರ ಬೆಂದಿರುತ್ತೆ, ಒಂದು ಬ್ರೌನ್ ಕಲರ್ ಬರುತ್ತೆ. ಅದ್ ಬೆಂದಾದ್ಮೇಲೆ ಅದು ಕಟ್ಟಿಂಗ್ ಮಾಡಿ ಆ ತರ ಜೋಡಿಸ್ಕೊಂತೀವಿ. ಜೋಡಿಸಿ ರೋಸ್ಟೆಡ್ ಅದು ಬನ್ನಿ ತೋರಿಸ್ತೀನಿ. ರೋಸ್ಟೆಡ್ ಇದೆಲ್ಲ ರೋಸ್ಟೆಡ್. ಇದು ಈ ತರ ಬರುತ್ತೆ ರೋಸ್ಟೆಡ್. ಸೊ ಇದು ತಿನ್ನಕ್ಕೆ ರೆಡಿ, ನಂಬರ್ 1. ದಿನ 10,000 ಪೀಸು. 10,000 ಪೀಸ್ ಮಕ್ಕಳಿಗೆ ಕೊಡೋದು. ಒಂದು ಮಗುಗೆ ಎಷ್ಟು ಪೀಸ್ ಕೊಡ್ತೀರಿ? ಒಂದು ಮಗುಗೆ ನಮ್ದು ಪ್ರೊಡಕ್ಷನ್, ನಾವು ಪ್ರೊಡಕ್ಷನ್ ಮಾಡ್ತೀವಿ. ಡಿಸ್ಟ್ರಿಬ್ಯೂಷನ್ ಬೇರೆಯವ್ರದ್ದು. ನಮ್ದೇನಿದ್ರು ಪ್ರೊಡಕ್ಷನ್ ಮಾಡೋದು ಬುದ್ಧಿಯವ್ರು ನಮ್ಗೆ ಎಷ್ಟು ಹೇಳಿದ್ದಾರೆ, ಪ್ರೊಡಕ್ಷನ್ ಮಾಡ್ತೀವಿ ನೋಡಿ. ಅದು ಸೈರಾನ್ ಆಯಿತು, 1 ನಿಮಿಷ ಆಯ್ತಲ್ಲ, ಸೈರಾನ್ ಆಯಿತು. ಅದೇಟ್ಕದೆ ಅದು ಸೈರಾನ್ ಆಗಿ ಕರೆಯುತ್ತೆ ನಮ್ಮನ್ನ, ಬಾ ನಾನು ಬಂದಿದ್ದೀನಿ ಬಾ ಬಾ ಅಂತ. ಎಲ್ಲ ಆಟೋಮೆಟಿಕ್ ಮಾಡ್ತಿದ್ದಾರೆ. ಈಗ ನಾವು ಇದನ್ನ ಒಲೆ ಒಳಗೆ ಹಾಕ್ತಿದ್ದೀವಿ. ಇದು ರೊಟೇಟ್ ಬೇಕಾದ್ರೆ ರನ್ನಿಂಗ್ ಮಾಡಿ ತೋರಿಸು ಅಂದ್ರೆ ತೋರಿಸಿ. ಅಂದ್ರೆ ಇದು ಏನೋ ರಸ್ಕ್ ಬೇಸೋ ಒಲೆ. ಓಕೆ. ಆ ಟ್ರೈ ಎಲ್ಲ ಪೂರ್ತಿ ಟ್ರಾಲಿ ಅಂತ ಹೇಳ್ಬಿಡ್ತೀರಿ. ಈಗಿನ ತಳ್ಬೋದಾಯ್ತಾ? ಅದಕ್ಕೆ ಓಕೆ, ಡನ್. ಸರ್, ನಾವು ಮನೆಗಳಲ್ಲಿ ಓವನ್ ತಂದು ಇಟ್ಕೋತೀವಿ, ಬೇಕರಿಗಳಲ್ಲಿ ಓವನ್ ಇರುತ್ತಲ್ಲ, ಅದರ ಮೆಗಾ ವರ್ಷನ್ ಇದು. ಈಗ ಮನೆಗಳಲ್ಲಿ ಏನಾಗುತ್ತೆ ಅಂದ್ರೆ ಅದ್ರ ಇದೇ ಬೇರೆ, ಅದ್ರ ಮೆಥಡೇ ಬೇರೆ. ಇದು ಬೇಕ್ರಿ. ಇದು ಮನೇಲಿ ಆ ಥರ ಮಾಡೋದಿದ್ರೆ ಒಂದು ಬಂದ್ ಮಾಡಕ್ಕೆ 5 ಲಕ್ಷ ರೂಪಾಯಿ ಓವನ್ ಬೇಕೇ ಬೇಕು. ಮನೇಲಿ ಬಂದ್ ಮಾಡಕ್ಕಾಗಲ್ವರ? 50 ರೂಪಾಯಿ ಬಂದ್ ಮಾಡಕ್ಕೆ. 50 ನೀವು 5 ರೂಪಾಯಿ ಬಂದ್ ಮನೇಲಿ ಯಾಕೆ ಮಾಡಲ್ಲ? 5 ರೂಪಾಯಿ ಬಂದ್ ಮಾಡಕ್ಕೂ 5 ಲಕ್ಷದ ಓವನ್ ಬೇಕು. $10,000 ಮಕ್ಕಳಿಗೆ ಈಗ ರಸ್ಕ್ ರೆಡಿ ಆಗುತ್ತೆ. ನೈಸ್. ಇದು ರಸ್ಕು ನೋಡಿ. ಈಗ ರೊಟೇಡ್ ಇದು 170 ಹೀಟು. ಅಷ್ಟು ಟೆಂಪ್ರೇಚರ್ ಇರಬೇಕು. ಟೆಂಪ್ರೇಚರು 35 ಮಿನಿಟ್ ಬೇಯಬೇಕು. 35 ನಿಮಿಷ ಸೆಟ್ ಮಾಡ್ತೀರಿ. ವಾವ್. ಸೊ ನೀವು 35 ನಿಮಿಷ ಈಗ ಅದು ಸ್ನೇಹಿತರೆ ಸುತ್ತುತ್ತೆ, ಜೊತೆಗೆ ಬೇಯುತ್ತೆ. ಅಂದ್ರೆ ಕೆಳಗಡೆ ಒಲೆ ಇದೆಯಾ? ಇದು ಗ್ಯಾಸ್ ಬರ್ನಾಲ್. ಇದು ಗ್ಯಾಸ್, ಇದು ಬರ್ನಾಲ್. ಇದು ಬೆಂಕಿ ಕೊಡುತ್ತೆ. ಇದು ಮೋಟ್ರ್ ಇದೆಯಲ್ಲ, ಏರ್ ಹೊಡಿಯುತ್ತೆ, ತೆಳ್ಳುತ್ತೆ. ಆವಾಗ ಎಲ್ಲಾ ಕಡೆ ಇದು ಬರುತ್ತೆ, ಈಕ್ವಲ್ ಆಗಿ ಬೇಯುತ್ತೆ. ಈಗ ಟ್ರಾಲಿ, ಅದು ಟ್ರಾಲಿ, ಅದು ಬರೀ ಉರಿದ್ರೆ ಏನಾಗುತ್ತೆ, ಮ್ಯಾಗಡೆ ಕೆಳಗಡೆ ಆಗುತ್ತೆ. ಕರೆಕ್ಟ್. ಇದು ಗಾಳಿ ಹೊಡೆದ್ರೆ ಏನಾಗುತ್ತೆ, ಎಲ್ಲಾ ಕಡೆ ಹೀಟ್ನ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಆ ಡಿಸ್ಟ್ರಿಬ್ಯೂಟ್ಗೆ ಇವನೇನು ಸೆನ್ಸಾರ್ಗಳು ಕೊಟ್ಟಿದ್ದಾನೆ ಆ ಕಡೆ. ಈಗ ಇದು ಇದ್ರ ಬಾಕ್ಸು, ಪ್ಯಾನಲ್ ಬೋರ್ಡ್ ಬಾಕ್ಸು. ಇದು ಬಿಚ್ಚಿನ ತಿರ್ಗಾ ಟೈಟ್ ಮಾಡಿ ಬೇಡಿ. ಮ್ಯಾಗಡೆ ಇದು ಟ್ರಾಲಿ ರೊಟೇಡ್. ಅದು ಹೌದು, ಟ್ರಾಲಿ ರೊಟೇಡ್. ಅಲ್ಲಿಂದ ಇಲ್ಲಿ ಗ್ಯಾಸು. ಈ ಗ್ಯಾಸ್ ಅಂತ ಕನೆಕ್ಟ್ ಮಾಡಿದಿರಿ. ಈ ಗ್ಯಾಸ್ನ ಈ ಪೈಪ್ ಲೈನ್ ಇಂದ ಇಲ್ಲಿಗೆ ಬರುತ್ತೆ. ಪೈಪ್ ಲೈನ್ ಇಂದ ಇಲ್ಲಿಗೆ ಬಂದಾದ್ಮೇಲೆ ಅದು ಬರ್ನಾಲ್ ಆನ್ ಆಗುತ್ತೆ. ನಾವು ಓವನ್ ಆನ್ ಮಾಡಿದ್ರೆ ಬರ್ನಾಲ್ ಆನ್ ಆಗೋದು, ಎಲ್ಲ ಸೆನ್ಸರ್ ಸಿಸ್ಟಮ್. ಇಲ್ಲ ಅಂದ್ರೆ ಇಲ್ಲ. ಈಗ ನಾವು ಆನ್ ಮಾಡ್ದ ಆನ್ ಆಯ್ತು. ಈಗ ನಾನು ಬರೀ ಲಾಕಿಂಗ್ ಓಪನ್ ಮಾಡಿದ್ರೆ ಸಾಕಿದು. ಲಾಕ್ ಬರೀ ಓಪನ್ ಆದ್ರೆ ಆಫ್ ಆಗ್ಬಿಡುತ್ತೆ. ತೆಗಿಯೋದು ಬೇಕಾಗಿಲ್ಲ, ಜಸ್ಟ್ ಲಾಕ್ ಮೇಲೆ ತಿರ್ಸಿದ್ರು ಆಫ್ ಆಗ್ಬಿಡುತ್ತೆ. ಸೆನ್ಸಾರ್ ಮ್ಯಾಗಡೆ ಸೆನ್ಸಾರ್ ಕೊಟ್ಟವನೆ ಆಫ್ ಆಯ್ತು. ಈಗ ಅದು ಆಫ್ ಆಗೋಯ್ತು. ಯಾವುದು ಬರ್ನಲ್ ಆಫ್ ಆಯ್ತು. ಈಗ ನಾನು ಲಾಕ್ ಮಾಡಿದ್ರೆ ಮತ್ತೆ ಸ್ಟಾರ್ಟ್. ರೊಟೇಡ್ ಎಲ್ಲ ಆಟೋಮೆಟಿಕ್. ಎಷ್ಟು ವರ್ಷ ಆಯ್ತು ಇದನ್ನ ಹಾಕಿ ಇಲ್ಲಿ? ಎಷ್ಟು, 1 ವರ್ಷ ಆಯ್ತು. 1 ವರ್ಷದಿಂದ ಅಂದ್ರೆ ರಸ್ ಕೊಡ್ತಾ ಇರೋದು 1 ವರ್ಷದಿಂದ. ವೆರಿ ನೈಸ್, ಸೂಪರ್. ಎಷ್ಟು ಕೆಜಿ ಹಿಟ್ಟು ಬೇಕು ದಯವಿಟ್ಟು ಹೇಳಿ. ಈಗ ನಾವು ಇದು 30 kg ಹಿಟ್ಟು ಒಂದು ದಿನಕ್ಕೆ ಅಲ್ಲ, ಮೂಟೆ. ಇದು ಒಂದು ಮೂಟೆ 30 kg ಇರುತ್ತೆ. 30 kg ಇರುತ್ತೆ. ಏನಿದು? ಗೋಧಿ ಹಿಟ್ಟು. ಅಂದ್ರೆ ನೀವೇ ಮಿಲ್ ಮಾಡಿಸ್ತೀರಾ ಅಥವಾ ರೆಡಿ ಮಾಡ್ತಿರ್ತೀರಾ? ಇದು ನಮಗೆ ಬರುತ್ತೆ ಗೋಧಿ ಹಿಟ್ಟು. ನಾವು ಏನ್ ಮಾಡ್ತೀವಿ, ಈ ಗೋಧಿ ಹಿಟ್ಟನ್ನ ಹಾಕಿ ಇದನ್ನ ಮಾಡ್ತೀವಿ. ಇದು ಮಿಲ್ಕ್ ಪೌಡ್ರು, ನಂದಿನಿ ಹಾಲು ಪುಡಿ. ಆಮೇಲೆ ಇದು ಆಯಿಲ್. ಅಂದ್ರೆ ಏನೆಣ್ಣೆ? ಇದು ಅಡಿಗೆ ಎಣ್ಣೆ. ಇದು ಶುಗರ್.
ಹಾಂ ಸಕ್ಕರೆ ಸಕ್ಕರೆ ಓಕೆ. ಸಕ್ಕರೆ ಇದು ಹ್ಞೂ ಅಲ್ಲಿ ದಾಲ್ಡ ಇದೆ. ಹಾಂ ಒಳ್ಳೆ ಬೆಣ್ಣೆ ಇದ್ದಂಗಿದೆ ದಾಲ್ಡ ಇದು. ಹಾಂ ಬೆಣ್ಣೆಗೂ ಈ ಡಾಲ್ಡಕ್ಕೂ ಡಿಫ್ರೆನ್ಸ್ ಗೊತ್ತಾಗದಿರೋಷ್ಟು ಚೆನ್ನಾಗಿದೆ. ಈ ದಾಲ್ಡ ಇದೆಯಲ್ಲ ಹಾಂ ಬೆಣ್ಣೆ ಇದ್ದಂಗಿದೆ. ಸೊ ಇದು ಯಾವ್ದು ಕಲಬೆರಕೆ ಡಾಲ್ಡ ಅಲ್ಲ ಇದು. ಈಗ ಕಲಬೆರಕೆ ಇದು ಮಾಸ್ಟರ್ ಲೈನ್ ಅಂತ. ಈ ದಾಲ್ಡ ಇದೆಯಲ್ಲ ಹಾಂ ಈ ದಾಲ್ಡ ಹ್ಞೂ ನಂಬರ್ ಒನ್ ಹಾಂ ದಾಲ್ಡ ಇದು. ಬೇಕರಿ ಲೈನ್ಗೆ ನಂಬರ್ 1 ಕಾಸ್ಟ್ಲಿ. ಕಾಸ್ಟ್ಲಿ. ಇದನ್ನ ಹಸಿದೇ ತಿನ್ಬೋದು ನೋಡಿ. ನಾನು ಬೇಕಾದ್ರೆ ತಿಂತೀನಿ, ತಿನ್ನಿ ಏನಾಗಲ್ಲ. ಏನಾಗಲ್ಲ. ಇದು ಈಗ ನೀವು ಬೇಕ್ರಿಲಿ ಕೇಕ್ ತಿಂತೀರಾ, ಹಾಂ ಅದಕ್ಕೇನು ಕ್ರೀಮ್ಗೆ ದಾಲ್ಡ ತುಪ್ಪನ ಹಾಕಿರ್ತಾನೆ. ಮತ್ತೆ ದಾಲ್ಡ ಹೌದಾ? ದಾಲ್ಡ ಹಾಕಿರ್ತಾರೆ. ಹಾಂ ಹಾಂ ದಾಲ್ಡದಿಂದನೇ ಕ್ರೀಮ್ ಮಾಡ್ಕೊಡೋದು. ಅದಕ್ಕೆ ಮಕ್ಕಕ್ಕೆಲ್ಲ ಬಳ್ಕೊಂತಾರೆ. ಆವಾಗ ಗುಳ್ಳೆ ಆಗುತ್ತೆ, ಡಾಕ್ಟ್ರ್ ಹತ್ರ ಹೋಗ್ತಾರೆ ಬರ್ತಡೇಲಿ. ಕರೆಕ್ಟು. ಎಂಜಾಯ್ಮೆಂಟ್ ಅಂತ ಮಖಕ್ಕೆ ಬೆಳೆಯೋದು, ಬಾಯಿಗೆ ಹಾಕೊಳಕ್ಕಿನ್ನ. ಓಕೆ. ನಂಬರ್ 1 ದಾಲ್ಡ ಹಾಂ ಮಾಸ್ಟರ್ ಲೈನ್ದು ಸೂಪರ್ ದಾಲ್ಡ ಸೂಪರ್. ಇದು ಬುದ್ಧಿಯವರು ಮಕ್ಳಿಗೆಲ್ಲ ಒಳ್ಳೆ ಕ್ವಾಲಿಟಿ. ಅಲ್ಲ, ಒಂದಿನಕ್ಕೆ ನೀವು 10,000 ರಸ್ಕ್ ಮಾಡಕ್ಕೆ ಏನೇನು ಹಾಕ್ತೀರಿ, ಎಷ್ಟೆಷ್ಟು ಹಾಕ್ತೀರಿ ಒಂದಿನದ ಲೆಕ್ಕ ಹೇಳಿ. 120 kg ಗೋಧಿ ಹಿಟ್ಟು. ಹಾಂ 120 kg ಗೋಧಿ ಹಿಟ್ಟು, 30 kg ಆಯಿಲು ದಾಲ್ಡ ಎಲ್ಲ ಸೇರಿಸಿ, ಆಮೇಲೆ ಸಕ್ಕರೆ ಅಲ್ಲಿಗೆ 27 kg ಸಕ್ಕರೆ, ಮೈದಾ 120 ಒಟ್ಟು 120 kgಗೆ ರಸ್ ರೆಡಿ ಆಗುತ್ತೆ. 120 kg ಬೇಕು ಡೈಲಿ. ಶನಿವಾರ ಭಾನುವಾರ ಕೊಡಲ್ಲ. ಶನಿವಾರ ಭಾನುವಾರ ನಾನು ಮಾಲ್ ಸ್ಟಾಕ್ ಮಾಡಿಕ್ಕಿರ್ತೀನಿ. ಇಲ್ಲಿ ಇನ್ನ ಬೇರೆ ಐಟಮ್ಗಳು ಇರ್ತವೆ. ಹಾಂ ಹಾಂ ಮಕ್ಳಿಗೆ ಆರೋಗ್ಯವಾಗಿ ನೋಡ್ಕೊಳ್ಳೋದು ಇದು. ಅವ್ರಿಗೆ ಐಟಮ್ ಕೊಟ್ಟು ಡಾಕ್ಟರ್ ಹತ್ರ ಕಳ್ಸೋದಲ್ಲ ಅಲ್ವರಾ? ಹೌದು. ಅವ್ರಿಗೆ ಎಷ್ಟು ಹೆವಿ ತಿನ್ಸ್ಬಿಟ್ಟು ಕಳಿಸ್ಬಿಡೋದಲ್ಲ. ಅವ್ರಿಗೆ ಎಷ್ಟು ಬೇಕೋ ಅಗತ್ಯವಾದ ಫುಡ್ಡು. ಹ್ಞೂ ಈಗ ನಮ್ಮಲ್ಲೆಲ್ಲ ನಾವಿಲ್ಲಿ ಇಟ್ಕೊಂಡಿರ್ತೀವಿ ಸ್ಟಾಕು. ಶನಿವಾರ ಭಾನುವಾರನೂ ಇರುತ್ತೆ. ಈಗ ನೋಡಿ ಸ್ಟಾಕ್ ಇದೆ. ಸೊ ನೀವು ರೆಡಿ ಮಾಡಿ ಇಟ್ಬಿಟ್ಟಿರ್ತೀರಿ, ಮೂಟೆ ಮೂಟೆ ಕಟ್ಟಿ ಇಟ್ಟಿರ್ತೀರಿ. ಇಟ್ಬಿಟ್ಟಿರ್ತೀವಿ. ಈಗ ನಮ್ಮ ಮಲ್ಲಿಕಾರ್ಜುನ ಅವ್ರು ಹೇಳಿದ್ರು ಶನಿವಾರ ದಿನ ಪುರಿ ಅವು ಇವು ಮಕ್ಳಿಗೆ ಎಷ್ಟು ತಿಂತಾರೋ ಅಷ್ಟನ್ನ ಮಾತ್ರ ಇದು ಮಾಡೋದು. ಒಟ್ಟು ನಿಮ್ಮ ಇಡೀ ಉದ್ದೇಶ, ಮಠದ ಉದ್ದೇಶ ಮಕ್ಕಳ ಆರೋಗ್ಯ. ಅದಕ್ಕೆ ಏನು ಬೇಕು ಅದು ಕೊಡ್ತೀರಿ. ಅವ್ರ ಆರೋಗ್ಯ, ಅವ್ರ ಎಜುಕೇಶನ್. ದೈಹಿಕ ಆರೋಗ್ಯ, ಬುದ್ಧಿಗೆ ಎಜುಕೇಶನ್, ಮನಸ್ಸಿಗೆ ಒಳ್ಳೆತನ. ಇಷ್ಟು ನಮ್ಮ ಬುದ್ಧಿಯವರು ನಮ್ಮನ್ನ ಇದು ಮಾಡಿದ್ದಾರೆ. ಯಾಕೆ ಅಂತೀರಾ, ಈ ಮಠ ಅನ್ನೋದೈತಲ್ಲ ಅಷ್ಟು ಇದಾಗಿದೆ. ನಮ್ಮ ಹುಡುಗರೆಲ್ಲ ಮಠದಲ್ಲಿ ಓದಬೇಕು. ಇಲ್ಲಿ ಒಳ್ಳೆ ವಿದ್ಯೆ, ಈಗ ನೋಡಿ ವಿದ್ಯೆ ಅನ್ನೋದು ಎಲ್ರಿಗೂ ಸರಿಸಮ. ಅಕ್ಷರ ಎಲ್ಲರೂ ಒಂದೇ ಅಲ್ವರಾ? ಈಗ ಅವನು ಭೇದ ಬಾಧ ಇಲ್ಲ ಇಲ್ಲಿ. ನೋಡಿ ನನಗೆ ಭೇದ ಬಾಧ ಇಲ್ಲ. ಅವ್ನು ಹಿಂದೂ, ಮುಸ್ಲಿಮು, ಇವನು ಈ ಜಾತಿ, ಅವನು ಆ ಜಾತಿ ಕಥೆ ಇಲ್ಲ. ಭೇದ ಬಾಧ ಅನ್ನೋದೇ ಇಲ್ಲ. ಇವನು ಈ ಪಂಥಿ, ಅವ್ನಿಗೆ ಆ ಪಂಥಿ. ನಮ್ಮ ಮಲ್ಲಿಕಾರ್ಜುನ ನಾವು ಅಣ್ತಂದಿರು. ಪರಮ ಪೂಜ್ಯರು ಹೇಳಿದನ್ನ ಪರಮ ಪೂಜ್ಯರನ್ನು ಹೇಳ್ತಾ ಇದ್ರು. ಸಿದ್ಧಗಂಗಾ ಕ್ಷೇತ್ರ ಎಂದರೆ ಇಲ್ಲ, ಈ ಸಿದ್ಧಗಂಗಾ ಕ್ಷೇತ್ರ ಅಂದರೆ ಕುಲಸೀಮೆ ಇಲ್ಲದ ನಿಶ್ಚಿಮರು ಅಂತ. ಕುಲಸೀಮೆ ಇಲ್ಲದ ನಿಶ್ಚಿಮರು ಅಂತ. ಭೇದ ಭಾವ ಇಲ್ಲ. ಆ ಮತ ಈ ಮತ ಅನ್ನುವಂಥದ್ದಿಲ್ಲ. ಎಲ್ಲರೂ ನಾವು ಭಾರತೀಯರು, ಎಲ್ಲರೂ ನಾವು ಒಂದೇ ಜಾತಿ, ಒಂದೇ ಮನೆಯವರು, ಅಣ್ಣ ತಮ್ಮದೇ. ಹಾಗೆ ಇದು ಒಂದು ಮನೆ, ಒಂದು ಮಕ್ಕಳು, ಒಂದು ಕುಟುಂಬ ಇದ್ದಾಗಿ ಸಿದ್ಧಗಂಗಾ ಕ್ಷೇತ್ರ. ನೋಡಿ, ಮಕ್ಕಳಿಗೆ ಆರೋಗ್ಯವಾಗಿ ಚೆನ್ನಾಗಿರ್ಬೇಕು ಅಂತ ಓಮಿನ ಕಾಳನ್ನು ಹಾಕ್ತೀವಿ ನಾವು. ಓಂ ಕಾಳು ಜೀರ್ಣ ಆಗಲಿ ಅಂತ, ಜೀರ್ಣ ಶಕ್ತಿಗೆ ಓಂ ಕಾಳನ್ನ. ಕೆಲವು ಮನೆಗಳಲ್ಲಿ ಚಿಕ್ಕ ಮಕ್ಕಳಿಗೆ ಊಟ ಆರೋಗ್ಯ ಬರಲಿಲ್ಲ ಅಂದರೆ ಓಂ ಕಾಳನ್ನು ತೆಗೆದ್ಬಿಟ್ಟು ಹಾಲೆಲ್ಲ ಕುಡಿಸ್ತಾರೆ ಚಿಕ್ಕ ಮಕ್ಕಳಿಗೆ. ನೋಡಿ, ನಾವು ದೊಡ್ಡ ಮಕ್ಕಳಿಗೂ ಕೂಡ ಆರೋಗ್ಯವಾಗಿರಲಿ ಅಂತ ಓಂ ಕಾಳನ್ನು ಹಾಕ್ತೀವಿ. ಅಜ್ವಾನ್. ಇಲ್ಲಿ ಭೇದ ಭಾವ ಇಲ್ಲ ಮಠ, ಭೇದ ಭಾವ ಇಲ್ಲದೇ ಇರ್ತಕ್ಕಂಥ ಮಠ. ಎಲ್ಲವೂ ಕೂಡ ಹೌದು. ನಾವೆಲ್ಲ ಒಂದು ಮನೆ. ಸಿದ್ಧಗಂಗಾ ಕ್ಷೇತ್ರ ಅಂದರೆ ಒಂದು ಮನೆ. ಒಂದೇ ರೂಮ್ನಲ್ಲಿ ಊಟ ಮಾಡ್ತೀವಿ, ಒಂದೇ ಶಾಲೆಯಲ್ಲಿ ಓದ್ತೀವಿ, ಒಂದೇ ರೂಮ್ನಲ್ಲಿ ಮಲಗ್ತೀವಿ. ನಾವೆಲ್ಲ ಒಂದು ತಾಯಿ ಮಕ್ಕಳಿದ್ದ ಹಾಗೆ, ಅಣ್ಣ ತಮ್ಮಂದಿರಿದ್ದ ಹಾಗೆ. ನನಗೂ ಕೂಡ ಸ್ನೇಹಿತರಿದ್ದರು. ನನ್ನ ಸ್ನೇಹಿತ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿರ್ಬೇಕು, ಮೋಸ್ಟ್ಲಿ ನನಗೆ ಮೀಟ್ ಆಗಿಲ್ಲ. ಆತ ನಾನು ಹಿಂದೂ ಲಿಂಗಾಯತರು, ಆತ ಮುಸಲ್ಮಾನ. ಇವತ್ತು ನಾನು ಹೇಳ್ತೇನೆ, ಇನ್ನೊಬ್ಬರು ಕ್ರಿಶ್ಚಿಯನ್ ಇದ್ದ. ಅವರೆಲ್ಲರೂ ಇವತ್ತು ಹೇಳ್ತಾರೆ ನಾವು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದೀವಿ ಅಂತ. ನಾವು ಹೇಗಿದ್ವಿ ಅಂದರೆ ಎಲ್ಲರೂ ಅಣ್ಣ ತಂದಿರು. ಅವ್ರ ಮನೆಯಲ್ಲಿ ಊರಿಂದ ಬಂದಾಗ ರೊಟ್ಟಿ ತಂದರೆ, ಬಿಜಾಪುರದ ಕಡೆ ಉತ್ತರ ಕರ್ನಾಟಕ ಕಡೆ ರೊಟ್ಟಿ ಜಾಸ್ತಿ, ರೊಟ್ಟಿ ಎಲ್ಲ ಕಿತ್ಕೊಂಡು ತಿಂತಿದ್ವಿ. ನಾವೆಲ್ಲ ಅಣ್ತಂದಿರಿದ್ದ ಹಾಗಿರ್ತಿದ್ವಿ. ನಮ್ಮ ಹಾಸನ ಜಿಲ್ಲೆಯಿಂದ ರಾಗಿ ರೊಟ್ಟಿ ತಂದ್ರೆ ಅವ್ನು ಕಿತ್ಕೊಂಡು ತಿಂತ ಇದ್ದ. ನಾವೆಲ್ಲರೂ ಅಣ್ತಂದಿರು. ಇಲ್ಲಿ ಭೇದ ಭಾವ ಇಲ್ಲದ ಮಠ ಇದು. ನಮ್ಮ ಆತ್ಮೀಯ ಸ್ನೇಹಿತರಲ್ಲಿದ್ದಾರೆ. ಇನ್ನೊಬ್ಬ ನಮ್ಮ ಸ್ನೇಹಿತ, ಅವನು ಜಾನ್ ಅಂತಲೇ ಏನೊಬ್ಬ ಇಲ್ಲೇ ಇರ್ತಿದ್ದ. ಇವಾಗ ಅಗ್ನಿಶಾಮಕ ದಳದಲ್ಲಿ ಸೇವೆ ಸಲ್ಲಿಸ್ತಿದ್ದಾನೆ.
ಇನ್ಸ್ಪೆಕ್ಟರ್ ಆಗಿದ್ದಾನೆ ನಮ್ಮ ಸಿದ್ಧಗಂಗಾ ಮಠ ತಳೆ ವಿದ್ಯಾರ್ಥಿ. ಹೌದು, ಅವನು ಭಾಳ ಖುಷಿ ಪಡ್ತಾನೆ. ನಾವು ಮಠ ಇಲ್ಲ ಅಂದಿದ್ರೆ ಏನೇನೋ ಮಾಡ್ತಿದ್ವು. ನಮ್ಮ ಅಪ್ಪಾಜಿಯವರು ಯಾವುದೋ ಒಂದು ಅಂಗಡಿನಲ್ಲಿ ಕೆಲಸ ಮಾಡ್ತಿದ್ರು, ಒಂದು ಕಬ್ಬಣದ ಅಂಗಡಿ ಕೆಲಸ ಮಾಡ್ತಿದ್ರು. ನಾನು ಮಠದಲ್ಲಿ ಓದಿದ್ದೆ, ಇವತ್ತು ಒಳ್ಳೆ ಉನ್ನತವಾದ ಹುದ್ದೆಗೆ ಬರಲಿಕ್ಕೆ ಒಂದು ಸಾಧ್ಯ ಪರಮ ಪೂಜ್ಯರ ಆಶೀರ್ವಾದ ಅಂತ ಹೇಳ್ತೇನೆ ಸರ್. ಎಲ್ಲೂ ಸಿಗಲ್ಲ ಈ ರಸಕ್ಕೆ ಮಾತ್ರ. ಹೌದು, ಗೋಧಿ ರಸ್ಕು ನೀವು ಬೇಕ್ರಿಯಲ್ಲಿ ಹೋದ್ರು ಕೆಮಿಕಲ್ ಆ್ಯಡು ಬರೀ ಹೇಳೋದಷ್ಟೇ ಗೋಧವಿದು ಅಂತ. ಗೊತ್ತಿರೋದಿಲ್ಲ. ಇಲ್ಲ, ಅದು ಸತ್ಯ. ನನಗೆ ಈ ಫೀಲ್ಡಲ್ಲಿ ಅನುಭವ 42 ವರ್ಷ ಅನುಭವ. ನನಗೆ 42 ವರ್ಷ ಅನುಭವದಲ್ಲಿ ನಾನು ಈ ಜಾಗದಲ್ಲಿ ಆ ದೇವರಿದು ಗೋಧಿ ರಸಗು ಚೆನ್ನಾಗಿ ಬರ್ತೀನಿ. ಈ ನಿಮ್ದಂತ ಪುಣ್ಯ ನೋಡಿ, ಮಕ್ಕಳ ಆರೋಗ್ಯ ಸುಧಾರಿಸ್ತಿದ್ರಿ ನೀವು. ಅದನ್ನೇ ನನ್ನ ಭಾಗ್ಯ, ಅದೇ ನನ್ನ ಭಾಗ್ಯ. ನನಗೆ ಇವರೆಲ್ಲರ ಆಶೀರ್ವಾದದಿಂದ ನನ್ನ ಭಾಗ್ಯ. ನಮ್ಮಲ್ಲಿ ಕಟ್ತಕ್ಕಂಥ ಫೀಜು ಒಂದು ವರ್ಷದ ಫೀಜು 1.5 2,000 ಆಗ್ಬೋದು. ಟೋಟಲಿ ವರ್ಷಕ್ಕೆ 1.5 2,000 ವರ್ಷಕ್ಕೆ. 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಮಕ್ಕಳಿಗೆ 1,500 ಆಗ್ತದೆ. ಅದ್ರ ಮೇಲ್ಪಟ್ಟವರಿಗೆ 2,000 ಆಗ್ಬೋದು ಅಷ್ಟೇ ವರ್ಷದ ಫೀಜು. ಅದ್ರ ಹೌದು, ಊಟ, ರೂಮು, ಆರೋಗ್ಯಕ್ಕೆ ಹಾಸ್ಪಿಟ್ಲ್ ಚಾರ್ಜು, ಅವರಿಗೆ ನಾವು ಪ್ರತಿ ಕಟಿಂಗ್ ಮಾಡಿಸ್ತೀವಿ, ಅದು ಕೂಡ ಎಲ್ಲ ಸೇರಿ ವರ್ಷಕ್ಕೆ 2,000. ಹೌದು, ಹೌದು, ಅದು ಕೂಡ ಉಚಿತ ಇದೆ. ಹೌದು, ನಮ್ಮ ಮಕ್ಕಳನ್ನ ನೋಡಿ, ಎಲ್ಲ ಒಂದೇ ಥರ ಕಟ್ಟಿಂಗು, ಒಂದೇ ಥರ ಯೂನಿಫಾರ್ಮು, ಒಂದೇ ಥರ ವಿಭೂತಿ, ರುದ್ರಾಕ್ಷಿ, ಎಲ್ಲ ಏಕಕಾಲದಲ್ಲಿ ಊಟ ಮಾಡ್ತಾರೆ, ಏಕಕಾಲದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಏಕಕಾಲದಲ್ಲಿ ಕೂತೆಲ್ಲ ಸಾಮೂಹಿಕ ಪ್ರಾರ್ಥನೆ ಮಾಡ್ತಾರೆ. ನಾವು ನೋಡ್ಬೇಕು ಇದನ್ನು. ನಿಜವಾಗ್ಲೂ ಅದನ್ನೇ ಹೇಳ್ತಾರೆ ಒಂದು ಗಾದೆಯನ್ನು, ಒಗ್ಗಟ್ಟಿನಲ್ಲಿ ಬದವಿದೆ ಅಂತ. ಆ ಪ್ರಾರ್ಥನೆಯಲ್ಲಿ ಕೂತಾಗ ನೋಡಬೇಕು, ಇವರೆಲ್ಲ ನಿಜವಾದ್ರು ಯೋಧರು ಅಂತ ಕಾಣಿಸ್ತದೆ. ಯೋಧರು ಕೂತಿರ್ತಾರೆ, ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಕೂತಿರ್ತಾರೆ. ಪ್ರತಿನಿತ್ಯ ಸಂಜೆ ಬಂದು ನೋಡಬೇಕು ತಾವುಗಳು, ಆವಾಗ ಕಾಣಿಸ್ತದೆ ಭೂ ಕೈಲಾಸದ ಅಧಿಪತಿ ಕೆಳಗಡೆ ಕೂತಿದ್ದಾರೆ ಕಾಣಿಸ್ತದೆ. ಕೂತಿರ್ತಾರೆ ನಮ್ಮ ವಿದ್ಯಾರ್ಥಿಗಳು, ಏಕಾಂಗಿಯಾಗಿ ಒಂದೇ ಮನಸ್ಸಿನಲ್ಲಿ ಕೂತಿರ್ತಾರೆ ಪ್ರಾರ್ಥನೆ ಮಾಡ್ತಾ. ಗೊತ್ತಾ ಸರ್, ನಮ್ಮ ಮಠದಲ್ಲಿ ಎಜುಕೇಶನ್ ಚೆನ್ನಾಗಿರೋದ್ರಿಂದ ಬಡವರು ಅಲ್ಲ, ಸಾಹುಕಾರರು ಬಂದು ಸೇರ್ತಿದ್ದಾರೆ. ಸಾಹುಕಾರರು ಯಾಕೆ ಅಂದ್ರೆ ನಮ್ಮ ಮಠ ಎಜುಕೇಶನ್ ಬಡವ್ರಕ್ಕಿನ್ನ ಶ್ರೀಮಂತರ ಮಕ್ಕಳು ತಂದು ಸೇರ್ತಿದ್ದಾರೆ ಅಂದ್ರೆ ಅವರೇ ಜಾಸ್ತಿ ಬಂದಿಲ್ಲಿ ಸೇರ್ತಿದ್ದಾರೆ. ಅವ್ರಿಗೂ ಅದೇ ಫೀಸು. ನಾನು ಹೇಳ್ದಲ್ಲ, ವಿದ್ಯೆ ನನಗೂ ಅದೇ, ಅವ್ರಿಗೂ ಅದೇ, ಎಲ್ಲರಿಗೂ ಒಂದೇ ವಿದ್ಯೆಯಲ್ಲಿ ದೊಡ್ಡದು ಚಿಕ್ಕದಿಲ್ಲ. ಹೌದು, ಇಲ್ಲ, ಎಲ್ಲರಿಗೂ ಒಂದೇ ವಿದ್ಯೆ. ಅದಕ್ಕೆ ಈಗೇನಾಗಿದೆ, ಶ್ರೀಮಂತರ ಮಕ್ಕಳು ಬರ್ತಿದ್ದಾರೆ. ಮಠದಲ್ಲಿ ಎಜುಕೇಶನ್ ಚೆನ್ನಾಗಿದೆ. ಅಲ್ಲಿ ಹೋದ್ರೆ ಸಂಸ್ಕಾರವನ್ನು ಕಲಿತಾರೆ. ಎಲ್ಲದಕ್ಕಿಂತ ಮೀಲಾಗಿ ದುಡ್ಡು ಆಸ್ತಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಯಾವುದು ದುಡ್ಡನ್ನು ಕಿತ್ಕೋಬಹುದು, ಆಸ್ತಿನ ಕಿತ್ಕೋಬಹುದು, ಒಡವೆ ಕಿತ್ಕೋಬಹುದು, ವಿದ್ಯೆಯನ್ನು ಕಿತ್ಕೊಳ್ಳೋಕ್ಕಾಗೋದಿಲ್ಲ, ಸಂಸ್ಕಾರವನ್ನು ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಇಲ್ಲಿ ಬರ್ತಕ್ಕಂಥವ್ರು ಸಂಸ್ಕಾರ ಕಲಿತಾರೆ, ಎಲ್ಲೇ ಹೋದ್ರು ಜೀವನ ಮಾಡ್ತಾರೆ. ಆ ಒಂದು ಶಕ್ತಿ ಸಿದ್ಧಗಂಗಾ ಮಠ ಕಲಿಸ್ಕೊಡ್ತದೆ. ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ ಶಾಲೆ ಎರಡೂ ಇದೆ. ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ ಎರಡೂ ಇದೆ. ಇಲ್ಲಿ ಓದಿದ್ರೆ ತಾನೆ ಸಂಸ್ಕೃತ ಇದೆ, ಜೊತೆಗೆ ಸಂಸ್ಕೃತ ಲ್ಯಾಂಗ್ವೇಜ್ ಇದೆ, ಸಂಸ್ಕೃತ ಇದೆ. ಇವತ್ತು ನೋಡಿ, ನಮ್ಮ ಶ್ರೀ ಕ್ಷೇತ್ರದಲ್ಲಿ ಓದಿರ್ತಕ್ಕಂಥವ್ರು 1ನೇ ತರಗತಿಯಿಂದ ಬಂದು ಓದ್ತಕ್ಕಂಥ ಇದ್ದಾರೆ. ಇಂಜಿನಿಯರಿಂಗ್ ಮಾಡಿ ಇಲ್ಲೇ ಮೆಡಿಕಲ್ ಮಾಡಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಈಗ ಎಲ್ಲ ವ್ಯವಸ್ಥೆ ಇದೆ. ಇಂಜಿನಿಯರಿಂಗ್ ಮೆಡಿಕಲ್ ಮುಗಿಸ್ಕೊಂಡು ಹೋಗಿರೋರು ಇದ್ದಾರೆ ನೋಡಿ. ಈಗ ಮೆಡಿಕಲ್ ಆಗಿದೆ ಆಗಲೇ. ಮಾಡ್ಬೇಕಾದ್ರೆ ಯಾವ ತರ ಇಂಗ್ಲಿಷ್ ಪೇಪರ್ ಓದ್ತಿದ್ದ ಹುಡುಗ ಅಂತ. ಹೌದು, ಅಲ್ವರಾ? ನಾವು ನೀವು ಕ್ಯಾಮ್ರಾ ಶೂಟ್ ಮಾಡ್ಬೇಕಾದ್ರೆ ಅವ್ನು ಯಾವ ತರ ಇಂಗ್ಲಿಷ್ ಪೇಪರ್ ಓದ್ತಿದ್ದ ಅಂತ ನೀವೇ ಕಣ್ಣಿಂದ ನೋಡಿದ್ದೀರಾ. 2030 NCC official SES ಅಪ್ಪ ಅಮ್ಮದೇ ಹುಟ್ಟಿಸ್ಬಿಡ್ತಾರೆ, ಆದ್ರೆ ರೆಡಿ ಮಾಡೋದು ಗುರುಗಳು. ಅವನ್ನ ಹುಟ್ಟಿಸ್ಬಿಟ್ಟು ಕಳಿಸ್ಬಿಡ್ತಾರೆ, ರೆಡಿ ಮಾಡೋದು ಗುರುಗಳು. ನನಗೂ ಒಬ್ಳು ಮಗಳಿದ್ದಾಳೆ. ನಾನು ಹೇಳೋದೇನು ಗೊತ್ತಾ, ಗುರುಗಳು. ಈಗ ನಾವೇನು ಮಾಡ್ತೀವಿ, ಮಕ್ಕಳು ಮದುವೆ ಆದ ಮಕ್ಕಳಾಗ್ಬಿಟ್ಟು ಅದಕ್ಕೆ ರೆಡಿ ಮಾಡೋರು ಗುರುಗಳ್ದೇ ಮೇನ್ ಇರೋದು ಪಾತ್ರ, ನಮ್ದಲ್ಲ. ತಂದೆ ತಾಯಿದಲ್ಲ ಪಾತ್ರ ಇರೋದು, ಗುರುಗಳು. ತಾಯಿ ಮೊದಲ ಗುರು. ಭಾಷೆಯನ್ನು ಕಲಿಸ್ತಾರೆ, ಹಾಲನ್ನು ಕುಡಿಸಿ ಬೆಳೆಸ್ತಾರೆ, ವಿದ್ಯೆಯನ್ನು ಗುರುಗಳು ಕೊಡ್ತಾರೆ. ಅಮ್ಮ ಅಪ್ಪ ಅನ್ನೋ ಒಂದನ್ನು ಕಳಿಸ್ಕೊಡ್ತಾರೆ ತಾಯಿ. ಎಲ್ಲರೂ ವಿದ್ಯಾವಂತರಿರೋದಿಲ್ಲ. ಶಾಲೆಗೆ ಹಾಕಿದ ಮೇಲೆ ಗುರುವೇ
ಅವರಿಗೆ ದೊಡ್ಡ ಹಂತಸ್ತಿ ಕರ್ಕೊಂಡು ಹೋಗ್ತಕ್ಕಂಥವ್ರು, ದೊಡ್ಡ ದಾರಿಯನ್ನು ತೋರ್ತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ. ಅದಕ್ಕೆ ಈಗ ಹೇಳ್ತಾರೆ ಗುರುವಿನ ಮುಂದೆ ಯಾರೂ ಇಲ್ಲ ಅಂತ. ತಾವು ಇದೇ ಪೂರ್ಣಾವಧಿ ಪೂರ್ಣಾವಧಿ ಇಲ್ಲೇ 42 ವರ್ಷದಿದ್ದೀರಿ. ಇಲ್ಲ, ನಾನು 1 ವರ್ಷ ಇದಾಯ್ತಲ್ಲ ಇಲ್ಲಿ ಬಂದು ಇದೆಲ್ಲ ನೋಡಿ ನನಗೆ ಇಲ್ಲಿ ಓದಿರೋರು ಜನನ ಎಲ್ಲ ನೋಡಿದೆ. ಒಳ್ಳೆ ಜಾಗದಲ್ಲಿ ಒಳ್ಳೆ ಇದರಲ್ಲಿದೆಯಾ, ನಿನಗೂ ಒಂದು ಸೇವೆ ಮಾಡೋ ಅವಕಾಶ ಸಿಕ್ಕಿದೆ, ಇದನ್ನು ದುರುಪಯೋಗ ಪಡ್ಕೊಬೇಡ, ದೇವರು ಒಳ್ಳೇದು ಮಾಡ್ತಾನೆ ಅಂತೇಳಿರು. ಸರಿ ಅಂತ ನನ್ನನ್ನು ಕರ್ಕೊಂಬಂದು ಸೇರಿಸಿದವರು ಪ್ರವೀಣ್ ಇವರೇ ನಮ್ಮನ್ನು ಇಲ್ಲಿ ಕರ್ಕೊಂಬಂದು ಸೇರಿಸಿರು, ಹೇಳಿರು ಇಲ್ಲಿ ಬಾ ನೋಡಾದ್ಮೇಲೆ ನಿನಗೆ ಈಗ ಒಂದು ಮನುಷ್ಯನಿಗೆ ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಗೋದು, ಅಲ್ಲಿವರೆಗೂ ಏನೂ ಗೊತ್ತಾಗಲ್ಲ. ಎಲ್ಲ ಒಂದೊಂದು ಇದರಿಂದ ಒಂದೊಂದು ಸ್ಟೆಪ್ ಹೋಗ್ತಾ ಇದ್ದೀವಿ. ಈಗ ನೋಡಿ ಒಳ್ಳೊಳ್ಳೆ ಇಲ್ಲಿ ಬಂದಾದ್ಮೇಲೆ ಒಳ್ಳೆ ವಿದ್ಯೆ, ಒಳ್ಳೆತನ ಮನುಷ್ಯನಿಗೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಈ ಜಾಗ ಮಹಿಮೆ ಆಗಿದೆ. ಥ್ಯಾಂಕ್ ಯು. ಸಿದ್ಧಗಂಗೆಯ ಶಿವಕುಮಾರರ ಮಾಡೋನಿ ಸ್ಮರಣ ಮಾಡೋನಿ ಸ್ಮರಣ. ನೋಡಿ ಸರ್, ಇದು ಕೂಡ ಒಂದು ಗೋಡನ್ನು ಎಲ್ಲ ನಾವೇ ಮಾಡ್ಕೊಳ್ತಕ್ಕಂಥದ್ದು. ಬೇರೆ ಕಡೆಯಿಂದ ತರಿಸಿದ್ರೆ ಅದು ಕೆಟ್ಟೋಗ್ಬಿಡ್ತದೆ. ಪ್ರತಿನಿತ್ಯ 500 kg ತರಕಾರಿ ಬೇಕು ನಮಗೆ. ನಮ್ಮ ಅಜ್ಜಿರು ಇದ್ದಾರೆ ಸುಮಾರು ಒಂದು 35 ಜನ. ಇವೆಲ್ಲ ಮನೆಗಳಿದೆಲ್ಲ ಕೂತ್ಕೊಂಡು ತರಕಾರಿ ಹೆಚ್ಚ್ತಾರೆ. ನಾವು ಪ್ರತಿನಿತ್ಯ ಒಗ್ಗರಣೆ ಹಾಕ್ಬೇಕು. ಕಡಲೆಬೇಳೆ, ಹೌದು, ಇದು ಕಡಲೆಬೇಳೆನೆ ನಮ್ಗೆ ಒಗ್ಗರಣೆಗೆ 1 ಚೀಲ ಬೇಕಾಗ್ತದೆ. ಒಗ್ಗರಣೆಗೆ 1 ಚೀಲ ಬೇಕು ಕಡಲೆಬೇಳೆ ಡೈಲಿ. ಚಿತ್ರಾನ್ನ ಏನ್ ಇಷ್ಟೊಂದು ಟೇಸ್ಟ್ ಇತ್ತು, ರುಚಿಯಾಗಿತ್ತು ಅಂತ ಮನೆಗಳಲ್ಲಿ ಕಟ್ ಮಾಡಾಕ್ತಾರೆ ಹೆಣ್ಮಕ್ಳು. ನಮ್ಮಲ್ಲಿ ಕಟ್ ಮಾಡಲ್ಲ. ಬೆಳ್ಳುಳ್ಳಿ, ಶುಂಠಿ, ಈ ಮೆಣಸಿನಕಾಯಿನೆಲ್ಲ ಗ್ರೈಂಡರ್ ರುಬ್ತೀವಿ, ಅದಕ್ಕೆ ಟೇಸ್ಟ್ ಬರ್ತದೆ. ನಮ್ಮಲ್ಲಿ ನಾಟು ಹೆಸರುಗಳು, ನಾಟಿ ಎಮ್ಮೆ ಇದಾವೆ ಅಂತ ಅದ್ರ ಒಂದು ತುಪ್ಪ ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಳ್ತೀವಿ. ವಿಶೇಷ ದಿನಗಳಲ್ಲಿ ಮಕ್ಕಳಿಗೆ ತುಪ್ಪ ಹಾಕ್ತಿವಿ. ಈಗ ಅಡಿಗೆ ಮಾಡೋದು ತೋರಿಸಿದ್ರಿ. ಹೌದು, ಅಡಿಗೆ ವಸ್ತುಗಳು ಎಲ್ಲಿಟ್ಟಿದ್ದೀರಿ ತೋರಿಸ್ತಾ ಇಲ್ಲ ನೀವು? ಎಲ್ಲ ಇಲ್ಲೇ ಇದೆ, ಬನ್ನಿ ನೋಡ್ಬೋದು, ಧೈರ್ಯವಾಗಿ ನೋಡ್ಬೋದು. ನೋಡಿ, ಓಕೆ, ಇದು ಮಸಾಲೆ ಪುಡಿ, ಸಾಂಬಾರ್ ಪುಡಿ ಅಂತ ಹೇಳ್ತೀವಲ್ಲ, ಎಲ್ಲಾ ತರದ ಕಾಳುಗಳನ್ನ ಹುರಿದು ಇಲ್ಲಿ ನಮ್ಮ ಇದರಲ್ಲೇ ರೆಡಿ ಮಾಡ್ತಕ್ಕಂಥದ್ದು ಮಿಷನ್ ಇದೆ, ಎಲ್ಲ ರೆಡಿ ಮಾಡ್ಕೊಳ್ತಕ್ಕಂಥದ್ದು. ಇದು ಸಾಂಬಾರ್ ಪುಡಿ ಅಂತ ಹೇಳ್ತೀವಿ. ಪಕ್ಕದಲ್ಲಿ ಇದೆ ನೋಡಿ, ಅದು ಖಾರದ ಪುಡಿ, ಮೆಣಸಿನಕಾಯಿ ಪುಡಿ. ಅದು ಇದು ಹೌದು ನೋಡಿ. ಇದನ್ನ ತಕ್ಷಣ ತಗೊಳಕ್ಕೆ ಅಂತ ಇಟ್ಟಿದೀವಿ. ಇದ್ರ 10 ಅಷ್ಟಿದೆ. ನಾವು ಒಂದು ಸರಿ ಮಿಲ್ ಮಾಡಿಸಿದ್ರೆ 150 ಚೀಲ ಪುಡಿ ಮಾಡಿಸ್ತೀವಿ. 150 ಚೀಲ ಪುಡಿ ಮಾಡಿಸಿದ್ರೆ ನಮಗೆ 4 ರಿಂದ 4.25 ತಿಂಗಳು ಬರ್ತದೆ. 4.25 ತಿಂಗಳು ಬರ್ತದೆ. ಮತ್ತೆ ಅಷ್ಟೊತ್ತಿಗೆ ನಮ್ಮ ಇಲ್ಲಿ ಸಿಬ್ಬಂದಿ ವರ್ಗದವರು ಯಾರು ಸಂಬಂಧಪಟ್ಟಿರ್ತಕ್ಕಂಥವ್ರು ಇದ್ದಾರೆ, ಅಧಿಕಾರಿಗಳು, ಮ್ಯಾನೇಜರ್ಗಳು, ಅದಕ್ಕೆ ಮತ್ತೆ ರೆಡಿಯಾಗಿ ಪರಮ ಪೂಜ್ಯರಿಗೆ ವಿಷಯ ತಿಳಿಸ್ತಾರೆ. ಮತ್ತೆ ನಾವು ಅಣಿ ಮಾಡ್ಕೋಬೇಕು ಅಂತ ಅದಕ್ಕೆ ರೆಡಿ ಮಾಡ್ಕೊಂಡಿರಿ. ತಕ್ಷಣ ತಗೊಳ್ಳಕ್ಕೆ ಇಷ್ಟು ಬಿಟ್ಟಿರ್ತೀವಿ. ಜಸ್ಟ್ ಅಂದ್ರೆ ಇಮಿಡಿಯೇಟ್ ನಮ್ಮ ಮನೇಲಿ ಸಣ್ಣ ಡಬ್ಬದಲ್ಲಿ ಇಟ್ಟಿರ್ತೀವಲ್ಲ ಹಾಗೆ. ಇದು ಮೆಣಸಿನಕಾಯಿ ಪುಡಿ, ಖಾರದ ಪುಡಿ. ಇದು ಇದಕ್ಕೆ ಎಲ್ಲಾ ತರದ ಕಾಳುಗಳು, ಹೆಸರು ಕಾಳು, ಉದ್ದಿನ ಕಾಳು, ಹಲಸುಂಡೆ ಕಾಳು, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಎಲ್ಲ ಥರದ್ದು ಕಾಳುಗಳೇನಿದೆ ಎಲ್ಲ ಥರದ ಕಾಳುಗಳನ್ನು ಚೆನ್ನಾಗಿ ಒಣಗಿಸಿ ಹುರಿದು ಹದ ಮಾಡಿ ಎಲ್ಲವನ್ನು ಮಿಕ್ಸ್ ಮಾಡಿ ಮಿಲ್ಲಿಗೆ ಹಾಕ್ತಕ್ಕಂಥದ್ದು ಪ್ರತಿಯೊಂದು ಕೂಡ. ಓಕೆ, ಫುಲ್ ಅಂದ್ರೆ ಇದನ್ನ ಮಾಡೋ ರೆಸಿಪಿ ಎಲ್ಲ ನಿಮ್ಗೆ ಇಲ್ಲಿ ಮಠದವ್ರಿಗೆ ಗೊತ್ತು? ಹೌದು, ಗೊತ್ತು. ಎಲ್ಲ ನಾವೇ ಮಾಡ್ಕೊಳ್ತಕ್ಕಂಥದ್ದು. ಬೇರೆ ಕಡೆಯಿಂದ ತರಿಸಿದ್ರೆ ಅದು ಕೆಟ್ಟೋಗ್ಬಿಡ್ತದೆ. ಯಾಕೆ ಅಂದ್ರೆ ಅವ್ರು ಸರಿಯಾಗಿ ಹುರಿಯೋದಿಲ್ಲ. ಯಾಕೆಂದ್ರೆ ಅವ್ರು ಕ್ವಾಲಿಟಿ ಕ್ವಾಂಟಿಟಿ ಕೊಡೋದಿಲ್ಲ. ಯಾಕೆಂದ್ರೆ ನಮಗೆ ವರ್ಷಾನ್ಗಟ್ಲೆ ಬೇಕಲ್ಲ. ಒಂದ್ಸರಿ ಏನಾದ್ರು ಕೆಡ್ತು ಅಂದ್ರೆ ಸಾರು ರುಚಿ ಬರೋದಿಲ್ಲ. ಹೌದು, ವೇಸ್ಟ್ ಆಗ್ಬಿಡ್ತದೆ. ಹೌದು, ಅವಾಗ ಏನಾಗ್ತದೆ ಅಂದ್ರೆ ನಾವು ಬೇರೆ ಕಡೆಯಿಂದ ತರ್ಸಕ್ ಹೋದಾಗ ಮಕ್ಳಿಗೆ ಆರೋಗ್ಯ ಕೆಟ್ಟೋಗ್ಬಿಡ್ತದೆ. ನಮಗೆ ಮಕ್ಳಿಗೆ ಆರೋಗ್ಯನೇ ಇಂಪಾರ್ಟೆಂಟು. ಪರಮ ಪೂಜ್ಯರು ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು, ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕು, ಮಕ್ಳು ಓದಬೇಕು ಅನ್ನೋದೇ ಅವ್ರ ಆಸೆ. ಅಂದ್ರೆ ಸರ್, ಈಗ ಇಲ್ಲಿ ಶಿಕ್ಷಣ ಸಂಸ್ಥೆ ಇದೆಲ್ಲ ಶುರುವಾಗಿ 100 ವರ್ಷದ ಮೇಲಾಗಿದೆ. ಹೌದು, ಇದುವರೆಗೂ ಒಂದು ಮಗುಗೆ ಈಗ ಫುಡ್ ಪಾಯ್ಸನ್ ಅಥವಾ ಊಟದಲ್ಲಿ ಏನೋ ಸಮಸ್ಯೆ, ಬೇರೆ ಕಡೆ ಪೇಪರ್ ಓದ್ತೀವಲ್ಲ, ಆ ಊಟ ತಿಂದದೇನೋ ಆಗಿತ್ತು? ಇಲ್ಲ ಸರ್, ಇಲ್ಲಿವರೆಗೂ ಯಾವ ಥರದ್ದು ಆ ಥರ ಸಮಸ್ಯೆ ಆಗಿಲ್ಲ. ಸಣ್ಣ ಪುಟ್ಟವು ಏನಾದರೂ ಒಂದು ಜ್ವರ, ತಲೆನೋವು ಬರ್ತವೆ, ಏನೋ ಡಿಸೆಂಟ್ರಿ ಅಂತಕ್ಕಂಥದ್ದು ಆಗ್ಬೋದು. ಅದನ್ನ ಬಿಟ್ಟರೆ ಫುಡ್ ಪಾಯ್ಸನ್ ಅಂತಕ್ಕಂಥದ್ದು ಯಾವುದು ಕಾಣಿಸಿಲ್ಲ ಇಲ್ಲಿವರೆಗೆ. ಶ್ರೀ ಕ್ಷೇತ್ರದ ಮಹಿಮೆ ಆಗಿದೆ, ಆ ದೇವರ ಆಶೀರ್ವಾದ ಆಗಿದೆ. ಮೇಲ್ ಹಾರಾಡ್ತಾ ಇದಾರಲ್ಲ ನಮ್ಮ ಶಿವಕುಮಾರ ಶಿವಯೋಗಿಗಳು, ಈಗಿದಾರಲ್ಲ ನಮ್ಮ ಸಿದ್ಧಲಿಂಗ ಶ್ರೀಗಳವರು, ಅವ್ರ ಆಶೀರ್ವಾದ ಆಗಿದೆ. ಇಲ್ಲಿ ನೋಡಿ ನಮ್ಮ ಸಿಬ್ಬಂದಿ ವರ್ಗದವ್ರು, ಹಿರಿಯವರು, ಇವರೆಲ್ಲ ನಮ್ಮ ಶಿಕ್ಷಕರು, ಇವರೆಲ್ಲ ಮ್ಯಾನೇಜರು, ಪ್ರತಿಯೊಂದು ನೋಡ್ತಿರ್ತಾರೆ. ಪ್ರತಿಯೊಂದನ್ನು ಕೂಡ ತರಕಾರಿ ಕೂಡ ಕಟ್ ಮಾಡಿ ಮಿಷಿನ್ಗೆ ಹಾಕಿ ತೊಳೆದ್ಬಿಟ್ಟೆಲ್ಲ ಹಾಕ್ತೀವಲ್ಲ, ಅದರಿಂದ ಏನು ಸಮಸ್ಯೆ ಇರೋದಿಲ್ಲ. ಎಲ್ಲವೂ ಮನೆಗಿಂತ ಚೆನ್ನಾಗಿ ಮಾಡ್ತೀವಿ. ಹೌದು. ಒಳಗಡೆ ಏನು? ಒಳಗೆ ನಾನು ಬನ್ನಿ, ಇಲ್ಲಿ ತೋರಿಸ್ತೀನಿ ಬನ್ನಿ. ನೋಡಿ ಮಸಾಲೆ ಪುಡಿ. ಇದೆಲ್ಲ ಮಸಾಲೆ ಪುಡಿ ಸ್ಟಾಕ್ ಮಾಡ್ಕೊಂಡಿದ್ದೀವಿ. ಇದನ್ನೆಲ್ಲ
ಇದು ಮಸಾಲೆ ಪುಡಿ ಇದೆಲ್ಲ ಖಾರದ ಪುಡಿ ಮಸಾಲೆ ಪುಡಿ ಈ ಸ್ಟಾಕ್ ಮಾಡ್ಕೊಂಡಿರ್ತೀವಿ, ಅಲ್ಲಿ ಖಾಲಿ ಆಯ್ತು ಅಂದ್ರೆ ಸೂರ್ ಕೊಡ್ತೀವಿ, ಅದಕ್ಕೆ ಅದು ಡಬ್ಬಕ್ಕೆ ಹಾಕೋತೀರಿ. ಡಬ್ಬಕ್ಕೆ ಹಾಕೊಳ್ತೀವಿ. ಈಗ ಮನೆಯಲ್ಲಿ 50 kg ಪಾಕೆಟ್ ಅಕ್ಕಿ ತರ್ತೀವಿ, ಹೌದು. 50 kgನೆಲ್ಲ ಒಡೆದು ಬಾಸ್ಕ್ ಹಾಕೊಳ್ಳೋದಿಲ್ಲ, 10 kg ಹಾಕೊಳ್ತೀವಿ, 40 kgನ ಸಪ್ರೇಟಾಗಿ ಇಟ್ಟಿರ್ತೀವಿ, ಖಾಲಿ ಆದ ಹಾಕೊಳ್ತೀವಲ್ಲ. ಹಾಗಿದು ಖಾರದ ಪುಡಿಯ ಗೋಡನ್, ಇದು ಸೂಪರ್ ಮಸಾಲೆ ಪುಡಿ. ಇದು ಅಂದ್ರೆ ಇದು 4-5 ತಿಂಗಳಿಗೆ ಆಗುತ್ತಿದೆಲ್ಲ. ಇದು ಒಂದು 4 ತಿಂಗಳಿಗೆ ಆಗ್ತದೆ ಅಷ್ಟೇ ನಮಗೆ. ಮತ್ತೆ ಎಷ್ಟೊತ್ತು ರೆಡಿ ಮಾಡ್ತಾರೆ ಅಂದ್ರೆ ವರ್ಷಕ್ಕೆ 3 ಸಲ ಖಾರದ ಪುಡಿ ಮಸಾಲೆ ಮಾಡ್ಲೇಬೇಕು ನಾವು, ಬೇಕೇ ಬೇಕು. ಹೌದು, ಖಾರದ ಪುಡಿ ಮಸಾಲೆ ಪುಡಿ ಮಾಡಕ್ ಬಂದಾಗ ಎಲ್ಲ ಅಂದ್ರೆ ನೀವು ಜನ ಎಲ್ಲ ಸೇರ್ಕೋತೀರಿ, ಟೀಮ್ ಜನ ನಮ್ಮ ಟೀಮ್ ಹುರಿತಕ್ಕಂಥವ್ರು ಟೀಮು ಇದ್ದಾರೆ, ಎಲ್ಲ ಹುರಿದೆಲ್ಲ ಇಲ್ಲೇ ರೆಡಿ ಮಾಡ್ಕೊಳ್ತೀವಿ. ಇಲ್ಲೇ ರೆಡಿ ಮಾಡ್ಕೊಳ್ಬೇಕು ನಾವೆಲ್ಲ. ಓಕೆ, ಹೌದು. ಮತ್ತೆ ಈ ದವಸ ಧಾನ್ಯ ಅಕ್ಕಿ ಬೆಳೆಯಲ್ಲಿ ಎಲ್ಲಿ ಸ್ಟೋರೇಜ್ ನಿಮ್ದು ಸರ್? ಅಕ್ಕಿ ಬೆಳೆ ಸ್ಟೋರೇಜ್ ಅಲ್ಲಿ? ಅಕ್ಕಿ ಬೆಳೆ ಸ್ಟೋರೇಜ್ ಬನ್ನಿ ಸರ್, ತೋರಿಸ್ತೀನಿ, ಮುಂದೆ ಇದೆ ಸರ್ ಗೋಡನ್. ಇಲ್ಲಿ ತರಕಾರಿ ನೋಡಿ, ತರಕಾರಿ ಪ್ರತಿನಿತ್ಯ ನಮಗೆ 4.5 ಕ್ವಿಂಟಲ್ ತರಕಾರಿ ಬೇಕು. 5 ಕ್ವಿಂಟಲ್ ಬೇಕೇ ಬೇಕು. 5 ಕ್ವಿಂಟಲ್ 500 kg 500 kg 500 kg ತರಕಾರಿ ಬೇಕು ನಮಗೆ. ನೋಡಿ ಎಲ್ಲ ಥರದ ತರಕಾರಿ ಇದೆ. ಹಸಿರು ಮೆಣಸಿನಕಾಯಿ ಇದೆ, ಬೆಂಡೆಕಾಯಿ ಇದೆ, ಬದನೆಕಾಯಿ ಇದೆ, ಆ ಕಡೆ ಗೋರಿಕಾಯಿ ಇದೆ, ಕೋಸ್ ಇದೆ, ಮಂಗಳೂರು ಬದನೆಕಾಯಿ ಅಂತಾರಲ್ಲ ಅದಿದೆ, ಈ ಕಡೆ ಬಂದ್ರೆ ಸೊಪ್ಪಿದೆ. ನೋಡಿ ಇವೆಲ್ಲ ನಮ್ಮ ಅಜ್ಜಿರಿದ್ದಾರೆ, ಸುಮಾರು ಒಂದು 35 ಜನ. ಇವೆಲ್ಲ ಮನೆಗಳಿದೆಲ್ಲ ಕೂತ್ಕೊಂಡು ತರಕಾರಿ ಹೆಚ್ಚ್ತಾರೆ. ಅವ್ರು ಮಾಡ್ತಕ್ಕಂಥ ದೊಡ್ಡ ಕಾಯಕ ಅದು. ಅವ್ರ ಅಜ್ಜಿರು ವಯಸ್ಸಾದವ್ರು ಇದಾರಲ್ಲ, ಅವರೆಲ್ಲ 5 ಗಂಟೆ ರಾತ್ರಿಗೆ ಹೇಳ್ತಾರೆ, 4 ತೆಳುವರು ಇದ್ದಾರೆ, ವಯಸ್ಸಾದವ್ರು ನಿದ್ದೆ ಬರೋದಿಲ್ವಲ್ಲ, ಅವ್ರು ಬೇಗ ಇದ್ದು ಕಾಯಕ ಅವ್ರು ಮಾಡ್ತಾರೆ. ಇವೆಲ್ಲ ತರಕಾರಿ ಹೆಚ್ಚ ಮನೆ, ಈಳಿಗೆ ಮನೆ ಅಂತೀವಲ್ಲ ಅದಿದ್ದು. ಇಲ್ಲಿ ಸಾಲ ಕೂತ್ಕೊಂಡು ಎಲ್ಲ ಕೂತ್ಕೊಂಡು ಸಾಲಾಗಿ ಹಚ್ಚುತ್ತಾರೆ. ಎಲ್ಲ ಕ್ಲೀನಾಗಿ ಚಾಪೆ ಹಾಕೊಂಡು ಚೀಲಗಳು ಹಾಕೊಂಡು ಹಚ್ಚಿ ಅವೆಲ್ಲ ಒಂದ್ ಕಡೆ ಸಪ್ರೇಟಾಗಿ ಚೀಲಕ್ಕೆ ತುಂಬ್ಕೊಳ್ತೀವಿ ನಾವು. ಅಡುಗೆ ಮಾಡ್ತಕ್ಕಂಥವ್ರು ಅವರೆಲ್ಲ ರೆಡಿ ಮಾಡ್ತಾರೆ. ಹೌದು. ಅದು ಎಲ್ಲಿರ್ತಾರೆ ಅಜ್ಜಿರವರು? ಅಜ್ಜಿರೆಲ್ಲ ಅವ್ರಿಗೆ ಸಪ್ರೇಟಾಗಿ ಪರಮ ಪೂಜ್ಯರು ಒಂದು ವಸತಿ ಮಾಡಿದ್ದಾರೆ. ಅವರಿಗೆ ಸ್ನಾನಕ್ಕೆ ಉಳಿಲಿಕ್ಕೆ ಎಲ್ಲದಕ್ಕೂ ಒಂದು ವಸತಿ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ಅವರಿಗೆ ಊಟ, ಬಟ್ಟೆ, ಆರೋಗ್ಯದಲ್ಲಿ ಆಸ್ಪತ್ರೆ ಎಲ್ಲವನ್ನೂ ನೋಡ್ಕೊಳ್ತಾರೆ. ಅಂದ್ರೆ ಅಜ್ಜಿರೇನು ಅನಾಥೇರ ಅಥವಾ? ಇಲ್ಲ, ಅನಾಥರು ಅಂತ ಹೇಳಕ್ಕಾಗಲ್ಲ. ಕೆಲವರು ಈಗ ಮನೆಯಲ್ಲಿ ಬಡತನ ಇರ್ಬೋದು, ವಯಸ್ಸಾದವರು, ಕೆಲವರು ಮಕ್ಕಳ ಜೊತೆ ಹೊಂದೇನೆ ಬಂದಿರ್ಬೋದು, ಕೆಲವು ಅವ್ರವ್ರದೇ ಫ್ಯಾಮಿಲಿ ಮ್ಯಾಟರ್ ಇರ್ತದೆ, ಅಂಥವ್ರು ಬಂದಿರ್ತಾರೆ. ಪರಮ ಪೂಜ್ಯರು ಎಲ್ಲರನ್ನೂ ಇವತ್ತು ಯಾವುದನ್ನು ಬಿಟ್ಟಿಲ್ಲ, ಎಲ್ಲರೂ ಸಾಕ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಂದ ವಯಸ್ಸಾದ ವೃದ್ಧರವರೆಗೂ ಸಾಕ್ತಾ ಇದ್ದಾರೆ. ಈ ತರಕಾರಿ ಬಂದಿದೆಯಲ್ಲ ಸರ್, ನೀವು ಮಾರ್ಕೆಟಿಂಗ್ ತರಿಸಿದ, ದಾನಿಗಳು ಕೊಟ್ಟಿದ್ದ? ನಾವು ಮಾರ್ಕೆಟಿಂದಲೂ ತರಿಸ್ತೀವಿ, ಕೆಲವು ಸಮಯದಲ್ಲಿ ದಾನಿಗಳು ತಂದು ಕೊಡ್ತಾರೆ. ಈಗ ನಮ್ಮ ತುಮಕೂರು ಮಾರ್ಕೆಟ್ ಆಗ್ಬೋದು, ಬೆಂಗಳೂರು ಮಾರ್ಕೆಟ್ ಆಗ್ಬೋದು, ಅಲ್ಲಿಂದ ದಾನಿಗಳು ಕೂಡ ಕಳಿಸ್ತಾರೆ. ನಮ್ಮ ಕೆಲವು ಜಮೀನ ಸಣ್ಣ ಪುಟ್ಟದನ್ನ ಬೆಳಿತೀವಿ, ಎಲ್ಲ ಕಡೆಯಿಂದ ಬರ್ತದೆ. ಅವತ್ತಿಂದ ಅವತ್ತು ಪರಮಾತ್ಮ ಕಳಿಸ್ತಾ ಇರ್ತಾರೆ. ಸೊ ನಿಮ್ಗೆ ಯಾವತ್ತೂ ತರಕಾರಿ ಮಿಸ್ ಆಗಿದ್ದೇ ಇಲ್ಲ? ಆಗೋದೇ ಇಲ್ಲ. ಆ ಸೀಸನ್ ಏನಿರ್ತೋ ಅದಿರುತ್ತೆ. ಆ ಸೀಸನ್ ಏನು ಬೇಕೋ ಅವತ್ತಿಗೆ ಇದ್ದೇ ಇರ್ತದೆ. ಹೆಂಗೆ ಸರ್? ಪರಮಾತ್ಮ ಮಹಿಮೆ, ದೇವ್ರ ಶಕ್ತಿ, ಯಾವುದಕ್ಕೂ ಕೊರತೆ ಇಲ್ಲ, ಪ್ರತಿನಿತ್ಯ ಇದ್ದೇ ಇರ್ತದೆ. ಹೌದು. ಈಗ ಸಾಯಂಕಾಲಕ್ಕೆ ಎಷ್ಟು ಜನ ಬರ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಈಗ ನಾವು ಅಂದಾಜು ವಿದ್ಯಾರ್ಥಿಗಳು ನಮ್ಮ 12ರಿಂದ 13,000 ಜನ ವಿದ್ಯಾರ್ಥಿಗಳು ಬಿಟ್ಟರೆ ಈಗ ಎಷ್ಟು ಜನ ಸಾಯಂಕಾಲಕ್ಕೆ 5,000 ಜನ ಬರ್ಬೋದು, ಇಲ್ಲ 15,000 ಜನ ಬರ್ಬೋದು. ಈಗ ಅಲ್ಲಿ ಇಲ್ಲಿ ಉಸ್ತುವಾರಿ ನೋಡ್ಕೊಳ್ತಕ್ಕಂಥ ಮ್ಯಾನೇಜರ್ಗಳು ಏನಿದ್ದಾರೆ ಅವರಿಗೆ ಪರಮ ಪೂಜ್ಯರ ವಿಷಯ ತಿಳಿಸ್ತಾರೆ, ಹಿಂಗೆ ಬರ್ಬೋದು ಅಂತ. ನಮ್ಮ ಸಿಬ್ಬಂದಿ ಎಲ್ಲ 10:30 ಆಗಲಿ 11 ಗಂಟೆಯಲ್ಲಿ ಕಾಯ್ತಾ ಇರ್ತೀವಿ. ತಕ್ಷಣಕ್ಕೆ ರೆಡಿ ಮಾಡ್ಕೊಳ್ತೀವಿ. ರಾತ್ರಿ? ಹೌದು. ಸೊ ರಾತ್ರಿ 10:30 ಇಲ್ಲಿ ದಾಸೋಹ? ಹೌದು. ಪ್ರತಿನಿತ್ಯ 10:30ವರೆಗೂ ಇರ್ತದೆ ಪ್ರಸಾದ, 11 ಗಂಟೆವರೆಗೂ ಇರ್ತದೆ. ದೂರದಿಂದ ಬರ್ತಕ್ಕಂಥ ಭಕ್ತಾದಿಗಳು ಏನ್ ಹೇಳ್ತಾರೆ ಅಂದ್ರೆ, ನಾವು ಬಳ್ಳಾರಿಯಿಂದ ಬರ್ತಿದ್ವಿ, ಬೀದರಿಂದ ಬರ್ತಾ ಇದೀವಿ, ಈ ಕಡೆ ಮಡಿಕೇರಿಯಿಂದ ಬರ್ತಾ ಇದೀವಿ, ಪ್ರಸಾದಕ್ಕೆ ಬರ್ತೀವಿ ಅಂತ ಫೋನ್ ಮಾಡಿ ಹೇಳ್ತಾರೆ ಮಠಕ್ಕೆ. ಆಗ ನಮ್ಮ ಸಿಬ್ಬಂದಿ ವರದಲ್ಲಿ ಕಾಯ್ತಿರ್ತಾರೆ. ಯಾಕೆಂದ್ರೆ ನಮ್ಮ ಬ್ಯಾಚುಲರ್ಸ್ ಕೆಲವರೆಲ್ಲರೂ ಇದ್ದೀವಿ, ಸಂಸಾರಿಕರು ಇದ್ದೀವಿ, ಬ್ಯಾಚುಲರ್ಸ್ ಇದ್ದೀವಿ. ಅವರೆಲ್ಲ ಇರ್ತಕ್ಕಂಥವ್ರೆಲ್ಲ ಇಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ಯಾರು ಮಠಕ್ಕೆ ಬಂದಾಗ ಊಟ ಮಾಡಿದ್ರೆ ಹಾಗೆ ಹೋಗಿಲ್ಲ, ಪ್ರಸಾದ ಮಾಡ್ಕೊಂಡೇ ಹೋಗ್ಬೇಕು, ಹಸ್ಕೊಂಡು ಮಲಗಂಗಿಲ್ಲ. ಇಲ್ಲ. ಪ್ರತಿನಿತ್ಯದ ದಾಸೋಹ ಇದು. ಯಾವತ್ತು ಬಂದರೂ ಪ್ರಸಾದ ಮಾಡ್ಕೊಂಡೇಬೇಕು. ಪರಮ ಪೂಜ್ಯರು ಬಂದರೆ, ಪರಮ ಪೂಜ್ಯರು ಕಂಡ್ರೆ ಆಶೀರ್ವಾದ ಮಾಡಿದ್ರೆ, ಆಶೀರ್ವಾದಕ್ಕೆ ಹೋದ್ರೆ ಅವ್ರು ಹೇಳೋದೇ ಅದು, ಮೊದಲು ಪ್ರಸಾದ ಮಾಡಿ ಅಂತಾರೆ. ಸೊ 100 ವರ್ಷದ ಹಿಂದಿನ ಬೆಂಕಿ ಕಿಡಿ ಇನ್ನೂ ಆರೇ ಇಲ್ಲ, ಇಲ್ಲೇ ಇದೆ. ಪರಮ ಪೂಜ್ಯ ಉದ್ದಾನ ಶಿವಗಳು ಹಾಕಿದಂಥ ಬೆಂಕಿ ಯಾರಿಲ್ಲ ಅಂತಾರಲ್ಲ, ಅದು ಇಲ್ಲೇ ಇದೆ. ನಮ್ಮ ಹೆಸರು ನರ್ಸಮ್ಮ. ನಾವು ಅಲ್ಲೇ 1 ವರ್ಷ ಆಯ್ತು. ಬೆಳಿಗ್ಗೆ 5 ಗಂಟೆಯಿಂದನ ತರಕಾರಿ ಹೆಚ್ಚಕ್ಕೆ ಬರ್ತೀವಿ. ಬದನೆಕಾಯಿ ಎಲ್ಲ ತರಕಾರಿನೂ ಹಚ್ತೀವಿ. ತರಕಾರಿ ಹೆಚ್ಚಕ್ಕೆ ಒಂದು 10 ಕ್ವಿಂಟಲ್ ಅಷ್ಟು ಹಚ್ತೀವಪ್ಪಾಜಿ. ಒಂದು 10 ಜನ ಇದ್ದೀವಿ. ಬದನೆಕಾಯಿ, ಬೀಟ್ರೇಟು, ಸಾರೆಕಾಯಿ, ಕುಂಬಳಿಕಾಯಿ ಎಲ್ಲ ಕಸ ಗುಡಿಸ್ತೀವಿ, ನೆಲ ಕ್ಲೀನ್ ಮಾಡ್ತೀವಿ.
ಬನ್ನಿ, ಇಲ್ಲಿ ಸ್ಟೋರ್ ಇದೆ, ತೋರಿಸ್ತೀನಿ. ಸೂಪರ್ ಸರ್. ನೋಡಿ, ಅದು ತೊಗರಿಬೇಳೆ. ಅದು ತೊಗರಿಬೇಳೆ ಈಗ ಒಂದು ದಿವಸಕ್ಕೆ ನಮಗೆ 8 ರಿಂದ 10 ಪ್ಯಾಕೆಟ್ ಬೇಕಾಗ್ತದೆ. ಇದು 10 ಚೀಲ. 10 ಚೀಲ. ಈ ವಾರದಲ್ಲಿ ಮತ್ತೆ ನಾಳೆ ನಾಡ್ದು ಬಂದ್ಬಿಡ್ತದೆ ಒಂದು ಲೋಡು. ಅದೇ ಎಲ್ಲಿ ಅಂಗಡಿ ಬುಕ್ ಮಾಡ್ಬಿಡ್ತೀರಿ? ಅಂಗಡಿ ಬುಕ್ ಮಾಡ್ತೀವಿ. ಈಗ ಕರ್ನಾಟಕದ ಹೆಚ್ಚು ತೊಗರಿಬೇಳೆ ಬೆಳೀತಕ್ಕಂಥದ್ದು ಅಂದ್ರೆ ಗುಲ್ಬರ್ಗ, ಬೀದರ್, ಅಲ್ಲಿಂದ ಡೈರೆಕ್ಟ್ ಬರ್ತದೆ. ಡೈರೆಕ್ಟ್ ಇಲ್ಲಿಗೆ ಅಲ್ಲಿಂದ ಲಿಂಕ್ ಇದೆ ಬರ್ತದೆ. ಓಕೆ, ಹೌದು. ಅಂದ್ರೆ ದಾನಿಗಳು ಕಳ್ಸೋದಲ್ಲ, ನೀವು ಪೇ ಮಾಡ್ತೀರಿ? ಇದನ್ನ ದಾನಿಗಳು ಕೆಲವರು ತಂದ್ಕೊಡ್ತಾರೆ. ಅದಕ್ಕೆ ಹಳೆ ವಿದ್ಯಾರ್ಥಿಗಳು ಉತ್ತರ ಕರ್ನಾಟಕ ಭಾಗದವ್ರು ತುಂಬಾ ಜನ ಇದ್ದಾರೆ. ಅವರು ಬರಬೇಕಾದ್ರೆ ಏನೋ 10 kg 5 kg 20 kg ತರೋರು ಇದ್ದಾರೆ. ಹೆಚ್ಚಿಗೆ ಅಂದ್ರೆ ಇದನ್ನ ಬೇಳೆ ಇರ್ತಕ್ಕಂಥದ್ದನ್ನೆಲ್ಲ ಪರಮ ಪೂಜ್ಯರೇ ತರಿಸ್ತಾರೆ. ನೈಸ್. ಸೊ ಇವೆಲ್ಲ ಒಳ್ಳೆ ಕ್ವಾಲಿಟಿ? ಹೌದು ಸರ್, ಫೈನ್ ಕ್ವಾಲಿಟಿ ಎಲ್ಲ ಫಾಸ್ಟ್ ಚೆನ್ನಾಗಿರೋದು, ಫೈನ್. ವೆರಿ ನೈಸ್. ಒಂದು ಅಂಡರ್ಗ್ರೌಂಡ್ ಇದೆ ಇಲ್ಲಿ. ಬನ್ನಿ ಸರ್, ನೋಡಿ ಸರ್, ಇದು ಕಡಲೆಬೇಳೆ. ನಾವು ಪ್ರತಿನಿತ್ಯ ಒಗ್ಗರಣೆಗೆ ಹಾಕಬೇಕು ಕಡಲೆಬೇಳೆ. ಹೌದು. ಇದು ಕಡಲೆಬೇಳೆನೆ ನಮ್ಗೆ ಒಗ್ಗರಣೆಗೆ 1 ಚೀಲ ಬೇಕಾಗ್ತದೆ. ಒಗ್ಗರಣೆಗೆ 1 ಚೀಲ ಬೇಕು ಕಡಲೆಬೇಳೆ. ಡೈಲಿ ಆರ್ಡಿನರಿ ಮಾಮೂಲಿ ದಿವಸ, ವಿಶೇಷ ದಿನ 4 ಚೀಲ ಬೇಕಾಗ್ತದೆ ಸರ್. ಒಗ್ಗರಣೆ ಹಾಕಕ್ಕೆ ಒಗ್ಗರಣೆ ಹೌದು ಬೇಕಾಗ್ತದೆ, ನಮಗೆ ಬೇಕಾಗ್ತದೆ. ಈಗ ಇವತ್ತು ಚಿತ್ರಾನ್ನ ಮಾಡಿದ್ವಲ್ವಾ, ಇವತ್ತು ಇದು 1.5 ಚೀಲದಿಂದ 2 ಚೀಲ ಬೇಕು ಚಿತ್ರಾನ್ನಕ್ಕೆ, ಒಗ್ಗರಣೆಗೆ. ಅಯ್ಯೋ ದೇವ್ರೆ. ಹೌದು. ಬನ್ನಿ ನೋಡಿ, ಓಕೆ. ಈ ಕಡೆ ಎಲ್ಲ ನೋಡಿ, ಬೆಳ್ಳುಳ್ಳಿ. ಇದು ನಮಗೆ ಈ ಚಿತ್ರಾನ್ನ ಮಾಡಬೇಕು ಅಂದ್ರೆ ಈಗ ಇದರಲ್ಲಿ ಈಗ 3/4 ಚೀಲ ಬೆಳ್ಳುಳ್ಳಿ ಬೇಕಾಗ್ತದೆ, 1/2 ಚೀಲ ಬೆಳ್ಳುಳ್ಳಿ ಬೇಕಾಗ್ತದೆ. ಅದನ್ನ ಗ್ರೈಂಡ್ ಮಾಡ್ಕೋತೀವಿ. ನೀವು ಕೇಳಿದ್ರಿ ಚಿತ್ರಾನ್ನ ಏನ್ ಇಷ್ಟೊಂದು ಟೇಸ್ಟ್ ಇತ್ತು, ರುಚಿಯಾಗಿತ್ತು ಅಂತ. ಮನೆಗಳಲ್ಲಿ ಕಟ್ ಮಾಡಾಕ್ತಾರೆ ಹೆಣ್ಮಕ್ಳು, ಗಂಡಸರು ಅಷ್ಟೇ ಕಟ್ ಮಾಡ್ತಾರೆ. ನಮ್ಮಲ್ಲಿ ಕಟ್ ಮಾಡಲ್ಲ. ಬೆಳ್ಳುಳ್ಳಿ, ಶುಂಠಿ, ಈ ಮೆಣಸಿನಕಾಯಿನೆಲ್ಲ ಗ್ರೈಂಡರ್ ರುಬ್ತೀವಿ, ಅದಕ್ಕೆ ಟೇಸ್ಟ್ ಬರ್ತದೆ. ಒಂಥರ ಪೇಸ್ಟ್ ಮಾಡ್ಕೋತೀರಿ ಅದನ್ನ? ಹೌದು, ಪೇಸ್ಟ್ ಬರ್ತದೆ. ಆ ಪೇಸ್ಟ್ ಬಂದಾಗ ರುಚಿಯಾಗಿರ್ತದೆ. ವಾವ್. ರಸ ಇರ್ತದಲ್ಲ, ಅದು ರುಚಿ ಬರ್ತದೆ ಅಷ್ಟೇ. ಸೀಕ್ರೆಟ್ ರೆಸಿಪಿ ನೋಡಿ, ಅದು ಎಣ್ಣೆ, ಇದು ಆಯಿಲ್, ಇದೆಲ್ಲ ನೋಡಿ. ಸ್ವಾಗತ್ ಫೈನ್ ಕ್ವಾಲಿಟಿ. ಸ್ವಾಗತ್ ಬ್ರ್ಯಾಂಡ್. ಓಕೆ. ಒಂದ್ಸರಿ 1 ಲೋಡ್ ಬರ್ತದೆ. ಓಕೆ, ಹೌದು. ಸೊ ಇಲ್ಲಿ ಯಾವ್ದನ್ನು ನೀವು ಸಣ್ಣಕ್ಕೆ ತರಂಗೇ ಇಲ್ಲ? ಇಲ್ಲಿ ಸಣ್ಣ ತರಂಗಿಲ್ಲ ಸರ್, ಎಲ್ಲ ಲೋಡ್ ಗಟ್ಲೆನೆ ಬೇಕಾಗ್ತದೆ. ಯಾಕೆಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆನೂ ಹಾಗೆ ಇದೆ, ಭಕ್ತಾದಿಗಳ ಸಂಖ್ಯೆನೂ ಹಾಗೆ ಇದೆಯಲ್ಲ ಸರ್, ಹಾಗಾಗಿ ದೊಡ್ಡ ಪ್ರಮಾಣದಲ್ಲೇ ಬೇಕು. ಓಕೆ, ಹೌದು. ನೋಡಿ, ಆ ಕಡೆ ನಾನು ನಿಮಗೆ ಕಡಲೆಬೇಳೆ ತೋರಿಸ್ತೆ. ಇದು ಹೆಸರು ಕಾಳು. ಪ್ರತಿನಿತ್ಯ ಮಕ್ಕಳಿಗೆ ಚಪಾತಿ ಮಾಡ್ತೀವಿ, ಎಲ್ಲಾ ತರದ ಕಾಳುಗಳನ್ನು ಹಾಕ್ತಿವಿ ಮಿಕ್ಸು. ಯಾಕೆಂದ್ರೆ ಈ ಕಾಳುಗಳ ಐಟಮ್ ಏನಿದೆಯೋ ಅದನ್ನ ಸಾಂಬಾರ್ನಲ್ಲಿ, ಪಲ್ಯಗಳಲ್ಲಿ ತಿಂದ್ರೆ ಮಹಾಶಕ್ತಿ ಇರುತ್ತಂತೆ. ಕಾಳುಗಳು ತಿನ್ಬೇಕು. ಡಾಕ್ಟರ್ ಹೇಳ್ತಾರೆ ಪ್ರೋಟೀನ್ ಅಂಶ ಇರಬೇಕು ಅಂದ್ರೆ ಕಾಳುಗಳು ತಿನ್ನಿ ಅಂತ. ನೋಡಿ, ಹೆಸರು ಕಾಳು. ನೋಡಿ ಇಲ್ಲಿ ಈ ಕಡೆ ಹೆಸರು ಬೇಳೆ. ಇದು ಹೆಸರು ಬೇಳೆ. ಇದು ಮುಂಗಾಲು. ಈಗ ಪರಮ ಪೂಜ್ಯರು ಹೇಳ್ತಾರೆ, ಇವತ್ತು ಮಕ್ಕಳಿಗೆಲ್ಲ ಕೋಸಂಬರಿ ಮಾಡಿ ಅಂತ. ಸೌತೆಕಾಯಿ ಹೆಚ್ಚಾಕ್ಬಿಟ್ಟು ಈರುಳ್ಳಿ, ಉಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹಾಕ್ತಿವಲ್ಲ, ಅವತ್ತು ಕೋಸಂಬರಿ ಮಾಡ್ಲಿಕ್ಕೆ ಇವು ಅಡ್ವಾನ್ಸ್ ಆಗಿ ತಂದಿಟ್ಟಿರ್ತಾರೆ. ನೋಡಿ, ಇದು ನಾನು ಹೇಳಿದೆ, ನಮ್ಮಲ್ಲಿ ನಾಟಿ ಹಸುಗಳು, ನಾಟಿ ಎಮ್ಮೆ ಇದಾವೆ ಅಂತ. ಅದ್ರ ಒಂದು ತುಪ್ಪ ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಳ್ತೀವಿ. ವಿಶೇಷ ದಿನಗಳಲ್ಲಿ ಮಕ್ಕಳಿಗೆ ತುಪ್ಪ ಹಾಕ್ತಿವಿ. ಸೂಪರ್. ಇವತ್ತು ಹಾಕಿದ್ವಲ್ಲ, ಪಾಶಿ ಜೊತೆಗೆ ಆ ಥರ ತುಪ್ಪ. ಇದು ನೋಡಿ, ಬನ್ನಿ, ಇದು ಈರುಳ್ಳಿ. ಅಯ್ಯೋ, ಅದು ಮಾಸೆ. ನೋಡಿ, ಇನ್ನೊಂದು ಗೋಡನ್ ಇದೆ ಇಲ್ಲಿ. ತಕ್ಷಣಕ್ಕೆ ಈಗ ಹೇಳಿದ್ನಲ್ಲ, ತಂದಂತ ಅಡುಗೆ ಮನೆಯಲ್ಲಿ ದಾಸ್ತಾನು ಒಂದ್ ಕಡೆ ಸ್ಟಾಕ್ ಮಾಡ್ಕೊಂಡಿರ್ತೀವಿ, ಮನೆಯಲ್ಲೂ ಕೂಡ ಹಾಗೆ ಒಂದ್ ಕಡೆ ಸ್ಟಾಕ್ ಮಾಡ್ಕೊಂಡಿರ್ತೀವಿ. ತಕ್ಷಣ ತಗೊಳ್ಳಿಕ್ಕೆ ಇದನ್ನ ಇಟ್ಕೊಂಡಿರ್ತೀವಿ. ಇದು ನಮಗೆ ಒಂದು ದಿವಸಕ್ಕೆ ಆಗ್ತದೆ ಅಷ್ಟೇ. ಒಂದಿನಕ್ಕೆ 7-8 ಮೂಟೆ. ಹೌದು ಸರ್. ಈಗ ಬೆಳಿಗ್ಗೆ ಭಕ್ತಾದಿಗಳಿಗೆ ತಿಂಡಿ ಮಾಡಬೇಕು ಅಂದ್ರೆ 1.5 ಚೀಲ 2 ಚೀಲ ಈರುಳ್ಳಿ ಬೇಕು ಭಕ್ತಾದಿಗಳಿಗೆ. ಮತ್ತೆ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಪಲಾವಿಗೆ ಬೆಳಿಗ್ಗೆ ಎಣ್ಣೆ ಮಾಡ್ಕೋಬೇಕು, ಆಗ 2 ಚೀಲ ಬೇಕು. ಮತ್ತಿನ್ನ ಸಂಜೆಗೆ ಬೇಕಲ್ಲ, ಅದು ಬೇಕೇ ಬೇಕು ನಮಗೆ. 6 ರಿಂದ 8 ಚೀಲ ಈರುಳ್ಳಿ ಬೇಕಾಗ್ತದೆ. ಇದನ್ನೆಲ್ಲ ಬಿಡಿಸಿ ಕುಯ್ದು ಕಟ್ ಮಾಡಿ. ಅಯ್ಯೋ ಸರ್, ದೇವರಿದಾರಲ್ಲ ಸರ್, ಪರಮ ಪೂಜ್ಯರ ಶಕ್ತಿ, ಪರಮಾತ್ಮನ ದೇವರಿದೆ ಅನ್ನೋದು ಶಕ್ತಿ ಅನ್ನೋದಕ್ಕೆ ಸಿದ್ಧಗಂಗೆ ಬಂದು ನೋಡ್ಬೇಕು. ಹೌದು. ಅಕ್ಕಿ ತೋರಿಸ್ತೀನಿ ಬನ್ನಿ ಸರ್. ಇದು ಹಳೆ ಗೋಡನೆ ಬಿಡಿ, ಹಳೆ ಬಿಲ್ಡಿಂಗ್. ಇದು ನೋಡಿ ಸರ್, ಇದು ಕಡಲೆಕಾಳಿದು. ಕಡಲೆಕಾಳಿದು ನೋಡಿ, ಕಡಲೆಕಾಳಿದು ನೋಡಿ, ಕಡಲೆಕಾಳು ಬಿದ್ದಿದೆ. ಕಡಲೆ ಉಸ್ಲಿ ಮಾಡಕ್ಕೆ ಅಲ್ಲಲ್ಲ, ಎಲ್ಲಾ ತರದ ಕಾಳುಗಳನ್ನ ಮಿಕ್ಸ್ ಮಾಡಿ ಪಲ್ಯ ಮಾಡೋದು, ಕಾಳು ಪಲ್ಯ. ಈಗ ನಾವು ಹೋದ್ರೆ ಡಾಬಾಗಳಿಗೆ ಹೋದ್ರೆ ಇಷ್ಟು ಪಲ್ಯ ಕೊಡ್ತಾರೆ, ದಾಲು ಅಂತ, ಕಾಳು ಪಲ್ಯ ಅಂತ. 70 ರಿಂದ 80 ರೂಪಾಯಿ ತಗೋತಾರೆ, ರೊಟ್ಟಿ ಕೊಡ್ತಾರೆ, 150 ರೂಪಾಯಿ ಮಾಡ್ತಾರೆ. ನಾವು ಪ್ರತಿಯೊಂದು ಕಾಳು ಹಾಕ್ತಿವಿ. ನಮ್ಮ ಮಕ್ಕಳಿಗೆ ಸರಿಯಾಗಿ ಇಷ್ಟ ಹಾಕ್ತಿವಿ, ಒಂದು 1/4 kg. ಅವು ಕಾಳುಗಳನ್ನ ತಿಂದು ಅಷ್ಟು ಬಲಿಷ್ಠವಾಗಿರ್ತಾರೆ ನಮ್ಮ ಮಕ್ಕಳು, ಸಿದ್ಧಗಂಗಾ ಮಠದ ಮಕ್ಕಳು ಅಂದ್ರೆ. ವಾವ್. ನೋಡಿ, ಇವೆಲ್ಲ ಕಾಳು ಚೀಲಗಳು, ಇವೆಲ್ಲ ಹೆಸರು ಕಾಳು, ಉದ್ದಿನ ಕಾಳು ಅಂತ. ನೋಡಿ, ಇದು ಹಲಸುಂಡೆ ಕಾಳು. ಇದು ಹಲಸುಂಡೆ ಕಾಳು. ನೋಡಿ, ವೆರಿ ನೈಸ್.
ಕೆಲವರು ಈ ಬೆಳೆದವರು ಅವ್ರ ರೈತರುಗಳು ಕೂಡ ಕಳಿಸ್ಕೊಡ್ತಾರೆ, ತರ್ತಾರೆ, ಈ ಧಾನ್ಯಗಳು ಲಾರಿಲಿ ಕಳಿಸೋದು. ತರ್ತಾರೆ ಸರ್, ತರ್ತಾರೆ. ಮತ್ತು ಈ ತರಕಾರಿ ನೀವು ಸಪ್ರೇಟ್ ಗುಡ್ಡೆ ಮಾಡಿದ್ರಲ್ಲ, ಯಾಕೆ ಇದನ್ನ ಸರ್ ಒಂದೇ ಕಡೆಗೆ ಹಾಕ್ಬಿಟ್ರೆ ಕಾವು ಬರ್ತದೆ, ಕಾವು ಬಂದು ಕೆಟ್ಟೋಗ್ಬಿಡ್ತದೆ, ಗಾಳಿ ಆಡ್ತಾ ಇದ್ರೆ ಚೆನ್ನಾಗಿರ್ತದೆ. ಓಕೆ, ಅದಕ್ಕೋಸ್ಕರ ಹಾಗೆ. ಜೊತೆಗೆ ಹಂಗೆ ಅವ್ರು ಕಟ್ ಮಾಡೋಕೆ ಅನುಕೂಲ ಆಗ್ಲಿತ್ತಿರ್ಬೋದು, ಅವ್ರವ್ರಿಗೆ ಒಂದು ಗುಂಪು ಕೊಡೋಕ್ಕೆ. ಹೌದು ನೋಡಿ, ಹೀಗೆ ಬನ್ನಿ, ಈ ಕಡೆ ದಾಸವಾಳ ಇದೆ. ಊಟದ ಹಾಲಿಲ್ಲ, ಇದು ಪಬ್ಲಿಕ್ ಊಟದ ಹಾಲು. ನೋಡಿ ಸರ್, ಇದು ಕೂಡ ಒಂದು ಗೋಡನ್ನು ನೋಡಿ, ಸಕ್ಕರೆ, ಬೆಲ್ಲ, ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಜೀರಿಗೆ, ಇಂಥವೆಲ್ಲ ಇವನ್ನೆಲ್ಲ ಫಸ್ಟ್ ಇಲ್ಲಿ ರೆಡಿ ಮಾಡ್ಕೊಂಡಿರ್ತೀವಿ. ಆಮೇಲೆ ತಕ್ಷಣಕ್ಕೆ ಬೇಕಾದ ತಗೊಳ್ತೀವಿ. ಈಗ ಅಲ್ಲೊಂದು ಗೋಡನ್ನು ತೋರಿಸ್ತೆ, ಇದೊಂದು ಗೋಡನ್ನು, ಇದೆಲ್ಲ ಬೆಲ್ಲ, ಈ ಕಡೆದೆಲ್ಲ ಸಕ್ಕರೆ ನೋಡಿ, ಇದು ಅವಲಕ್ಕಿ, ಇದು ಈ ತರ ಇದೆ ನೋಡಿ, ಕಾಳುಗಳು, ಕಡಲೆ, ಇದು ಹುರಿಗಡ್ಲೆ ನೋಡಿ, ಇದು ಉಪ್ಪಿನಕಾಯಿನೆಲ್ಲ ರೆಡಿ ಮಾಡ್ತಿರ್ತೀವಿ ನಾವೇ ಕೂಡ. ಉಪ್ಪಿನಕಾಯಿ ನೀವು ತರಿಸಲ್ಲ, ರೆಡಿ ಮಾಡಿ? ಇಲ್ಲೇ ರೆಡಿ ಮಾಡ್ಕೊಳ್ತೀವಿ ಉಪ್ಪಿನಕಾಯಿ. ಯಾಕೆಂದ್ರೆ ಮುಚ್ಚಿದೀವಿ, ಹಾಕಿ ರೆಡಿ ಮಾಡಿ. ಯಾಕೆಂದ್ರೆ ಯಾವುದೇ ಕೀಟಾಣುಗಳು ಕೂತ್ರೆ ಪ್ರಸಾದ ಕೆಟ್ಟೋಗ್ಬಿಡುತ್ತೆ. ಉಪ್ಪಿನಕಾಯಿ ಹೇಳಿ ಪ್ರತಿಯೊಂದಕ್ಕೂ ಹೋಗ್ಲಿ, ಅದಕ್ಕೆ ನಾವು ಸೇಫ್ಟಿಯಾಗಿ ಇಟ್ಕೊಂಡಿರ್ತೀವಿ. ಅಲ್ಲ, ಇಷ್ಟು ದೊಡ್ಡ ಸ್ಕೇಲಲ್ಲಿ ಮಾಡಿನೂ ಕೂಡ ನೀವು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೀರಾ. ಹೌದು ಸರ್, ಗ್ರೇಟ್ ಸರ್. ಹೌದು, ಈಗ ರುಚಿಯಾಗಿರ್ಬೇಕು, ಶುಚಿಯಾಗಿರ್ಬೇಕು, ನಾವೆಲ್ಲ ಮೇಂಟೈನ್ ಮಾಡಲೇಬೇಕು. ಹೌದು, ಶುಚಿ ಇರಲೇಬೇಕು. ಹೌದು, ಇಷ್ಟು ವರ್ಷದಿಂದ ನೀವು ಇಲ್ಲಿದ್ದೀರಾ, ಯಾವತ್ತಾಗ್ಲಿ ಒಂದು ಶಾರ್ಟೇಜ್ ಬಂತು, ಕಾಳಾಗ್ಲಿ ಅಕ್ಕಿ ಆಗ್ಲಿ? ಇಲ್ಲ ಸರ್, ಯಾವತ್ತೂ ಕಂಡಿಲ್ಲ ಸರ್. ನಮ್ಮ ಮನೆಯಲ್ಲಿ ನಾವು ಹುಟ್ಟಿದ ಮನೆಯಲ್ಲಿ ಸಾಲ್ಟೇಜ್ ಬಂದಿದೆ, ನಾನು ಹುಟ್ಟಿದ ಮನೆಯಲ್ಲಿ ಸಾಲ್ಟೇಜ್ ಬಂದಿದೆ. ಸಿದ್ಧಗಂಗಾ ಮಠಕ್ಕೆ ಬಂದಾಗ ನಾವ್ ಯಾವತ್ತು ಸಾಲ್ಟೇಜ್ ಅನ್ನೋದೇ ಕಂಡಿಲ್ಲ. ಹೌದು, ಅದಕ್ಕೆ ದಾಸೋಹ ಮಠ, ಸಿದ್ಧಗಂಗಾ ಮಠ ಅಂದ್ರೆ ದಾಸೋಹ ಮಠ ಅಂತ ಹೇಳೋದು ಅದಕ್ಕೆ. ಎಲ್ಲದಕ್ಕೂ ಪ್ರೊಡಕ್ಷನ್ ಅಲ್ಲ. ಹೌದು ಸರ್, ಹೌದು. ಇವರು ಅದಕ್ಕೆ ಇಂಚ ಮ್ಯಾನೇಜರ್. ಹೌದು, ನಿಮ್ಮ ಟೀಚರ್ ಇವರು. ಹೌದು, ಬನ್ನಿ ಸರ್. ನೋಡಿ, ನಾನು ಆವಾಗಲೇ ಹೇಳಿದೆ, ಇದು ಸನ್ ಗೋಲ್ಡ್ ಆಯಿಲ್. ಇದು ನೋಡಿ, ಒಂದ್ ಕಡೆ ಸ್ಟಾಕ್ ಮಾಡ್ಕೊಳ್ತೀವಿ ಅಂದ್ವಲ್ಲ, ಇದು ಲೋಡ್ ಗಟ್ಲೆ ಬರ್ತದೆ. ಬಂದಾಗ ಸ್ಟಾಕ್ ಮಾಡ್ಕೊಳ್ತೀವಿ ಎಲ್ಲ, ಒಂದೇ ಕಡೆ ಆಗೋದಿಲ್ವಲ್ಲ ಅಂತ. ತಕ್ಷಣಕ್ಕೆ ಬೇಕಾದ್ರೆ ಎತ್ಕೊಳ್ತೀವಿ. ಇದು ಆಯಿಲ್. ಇದು ನೋಡಿ, ಬನ್ನಿ, ಈ ಕಡೆ ಬನ್ನಿ. ಅದು ನಿಮಗೆ ಫಸ್ಟ್ ತೋರಿಸಿದ್ದು ನಾನು ಮಸಾಲೆ ಪುಡಿ. ಇದು ಮೆಣಸಿನಕಾಯಿ ಪುಡಿ, ಖಾರದ ಪುಡಿ. ಇದು ಖಾರದ ಪುಡಿ. ಇದೆಲ್ಲ ಪೂರ್ತಿ ನೋಡಿ, ಮುಟ್ಟಿದ್ರೆ ಕೈ ಉರಿ ಬಂದ್ಬಿಡುತ್ತೆ ನಿಮಗೆ. ಪೂರ್ತಿ ಮೆಣಸಿನಕಾಯಿ ಪುಡಿ. ಇದೆಲ್ಲ ಪೂರ್ತಿ ಮೆಣಸಿನಕಾಯಿ ಪುಡಿ. ಒಂದು 80 ಚೀಲ ಇರ್ಬೇಕು ಇಷ್ಟು ಮೋಸ್ಟ್ಲಿ. ಈಗ ಇದು ನಮಗೆ ಇನ್ನ 1.5 ತಿಂಗಳು ಆಗ್ಬೋದು ಅಷ್ಟೇ. ನೀವು ಶುರು ಮಾಡ್ಬೇಕೀಗ. ನೋಡಿ, ವಿಶೇಷ ದಿನಗಳಲ್ಲಿ ಏನಾದ್ರು ಬೇಕು ನಮಗೆ, ಏನು ಸಣ್ಣ ಪುಟ್ಟ ಪಾತ್ರೆಗಳು, ಜಾರ್ಗಳು ಅಂದ್ರೆ ಇಲ್ಲೆಲ್ಲ ಸ್ಟಾಕ್ ಇರ್ತದೆ, ಎತ್ಕೊಳ್ತೀವಿ ಅವಾಗ. ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಲ್ಲ, ಸೌಟ್ಗಳು ಎಲ್ಲ ಅವನ್ನೆಲ್ಲ ಎತ್ಕೊಳ್ತೀವಿ ತಿರ್ಗ್ಸಕ್ಕೆ. ಮತ್ತು ಜಾತ್ರೆ ಗೀತ್ರೆ ಬಂದ್ರೆ ಶಿವರಾತ್ರಿ ಜಾತ್ರೆ ಸರ್, ಶಿವರಾತ್ರಿ ಜಾತ್ರೆಗಳಲ್ಲೆಲ್ಲ ಕ್ವಿಂಟಾಲ್ ಲೆಕ್ಕಲ್ಲ, ಟನ್ ಲೆಕ್ಕದಲ್ಲಿ ಹೋಗ್ತದೆ. ನೋಡಿ, ಇದು ಉಪ್ಪಿನ ಪುಡಿ. ಇದು ಪುಡಿ ಉಪ್ಪಿನ ಪುಡಿ. ಇದು ಸಾಲ್ಟ್ ಪೌಡರ್. ಇದು ನೋಡಿ, ಈ ಕಡೆಗೆ ಬನ್ನಿ. ಸಿದ್ಧಗಂಗೆಯ ಶಿವಕುಮಾರರ ಮಾಡೋನಿ ಸ್ಮರಣ. ಶ್ರೀ ಉದ್ದಾನ ಶಿವಯೋಗಿಗಳು ಹಾಕಿದಂತ ಬೆಂಕಿ ಆರಿಲ್ಲ ಅಂತ ಹೇಳ್ತಾರೆ. ಸಿದ್ಧಗಂಗೆಯಲ್ಲಿ ಹಚ್ಚಿದಂತ ಬೆಂಕಿ ಇಂದಿಗೂ ಆರಿಲ್ಲ ಅಂತ. ನೋಡಿ, ಇವೇ ಜಾಗಗಳು, ಯಾವಾಗಲೂ ಬೆಂಕಿ ಇದ್ದೇ ಇರ್ತದೆ. ಇಲ್ಲಿ ತೊಳೆಯೋ ಸೋಪು ಶಶಿ ಸೋಪಿನ ಪುಡಿ. ನೋಡಿ, ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಉಪ್ಪು, ಕಲ್ಲುಪ್ಪಿದು. ನಮಗೆ ಒಂದು 6 ದಿವಸ ಬರ್ತದಷ್ಟೇ. ಇದು 6 ದಿವಸ ಬರೋದಿಷ್ಟು. ಇದ್ರ 100 ಇದೆ ಸ್ಟಾಕ್. ಇದು ಇನ್ನು ಸೌದೆಗೂಡನ್ ಅಂತ, ಸೌದೆ ಕೊಪ್ಪಳು ಅಂತಾನೆ ಹೆಸರದಕ್ಕೆ. ಸಿದ್ಧಗಂಗೆಯ ಶಿವಕುಮಾರರ ಮಾಡೋನಿ ಸ್ಮರಣ. ನೋಡಿ, ಇದನ್ನ ಮೆಣಸಿನಕಾಯಿ. ಇದು ಈಗ ಒಗ್ಗರಣೆ ಹಾಕ್ಲಿಕ್ಕೆ ಪ್ರತಿನಿತ್ಯ ಒಣಮೆಣಸಿನಕಾಯಿ ಒಗ್ಗರಣೆ ಹಾಕ್ತಿವಿ ನಾವು. ಹಸಿರು ಮೆಣಸಿನಕಾಯಿ ಚಿತ್ರಾನ್ನಕ್ಕೆ ಹಾಕ್ತಿವಿ, ಕೆಲವೊಂದಕ್ಕೆ ಕೆಲವು ಒಣಮೆಣಸಿನಕಾಯಿ ಹಾಕ್ತಿವಿ. ಇದೆಲ್ಲ ಒಗ್ಗರಣೆಗೆ ಅಂತ ಇಟ್ಕೊಂಡಿರ್ತಕ್ಕಂಥದ್ದು ಒಣಮೆಣಸಿನಕಾಯಿ. ಇದು ಒಗ್ಗರಣೆಗೆ ಇಷ್ಟೊಂದ? ಹೌದು, ಬ್ಯಾಡಗಿ ಮೆಣಸಿನಕಾಯಿ. ಇದು ಬನ್ನಿ, ಈ ಕಡೆ ಬನ್ನಿ ಸರ್. ಓಕೆ, ನೋಡಿ, ಈ ಸೋನಾ ಮಸೂರಿ. ಇದು ಇವತ್ತು ಚಿತ್ರಾನ್ನ ಮಾಡಿದ್ವಲ್ಲ, ಚಿತ್ರಾನ್ನಕ್ಕೆ ಸೋನಾ ಮಸೂರಿನ ಹಾಕ್ಸೋದು ಪರಮ ಪೂಜ್ಯರು. ಯಾಕೆ ಅಂದ್ರೆ ಹುಡಿಯಾಗಿರುತ್ತಲ್ಲ, ಚೆನ್ನಾಗಿರುತ್ತೆ, ಮಕ್ಳಿಗೆ ಊಟ ಮಾಡ್ಲಿಕ್ಕೂ ಚೆನ್ನಾಗಿರುತ್ತೆ, ಅವಾಗ ಟೇಸ್ಟ್ ಇರ್ತದೆ. ಇದು ಬುಲೆಟ್ ರೈಸ್ ಇವತ್ತು ತಗೋಬೇಕು ಅಂದ್ರೆ 1,500 ರೂಪಾಯಿ ಇದೆ ಒಂದು ಪ್ಯಾಕೆಟ್. ಇವತ್ತು ನಾನು ಹೇಳಿದೆ ನಿಮಗೆ ಒಂದು ಊಟಕ್ಕೆ 14 ರಿಂದ 15 ಕ್ವಿಂಟಾಲ್ ಬೇಕು ಅಂತ. ಇದನ್ನೇ ಆಗ್ತದೆ ಬುಲೆಟ್, ರಾಯಲ್ ಬುಲೆಟ್ ಅಂತ. ಇದೇ ಕ್ವಾಲಿಟಿ ನೋಡಿ. ಇದೆಲ್ಲ ಇದು ನೋಡಿ, ಇವೆಲ್ಲ ಸೋನಾ ಮಸೂರಿ. ಇದೆಲ್ಲ ಅಂದ್ರೆ ಸರ್, ಇಲ್ಲಿ ಡೈಲಿ ಅಂದ್ರೆ ಪ್ರತಿದಿನ ಸೋನಾ ಮಸೂರಿ ಅಲ್ಲ, ಸ್ಪೆಷಲ್ ಅಕೇಶನ್ಸ್, ವಿಶೇಷ ದಿನಗಳಲ್ಲೂ ಮಾಡ್ತೀವಿ. ಕೆಲವು ದಿನಗಳಲ್ಲಿ ಹಾಕ್ತೀವಿ. ಹೌದು, ಯಾಕೆಂದ್ರೆ ಹೆಚ್ಚಿನ ಪ್ರಮಾಣ ಬಂದಾಗ
ಕೆಡ ಸಮಯ ಬಂದಾಗ ಕೆಟ್ಟು ಬಿಡ್ತದೆ ಯಾವುದಾದ್ರೂ ಒಂದು, ಆ ಟೈಮ್ ನೋಡ್ಕೊಂಡು ಇಲ್ಲಿರ್ತಕ್ಕಂಥ ನಮ್ಮ ಸಿಬ್ಬಂದಿಯವರು ಸೀನಿಯರಿಟಿ ಇದಾರಲ್ಲ, ಮ್ಯಾನೇಜರ್ಗಳು ಅವರೆಲ್ಲ ಹೇಳ್ತಾರೆ, ಅದನ್ನು ಉಪಯೋಗಿಸ್ಕೊಳ್ತೀವಿ. ಈಗ ನಿಮ್ಮಂಥ ಭಕ್ತಾದಿಗಳು ಏನು ಮಾಡ್ತಾರೆ, ಬರ್ತಿರ್ತಾರೆ, ನಿಮ್ಮ ಚಾನಲ್ನವ್ರು ಏನು ಅಂದ್ರೆ ಅವ್ರಿಗೆ ಧನ್ಯವಾದ ಹೇಳ್ಬೇಕು ನಾವು ಫಸ್ಟು. ಏಕೆಂದರೆ ನಿಮ್ಮ ಚಾನಲ್ನವರು ಏನೆಲ್ಲ ಸುದ್ದಿ ಮಾಡ್ತಾರೆ, ಆ ಸುದ್ದಿ ಮಾಡಿದಾಗ ಆ ಭಕ್ತಾದಿಗಳಿಗೆ ನಾನು ಒಂದು ಪ್ಯಾಕೆಟ್ ಕೊಡಬೇಕು ಅನ್ಸೋ ಮನಸ್ಸು ಬರುತ್ತಲ್ಲ, ಅದು ಸುದ್ದಿವಾಹಿನಿಯರಿಗೆ ಧನ್ಯವಾದ, ದೊಡ್ಡ ನಮಸ್ಕಾರ ಹೇಳ್ಬೇಕು ಅದನ್ನು ನಾವು. ಥ್ಯಾಂಕ್ ಯು. ನಾನು ಕೇಳಿದ್ರೆ ಹೌದು, ನಾನು ಕೇಳೋದೇನಂದ್ರೆ ಸ್ನೇಹಿತರೆ, ಉದಾರವಾಗಿ ನಾವು ಸಿದ್ಧಗಂಗಾ ಮಠಕ್ಕೆ ನಮ್ಮ ಕೈಲಾದದ್ದನ್ನ ಕೊಡುವ ಮೂಲಕ ಇಲ್ಲಿನ ಈ ದಾಸೋಹ ವ್ಯವಸ್ಥೆ ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗೋಕೆ ನೋಡ್ಕೊಳ್ಳೋಣ. ಇಲ್ಲಿ ಒಂದು 10-12 ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ, ಸಾವಿರಾರು ಭಕ್ತಾದಿಗಳು ಬಂದೋಗ್ತಾರೆ, ಅವರೆಲ್ಲರ ಉದರ ಪೋಷಣೆಗೆ ಇಲ್ಲಿ ತುಂಬ ಶ್ರಮ ವಹಿಸ್ತಿದ್ದಾರೆ. ದಿನಕ್ಕೆ 5-6 ಲಕ್ಷ ರೂಪಾಯಿ ಖರ್ಚಿದೆ ಅಂದರೆ ತಿಂಗಳಿಗೆ 1.5 ಕೋಟಿ 2 ಕೋಟಿ ರೂಪಾಯಿ ಬರೀ ದಾಸೋಹ ಊಟಕ್ಕೆ. ಸೊ ನಾವೆಲ್ಲರೂ ಉದಾರವಾಗಿ ಕೈ ಜೋಡಿಸೋಣ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನಾನು. ಖಂಡಿತ ಸರ್, ದೇವ್ರು ಒಳ್ಳೇದು ಮಾಡಲಿ. ನೋಡಿ, ಇವತ್ತು ಇಲ್ಲಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂದೇ ವರ್ಷ ಓದಿರಲಿ, ಅವರ ವಿಶೇಷತೆನೇ ಬೇರೆ ಇರುತ್ತೆ, ಸಂಸ್ಕಾರ ಸಂಸ್ಕೃತಿನೇ ಬೇರೆ ಇರುತ್ತೆ. ಅವ್ರು ಊಟ ಮಾಡಿರೋದ್ರೆ ನಮ್ಮ ಅತ್ತವ್ರು ತಂದಾಕ್ ಹೋಗ್ತಾರೆ, ಶಕ್ತಿ ಪರಮಾತ್ಮನಿಗೆ ಕೊಟ್ಟಿರ್ತಾರೆ. ಅವ್ರ ಮನಸ್ಸಲ್ಲಿ ಬರುತ್ತೆ, ನಾನು 1 ವರ್ಷ ಊಟ ಮಾಡಿದ್ದೆ ಸಿದ್ಧಗಂಗಾ ಮಠದಲ್ಲಿ, ಅದನ್ನ ನಾನು ಕೊಡಬೇಕು ಅನ್ನೋ ಶಕ್ತಿಯ ಪರಮಾತ್ಮನಿಗೆ ಕೊಡ್ತಾ ಇರ್ತಾರೆ. ಶಕ್ತಿನೂ ಕೊಡ್ತಾನೆ, ಮನಸ್ಸು ಕೊಡ್ತಾರೆ. ಅವ್ರು ಅಷ್ಟೇ ಸಮೃದ್ಧಿಯ ಬೆಳಿತಾ ಇರ್ತಾರೆ ಹೊರಗಡೆ. ಅವ್ರು ಯಾರು ಹಾಗೆ ಇರೋದಿಲ್ಲ. ಒಬ್ಬ ರೈತ ಆಗಲಿ, ಅವ್ನು ನಾನು ಸಿದ್ಧಗಂಗಾ ಮಠ ಓದಿದ್ದೆ ಅಂತ ಚೆನ್ನಾಗಿದ್ದೀನಿ ಅಂತ ಹೇಳ್ತೇನೆ. ಹಳ್ಳಿಗೆ ಹೋದ್ರು ಇಲ್ಲಿ ಶಕ್ತಿ ಮಹಿಮೆ ಆಗಿದೆ. ಮತ್ತೆ ಇಲ್ಲಿ ಬಂದ್ರೆ ಊಟ ವೇಸ್ಟ್ ಮಾಡಲ್ಲ. ಇಲ್ಲ, ಊಟ ವೇಸ್ಟ್ ಮಾಡೋದಿಲ್ಲ ಅವ್ರಿಗೆ. ಯಾಕೆ ಅಂದ್ರೆ ಪ್ರಸಾದ ಅಂತ. ಒಂದು ತುತ್ತು ಅನ್ನದ ಹಿಂದೆ ಸಾವಿರಾರು ಮಂದಿಯ ಶ್ರಮವಿದೆ ಅಂತ ಹೇಳ್ತಾರೆ ಶ್ರೀವಾಣಿನಲ್ಲಿ. ಅಂದ್ರೆ ಒಂದು ತುತ್ತು ಬೆಳಿಬೇಕಾದ್ರೆ ಒಬ್ಬ ರೈತ ಎಷ್ಟು ದಿವಸ ಕಷ್ಟಪಡ್ತಾನೆ ಅಂತ ಅರ್ಥ. ಸಾವಿರಾರು ಮಂದಿ ಶ್ರಮ ಅಂತ. ಉಳ್ತಾನೆ, ಕಳೆ ತೆಗಿತಾನೆ, ಕುಯ್ತಾನೆ, ಅದನ್ನ ಕಣ ಮಾಡ್ತಾರೆ, ರಾಶಿ ಮಾಡ್ತಾರೆ, ಎಲ್ಲ ತಂದಾಗ ಸಾವಿರಾರು ಮಂದಿ ಶ್ರಮ ಅಂದ್ರೆ 100 ದಿನ ಬೆಳಿಬೇಕಲ್ಲ, ವರ್ಷಗಟ್ಟಲೆ ಕಾಯ್ಬೇಕಲ್ಲ. ಅದಕ್ಕೆ ಹೇಳ್ತಾರೆ ಅನ್ನ ಪರಮಾತ್ಮನ ಸ್ವರೂಪ ಅಂತ ಹೇಳ್ತಾರೆ. ಅನ್ನ ದೇವತೆಯನ್ನು ಚೆಲ್ಲಬೇಡಿ ಅಂತಾರೆ. ಅನ್ನ ದೇವ್ರಿಗೆ ಸಂಬಂಧಪಟ್ಟಿದ್ದು, ಊಟ ಅಂತ ಹೇಳ್ಬಾರ್ದು. ಅದು ಅನ್ನವ ಪ್ರಸಾದ, ಅನ್ನ ದೇವತೆ. ನೋಡಿ, ಈಗ ಮಿಷನ್ ಕಾಣ್ತಾ ಇರ್ತಕ್ಕಂಥ ನಿಮ್ಗೆ ಹೇಳ್ದೆ, ಅಲ್ಲ ಖಾರದ ಪುಡಿ ಸಾಂಬಾರ್ ಪುಡಿ ಅಂತ ಆ ಮಸಾಲೆ ರೆಡಿ ಮಾಡ್ಕೊಳ್ತಕ್ಕೆ ಇವೇ ಹುರಿಯುವಂತ ಮಿಷನ್ಗಳಿದು. ಹೀಟ್ ಮಾಡೋ ಮಿಷನ್, ಧನಿಯಾ ಪುಡಿ ಮತ್ತೆ ಮೆಣಸಿನಕಾಯಿ ಪುಡಿ ಎಲ್ಲ ಹೀಟ್ ಮಾಡೋದು ಇದೇ ಮಿಷನ್ಗಳಿವೆ ಇದರಲ್ಲಿ. ನೋಡಿ, ಇವಕ್ಕೆಲ್ಲ ಗ್ಯಾಸ್ ಇದರಲ್ಲಿ. ಇವಾಗೆಲ್ಲ ಟೆಕ್ನಾಲಜಿ ಮುಂಜೂರ್ತಿದೆಯಲ್ಲ, ಅವಾಗೆಲ್ಲ ಮುಂಚೆ ಬೆಂಕಿ ಹಾಕ್ತಿದ್ರು, ಇವಾಗ ಗ್ಯಾಸ್ ಸಿಲಿಂಡರ್ನಲ್ಲಿ ಅವಕ್ಕೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿಕೊಟ್ಟಿದ್ದಾರೆ. ನೋಡಿ, ಈಗ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ಬನ್ನಿ. ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದೆಲ್ಲ ಸೋಪು, ತೊಳೆಯೋ ಸೋಪು, ಶಶಿ ಸೋಪಿನ ಪುಡಿ. ಈಗ ಪ್ರತಿನಿತ್ಯ ನಾವು ಊಟ ಮಾಡಿದ ತಟ್ಟೆಗಳನ್ನು ಇಡ್ತೀವಿ, ಭಕ್ತಾದಿಗಳಿಗೆ ಪ್ಲೇಟಲ್ಲಿ ಹಾಕಿರ್ತೀವಿ. ಊಟ ಮಾಡಿದ ತಟ್ಟೆಯನ್ನು ಸ್ವಚ್ಛವಾಗಿ ತೊಳೆದು ಇಡುವುದು ಅಂತ ಹಾಕಿದೀವಿ. ಪ್ರತಿಯೊಬ್ರು ಕೂಡ ಊಟ ಮಾಡೋರು ತಟ್ಟೆಯವರು ತೊಳೆದು ಇಟ್ಟು ಹೋಗ್ತಾರೆ. ನೋಡಿ, ನಾವು ಸುಮಾರು ಒಂದು 20 ಚೀಲ ಇರ್ಬೋದು. ನಾವು ಈ ಪಾತ್ರೆ ತೊಳೆಯೋ ಸೋಪ್ನ 20 ಚೀಲ ಇಟ್ಕೊಂಡಿರ್ತೀವಿ. ಖಾಲಿ ಆದಂಗೆ ಖಾಲಿ ಹಾಕ್ತಾ ಇರ್ತೀವಿ. ನೋಡಿ, ಅಲ್ಲೂ ಇದೆ, ಇಲ್ಲಿ ಇದೆ ಪಕ್ಕದಲ್ಲಿ. ನೋಡಿ, ಡೈಲಿ ನಿಮಗೆ ಮೂಟೆಗಟ್ಟಲೆ ಬರೀ ಸೋಪ್ ಪುಡಿನೇ ಬೇಕು ತೊಳೆಯಕ್ಕೆ ಬೇಕು. ನೋಡಿ, ಇದು ಪ್ಲೇಟ್ಸು ತಟ್ಟೆ ಏನಾದ್ರು ಸಾಲ್ಟೇಜ್ ಬಂತು ಅಂದ್ರೆ ಊಟದ ತಟ್ಟೆ, ತಕ್ಷಣ ಪ್ಲೇಟ್ನ ಉಪಯೋಗಿಸ್ತೀವಿ. ನೋಡಿ, ಸೋನಾ ಮಸೂರಿ ಇದೆಲ್ಲ, ಇವೆಲ್ಲ ಇದೆಲ್ಲ ಕಂಡಿರೋದೆಲ್ಲ ಸೋನಾ ಮಸೂರಿನೇ. ನೋಡಿ, ಈ ಮಿಷನ್ಗಳಿದೆಯಲ್ಲ, ಇವೆಲ್ಲ ತರಕಾರಿ ಕಟ್ ಮಾಡೋದು ಮತ್ತೆ ಕೊಬ್ಬರಿ ತುರಿಯೋ ಮಿಷನ್ನು, ಸಪ್ರೇಟ್ ಪ್ಲೇಟ್ ಬರ್ತದೆ. ಇವೆಲ್ಲ ಮಿಷನ್ನಲ್ಲೇ ರೆಡಿ ಮಾಡ್ಕೊಳ್ತೀವಿ ನಾವು. ತೆಗೆದು ಯಾಕಂದ್ರೆ ಒಂದು ತರಕಾರಿ ಕುಯ್ಯುತ್ತೆ. ಹೌದು, ಇಲ್ಲಿ ಹಾಕ್ತೀವಿ ಮೇಲ್ಗಡೆ, ಸಪ್ರೇಟ್ ಪ್ಲೇಟ್ ಹಾಕ್ತಾರೆ, ಅದು ರೆಡಿಯಾಗಿ ಬರ್ತದೆ ಕೆಳಗಡೆ. ಮುಂಚೆ ಕೈಯಲ್ಲೇ ಮಾಡ್ತಿದ್ವಿ. ನೋಡಿ, ಇವೆಲ್ಲ ಮಿಷನ್ ಅಷ್ಟೇ. ಯಾಕೆ ಅಂದ್ರೆ ಒಂದೇನಾದ್ರು ಅವತ್ತು ರಿಪೇರಿಗೆ ಬಂತು ಅಂದ್ರೆ ಇನ್ನೊಂದು ರೆಡಿ ಇರಬೇಕು. ಅದಕ್ಕೋಸ್ಕರ 4-5 ಮಿಷನ್ ರೆಡಿ ಇರ್ತವೆ ಇಲ್ಲಿ. ಒಂದು ಕೆಟ್ಟೋಯ್ತು ಅಂತ ದಾಸೋಹ ನಿಲ್ಸಂಗಿಲ್ಲ, ಆಗಲ್ವಲ್ಲ, ಅದಕ್ಕೋಸ್ಕರ. ಚೆನ್ನಾಗಿದ್ದೀರಾ ಸರ್? ನಿಮಗೆ ನಾನು ಮುಂಚೆನೇ ಹೇಳಿದೆ, ಬೆಳಗ್ಗೆ 6:45 7 ಗಂಟೆಗೆ ತಿಂಡಿ ಶುರುವಾದರೆ ಸಂಜೆ 10:30ವರೆಗೂ ಊಟ ಇರುತ್ತೆ ಅಂತ. ಈಗ ಸಮಯ ಆಗಲೇ 4:15. ನೋಡಿ, ಭಕ್ತಾದಿಗಳು ಬರ್ತಾ ಇದ್ದಾರೆ, ಪ್ರಸಾದಕ್ಕೆ ಸಮಯ ಇಲ್ಲ. ಇಲ್ಲಿ ಪ್ರತಿನಿತ್ಯ ನಡ್ಕೊಂಡು ಹೋಗ್ತಾ ಇರುತ್ತೆ. ಪ್ರಾರ್ಥನೆಯ ಸಮಯದಲ್ಲಿ 6ರಿಂದ 6:45ವರೆಗೂ ಮಾತ್ರ ಒಂದು 3/4 ಗಂಟೆ ಸ್ಟಾಪ್ ಮಾಡ್ತೀವಿ. ಅದನ್ನ ಬಿಟ್ಟರೆ ನಿರಂತರವಾಗಿ ನಡೀತಾ ಇರ್ತದೆ. ಬನ್ನಿ ಸರ್. ಹಂಗಾರೆ ಈಗ ಮಧ್ಯಾಹ್ನ 1 ಗಂಟೆ 2 ಗಂಟೆ ಊಟ ನಿಲ್ಸ್ಬಿಡ್ತೀನಿ? ಇಲ್ಲ, ನಿಲ್ಸ ಅಂತ ಇದೇ ಇಲ್ಲ ನಮ್ಮಲ್ಲಿ. ಪ್ರತಿನಿತ್ಯ ನಡ್ಕೊಂಡು ಹೋಗ್ತಾ ಇರುತ್ತೆ. ನೋಡಿ, ಈಗ ಯಾಕೆ ಅಂದ್ರೆ ದೂರದಿಂದ ಬಂದಿರ್ತಾರೆ ಜನಗಳು, ಭಕ್ತಾದಿಗಳು. ಅವರಿಗೆ ಊಟಕ್ಕೋಸ್ಕರ ಕಾಯಿಸೋಂಥ ಸಮಯ ಇಲ್ಲ. ಊಟಕ್ಕೆ ನಾವು ಸಮಯ ಮಾಡಿದ್ರೆ ಏನು ಮಾಡ್ತಾರೆ, ಪ್ರಸಾದ ಮಾಡ್ತಾರೆ, ಹೊರಟೋಗ್ಬಿಡ್ತಾರೆ. ಪರಮ ಪೂಜ್ಯರ ಆಸೆ ಏನಂದ್ರೆ, ಮಠಕ್ಕೆ ಶ್ರೀ ಕ್ಷೇತ್ರಕ್ಕೆ ಬಂದ್ರೆ ಪ್ರತಿಯೊಬ್ಬರು ಪ್ರಸಾದ ಮಾಡಿ ಹೋಗಬೇಕು ಅಂತ. ಈಗ ಉತ್ತರ ಕರ್ನಾಟಕದ ಭಾಗ ಬರ್ಬೋದು, ಒಂದು ಕೇರಳ ಆಗ್ಬೋದು, ತಮಿಳ್ನಾಡು ಆಗ್ಬೋದು, ಈ ಕಡೆ ಮಹಾರಾಷ್ಟ್ರ ಆಗ್ಬೋದು, ಅಲ್ಲಿಂದ ಬಂದಿರ್ತಾರೆ. ಮುಂಚೆ ಪ್ರಸಾದ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾರೆ. ನಮ್ಮ ಸಮಯ ಮಾಡಿದ್ರೆ ಏನು ಮಾಡ್ತದೆ, ಊಟಕ್ಕೆ ಪ್ರಸಾದಕ್ಕೆ ಮಾಡೋಕ್ಕೆ ಸಮಯ ಇರೋದಿಲ್ಲ, ಅವಾಗ ಹೊರಟೋಗ್ಬಿಡ್ತಾರೆ. ಹಾಗಾಗಿ ನಾವು ಪ್ರಸಾದಕ್ಕೆ ಸಮಯವನ್ನು
ಪರಮ ಪೂಜ್ಯರು ಸಮಯ ಮಾಡಿಲ್ಲ. ಪ್ರಾರ್ಥನೆ ಸಮಯದಲ್ಲಿ 3/4 ಗಂಟೆ ಸ್ಟಾಪ್ ಮಾಡಿರ್ತೀವಿ ಅಷ್ಟೇ. ಆವಾಗಲೂ ಕೂಡ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ, ಸ್ವಚ್ಛ ಮಾಡ್ಕೋಬೇಕಲ್ಲ, ತಿಂದು ರೆಡಿ ಮಾಡ್ಕೋಬಲ್ಲ, ಅದಕ್ಕೋಸ್ಕರ ಸಮಯ ಅದಷ್ಟೇ ಮೀಸಲು, ಒಂದು ಅರ್ಧ ಗಂಟೆ. ಅಮ್ಮ ಯಾವರು? ಹಾವೇರಿ. ಎಷ್ಟು ಗಂಟೆಗೆ ಬಂದ್ರಿ ಇಲ್ಲಿಗೆ? ಎಷ್ಟು ಜನ ಬಂದಿದೆ? 20-30 ಮಂದಿ. ಹಾವೇರಿ ತಾಲೂಕು ಕೊರಡೂರು. ನಾವು ನಮ್ಮದೊಂದು ಸೊಸಿ ಲಗ್ನ ಇತ್ತಲ್ಲ ಇದರ ಯಡಿಯೂರಾಗ. ಆ ಲಗ್ನ ಕಾರ್ಯಕ್ರಮ ಮುಗಿಸ್ಕೊಂಡು ಅಜ್ಜರ ಗದಿಗೆ ದರ್ಶನ ತಗೋಣ ಅಂತ ನಾವು ಇಲ್ಲಿ ಬಂದಿವಿ. ಅಜ್ಜರ ದರ್ಶನ ಮಾಡ್ಕೊಂಡ್ವಿ. ಅವರು ಅಲ್ಲಿ ಪ್ರಸಾದ ಐತಿ, ಪ್ರಸಾದ ತಗೋರಿ ಅಂತಂದು ಅಜ್ಜರ ಅಪ್ಪಣೆ ಮಾಡಿದ್ವಿ. ಅದಕ್ಕೆ ನಾವೆಲ್ಲ ಒಂದು 20-22 ಜನ ಬಂದೀವಿ. ಇದನ್ನು ಸಂತೋಷದಿಂದ ನಾವು ಪ್ರಸಾದ ಸ್ವೀಕಾರ ಮಾಡಕತ್ತೀವಿ. ಸ್ವೀಕಾರ ಮಾಡಿ ಊರಿಗೆ ಹೋಗೋದು? ಊರಿಗೆ ಹೋಗೋದು. ಹಾವೇರಿಗೆ ಇಲ್ಲ, ಹಾವೇರಿ ಹತ್ರ ಕೊರಡೂರು, ಹೊಸರಿಚದ ಕೊರಡೂರು. ನೋಡಿ, ಈಗ ಅಲ್ಲಿ ಪ್ರಸಾದ ನೀಡ್ತಿದ್ದಾರೆ. ಇವರೆಲ್ಲ ನಮ್ಮ ವಿದ್ಯಾರ್ಥಿಗಳು. ಈಗ ಕೆಲವೊಂದು ಸಮಯದಲ್ಲಿ ಓದ್ತಾ ಇರ್ತಾರೆ. ಓದ್ಕೊಂಡಾದ್ಮೇಲೆ ಬರ್ತಾರೆ, ಅವ್ರು ವಾಲಂಟ್ರಿಯಾಗಿ ಒಂದು 10 ನಿಮಿಷ ಊಟ ಬಡಿಸ್ತಿರ್ತಾರೆ. ನಮ್ಮ ಸಿಬ್ಬಂದಿಯವ್ರ ಜೊತೆಗೂ ಕೂಡ ಅವ್ರದ್ದು ಒಂದು ಏನಂದ್ರೆ ಆಸೆ, ನಾನು ಸಿದ್ಧಗಂಗಾ ಕ್ಷೇತ್ರದಲ್ಲಿ ನನ್ನ ಪ್ರಸಾದವನ್ನು ಬಡಿಸಿದ್ದೆ ಭಕ್ತಾದಿಗಳಿಗೆ ಅಂತ. ನಾವೇನು ಹೇಳೋದಿಲ್ಲ, ಅವರೇ 5 ನಿಮಿಷ ಊಟ ಇಡ್ತಿರ್ತಾರೆ. ನೋಡಿ, ನಮ್ಮ ಇವರು ವಿದ್ಯಾರ್ಥಿಗಳು, ಇವರೆಲ್ಲ ನೋಡಿ, ಇವರೆಲ್ಲ ವಿದ್ಯಾರ್ಥಿಗಳು, ನಮ್ಮ ಮಠದ ಮಕ್ಕಳು ಇವರೆಲ್ಲ ಊಟ ಇಡ್ತಿದ್ದಾರೆ. ನಮ್ಮ ಸಿಬ್ಬಂದಿ ನೋಡಿ ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ ಊಟ ಇಡ್ಲಿಕ್ಕೆ. ನೋಡಿ, ನಾನು ಹೇಳಿದೆ ಆವಾಗಲೇ ನಿಮಗೆ, ಸಂಜೆ ಊಟಕ್ಕೆ ಆಗಲೇ ರೆಡಿಯಾಗಿದೆ ಸಾಂಬಾರು. ಇದು ಸಂಜೆ ಊಟಕ್ಕೆ ಇವಾಗಲೇ ರೆಡಿ ಮಾಡಿ ಇಟ್ಟಿರಬೇಕು. ಹೌದು, ನೋಡಿ ರೆಡಿಯಾಗಿದೆ ಸಾಂಬಾರಾಗಲೇ, ಬಿಸಿ ಇದೆ, ಗಮ ಗಮ ಅಂತ ಹೊಗೆ ಬರ್ತಿದೆ, ಆಗಲೇ ರೆಡಿಯಾಗಿದೆ. ನಾನು ಹೇಳಿದೆ ನಿಮ್ಗೆ ಒಂದ್ಸರಿ ಮುಂಚಿತವಾಗಿ. ನೋಡಿ, ಇದು ಅಡಿಕೆ ಸಿಪ್ಪೆ, ಯಾವುದು ಗ್ಯಾಸ್ ಅಲ್ಲ ಮತ್ತೆ ಸೌದೆ ಅಲ್ಲ. ತುಂಬಾ ಆರೋಗ್ಯಕರ ಫುಡ್ ಅಂತ ಕೇಳ ಊಟ ಅಂತಕ್ಕೆ ಸೌದೆಯಲ್ಲಿ ಬೇಯಿಸಿರ್ತಕ್ಕಂಥ ಫುಡ್ ಸಿಗೋದು ಬಹಳ ಕಡಿಮೆ ಇವತ್ತು ಎಲ್ಲಿ ಹೋದ್ರೂ. ಹೌದು, ಕೆಲವೊಂದ್ ಕಡೆ ಬೋರ್ಡ್ ಹಾಕಿರ್ತಾರೆ, ಇಲ್ಲಿ ಒಲೆ ಊಟ ದೊರೆಯುತ್ತದೆ ಅಂತ, ಸೌದೆ ಒಲೆ ಊಟ ಅಂತ. ನಮ್ಮಲ್ಲಿ ವಿಶೇಷ ನಮ್ಮಲ್ಲಿ ಇದು ವಿಶೇಷ ಬಹಳ. ಸೌದೆ ಒಲೆನೆ. ಹೌದು, ನೋಡಿ ಇದು ಪಾಯಸ. ನೋಡಿ ಇದು ಪಾಯಸ. ಇದು ನೋಡಿ, ಇಲ್ಲಿ ಇದು ಪಾಯಸ. ವಾವ್, ಇದು ಹೆಸರುಬೇಳೆ ಪಾಯಸ. ಹೆಸರುಬೇಳೆ ಪಾಯಸ ಅಲ್ಲ ಇದು. ಇದು ಇವಾಗ ಸಂಜೆ ಮತ್ತೆ ಭಕ್ತಾದಿಗಳು ಬಂದ್ರೆ ಇವತ್ತು ಸಂಜೆ ಮತ್ತೊಂದು ಟೈಮ್ ಹಾಕ್ತೀವಿ. ಇನ್ನೊಂದು ಟೈಮ್ ಮಾಡ್ತೀವಿ. ಇನ್ನೊಂದು ಟೈಮ್ ಇವಾಗ ಸಂಜೆ ಮತ್ತೆ ಭಕ್ತಾದಿಗಳು ಹಾಕ್ತೀವಿ. ಬಂದ್ರು ಬಿಡಪ್ಪ ಒಂದು ಸ್ವಲ್ಪ ಅನ್ನ ಸಾಂಬಾರ್. ಯಾಕೆಂದ್ರೆ ಈಗ ಯಾರೋ ಮಧ್ಯಾಹ್ನ ಬಂದಿರ್ತಾರೆ, ನಾನು ಮಠಕ್ಕೆ ಹೋಗಿದ್ದೆ ಊಟ ಮಾಡ್ಕೊಂಡು ಬಂದೆ ಅಂತ ಹೇಳ್ತಾರೆ. ಆವಾಗ ಸಂಜೆ ಒಂದು ಸ್ವಲ್ಪ ಯಾರೋ ನಾನಂತೂ ಊಟ ಮಾಡ್ಕೊಬರೋಣ ಅನ್ನೋ ಆಸೆ ಇರುತ್ತೆ, ಪ್ರಸಾದ ಮಸಕ್ಕೆ ಹೋಗ್ಬೋಣ ಅಂತ. ಇದು ಸಂಜೆಗೆ ಹಾಕ್ತೀವಿ. ವೆರಿ ನೈಸ್. ಆಮೇಲೆ ನಿಮ್ಗೆ ರಜಾನೇ ಇಲ್ಲ ಈಗ? ಹಬ್ಬ, ಈಗ ಯುಗಾದಿ ಹಬ್ಬ, ದಸರಾ ಹಬ್ಬ, ರಜಾ ಹಿಂಗೆ ರಜಾನೇ ಇಲ್ಲ ನಿಮ್ಗೆ? ಸರ್, ರಜೆ ಇಲ್ಲ. ಈಗ ನೋಡಿ, ನೋಡಿ ಆಗಲೇ ಇದಕ್ಕೆ ಒಂದಕ್ಕೆ 1 ಕ್ವಿಂಟಲ್ 25 kg ಅನ್ನು ಹಾಕ್ತೀವಿ. 125 kg ಹಾಕ್ತೀವಿ ಇದು ಈ ಡ್ರಮ್ಮಿಗೆ. ಹೌದು, 20 ನಿಮಿಷದಲ್ಲಿ ಆಗ್ತದೆ. ನೋಡಿ, ಇದು ಕೂಡ ಅಷ್ಟೇ. ನೋಡಿ, ಇದು ಬಿಸಿ ಬಿಸಿಯಾಗಿದೆ. ನೋಡಿ, ಬಿಸಿ ಬಿಸಿಯಾಗಿದೆ. ಅಲ್ಲ ಸರ್, ಇಷ್ಟು ಮಾಡಿದ್ರಲ್ಲ, ಬೈ ಚಾನ್ಸ್ ಉಳಿದ್ಬಿಟ್ರೆ ಒಂದು ಹಂಡೆ ಅನ್ನ ಉಳಿದು ಏನು ಮಾಡ್ತೀರಾ ಸರ್? ಉಳಿದ್ರೆ ಅದು ಬಿಸಿ ಇರ್ತದೆ, ತಗೊಳಕ್ ಹೋಗೋದಿಲ್ಲ. ಇಲ್ಲಿ ಇರ್ತಕ್ಕಂಥ ನಮ್ಮ ಸಿಬ್ಬಂದಿ ಅವ್ರು ನೋಡ್ತಾ ಇರ್ತೀವಿ, ಹೆಚ್ಚಾಗ್ತದ ಉಳ್ಕೊಳ್ತದ ಏನು ಮಾಡೋದು ಅಂತ. ಅವಾಗ ಯಾವುದು ಖರ್ಚಾಗ್ತದೆ ಅದನ್ನ ಮಾತ್ರ ಖರ್ಚು ಮಾಡ್ತೀವಿ, ಉಳ್ಕೊಂಡಿದ್ದನ್ನ ಮುಚ್ಚಿಡ್ತೀವಿ. ಅದು ಬಿಸಿ ಹೋಗೋದಿಲ್ವಲ್ಲ, ಹಾಗೆ ಬಿಸಿ ಇರುತ್ತೆ. ಅದನ್ನ ಬೆಳಗ್ಗೆ ಚಿತ್ರಾನ್ನ ಮಾಡ್ತೀವಿ ಭಕ್ತಾದಿಗಳಿಗೆ ಮತ್ತೆ ಮಕ್ಕಳಿಗೆ, ಅದನ್ನ ಚಿತ್ರಾನ್ನ ಕೊಡ್ತೀವಿ. ಬಿಸಿ ಇದ್ದೇ ಇರ್ತದೆ, ಕೆಡೋಕಿಲ್ಲ. ಆ ಥರ ಕೆಡ್ತು ಅಂದರೆ ನಮ್ಮ ಗೋಶಾಲೆ ಇದೆ, ಗೋಶಾಲೆಗಳಿಗೆ ಹಾಕ್ತೀವಿ. ಹೌದು, ಇವತ್ತು ಈ ಶ್ರೀ ಕ್ಷೇತ್ರದಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಕೂಡ ಪುಣ್ಯ ಮಾಡಿದ್ದಾವೆ. ಯಾಕೆ ಅಂದರೆ ಕೆಲವೊಂದು ಮನೆಯಲ್ಲಿ ಹುಲ್ಲುಗಳನ್ನು ಮಾತ್ರ ಹಾಕ್ತಾರೆ. ನಮ್ಮ ಶ್ರೀ ಕ್ಷೇತ್ರದಲ್ಲಿ ಬರೀ ಈ ಮುದ್ದೆ, ಕಾಳು ಇಂಥದನ್ನೇ ತಿಂದು ದನಗಳು ಅಷ್ಟು ಬಲಿಷ್ಠವಾಗಿದ್ದಾವೆ. ನೋಡಿ, ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಉಪ್ಪು, ಕಲ್ಲುಪ್ಪು. ಇದು ಕಲ್ಲುಪ್ಪು. ನೋಡಿ, ಇದು ಸ್ಟಾಕ್ ಇರಬೇಕು, ಯಾವಾಗಲೂ 1 ಲೋಡ್ ಸ್ಟಾಕ್ ಇರುತ್ತೆ ಬಂದ್ರೆ. ಇದು ಕಲ್ಲುಪ್ಪು ಇದೆಲ್ಲ. ಇದು ಅಕ್ಕಿ. ಅನ್ನ ಮಾಡಕ್ಕೆ. ಇದು ತಕ್ಷಣ ತಗೊಳ್ಳಿಕ್ಕೆ ಅಂತ ಹೇಳಿದ್ನಲ್ಲ, ಇದು ತಕ್ಷಣ ತಗೊಳ್ಳಿಕ್ಕೆ. ಇದು ಗೋಡನ್ನಿಂದ ತಂದಿಟ್ಕೊಂಡಿರ್ತೀವಿ. ತಕ್ಷಣ ಜನಗಳು ಬಂದ ತಕ್ಷಣ ಆನ್ ಮಾಡಿಬಿಟ್ಟು ಅಕ್ಕಿ ಹಾಕ್ಬಿಡ್ತೀವಿ ಅವಾಗ. ಓಕೆ. ನೋಡಿ ಸರ್, ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ಇದರಲ್ಲಿ ಪ್ರತಿದಿನ ಭಕ್ತಾದಿಗಳಿಗೆ 4 ಚೀಲ ಹಾಕ್ತಿವಿ ಇದು ಅಕ್ಕಿನ. ಇದು ಪಲಾವು ಮತ್ತು ಉಪ್ಪಿಟ್ಟು ಇದರಲ್ಲೇ ಮಾಡೋದು. ಮನೆಗಳಲ್ಲಿ ಬಾಣ್ಲಿ ಅಂತ ಹೇಳ್ತೀವಲ್ಲ, ಹಾಗೆ ಇದು ಕೊಪ್ರಿಕೆ. ಇದು ಒಂದು ಫುಲ್ ಕೊಪ್ರಿಕೆ ಬೇಕು. ಇದಾದ ತಕ್ಷಣ ಮುಚ್ಚಿಟ್ಟಿರ್ತೀವಿ, ತುಂಬ ಬಿಸಿ ಬಿಸಿಯಾಗಿರುತ್ತೆ. ಇದು ಮುಚ್ಚೋದು ಇದು. ಓಕೆ, ಹೌದು. ಪಲಾವ್ ಯಾವತ್ತು ಮಾಡ್ತೀರಾ ಸರ್? ಪ್ರತಿದಿನ ಮಾಡ್ತೀವಿ, ಭಕ್ತಾದಿಗಳಿದ್ದೇ ಇರ್ತಾರಲ್ಲ. ಡೈಲಿ ಪಲಾವ್ ಇರುತ್ತೆ? ಹೌದು, ಬೆಳಿಗ್ಗೆ ನೀವು 6:45 ಬನ್ನಿ. 6:45 7 ಗಂಟೆ ಶುರುವಾದ್ರೆ ಪಲಾವು, ತಿಂಡಿ. ಮಾರ್ನಿಂಗ್ ಟಿಫನ್ ಕೊಡ್ತೀವಲ್ಲ, ಅದು 9:10 ಗಂಟೆವರೆಗೂ ತಿಂಡಿ ಇದ್ದೇ ಇರುತ್ತೆ. ಅದು ಕೂಡಲೇ ಮತ್ತೆ ಊಟ ಶುರು ಆಗ್ಬಿಡುತ್ತೆ. ಸರ್, ಹಂಗಾರೆ 6:30 7 ಗಂಟೆಗೆ ಬಂದ್ರೆ 9 ಗಂಟೆವರೆಗೂ ಪಲಾವ್ ಸಿಗುತ್ತಿಲ್ಲ? ಒಂಚೂರು ಬಂದ್ರೆ ಈ ಕಡೆ ಒಲೆ ತೋರ್ಸನ್, ಬರ ಕಡೆ ಚಪ್ಪಲಿ ತಗೊಂಡು ಬರ ಕಡೆಗೆ. ಸರ್, ನಿಮ್ಗೆ ಹೇಳಿದೆ ನಾನು ಆಗಲೇ,
ಶ್ರೀ ಉದ್ದಾನ ಶಿವಯೋಗಿಗಳು ಹಾಕಿದಂಥ ಬೆಂಕಿ ಆರಿಲ್ಲ ಅಂತ ಹೇಳ್ತಾರೆ. ಸಿದ್ಧಗಂಗೆಯಲ್ಲಿ ಹಚ್ಚಿದಂಥ ಬೆಂಕಿ ಇಂದಿಗೂ ಆರಿಲ್ಲ ಅಂತ. ನೋಡಿ ಇವೇ ಜಾಗಗಳು, ಯಾವಾಗಲೂ ಬೆಂಕಿ ಇದ್ದೇ ಇರ್ತದೆ ಇಲ್ಲಿ ಈ ಜಾಗದಲ್ಲಿ. ನೋಡಿ ಬೆಳಿಗ್ಗೆ ಹಾಕಿದೀವಲ್ಲ, ಬೆಳಿಗ್ಗೆ ನಿಮ್ಮೊಂದ್ಸರಿ ಬಂದಾಗ ಹೇಳಿದೆ ನಾವು ಬೆಳಿಗ್ಗೆ ಇವತ್ತು ಚಿತ್ರಾನ್ನಕ್ಕೆ ಅಂತ. ಬೆಳಿಗ್ಗೆ ಹಾಕಿರೋ ಬೆಂಕಿ ಅದು ಇನ್ನೂ ಹಾಗೆ ಇದೆ. ದಪ್ಪ ದಪ್ಪ ಸೌದೆಗಳು ಹಾಕ್ತಿವಲ್ಲ, ಅದು ಕೆಂಡ ಕರಗೋದಿಲ್ಲ, ಹಾಗೆ ಇರ್ತದೆ ಕೆಂಡ ಅದು. ಸೊ 360 ದಿನ ಬೆಂಕಿ ಆರೋದೇ ಇಲ್ಲ? ಇಲ್ಲ, ಆರೋದಿಲ್ಲ, ಅದು ಹಾಗೆ ಇರ್ತದೆ. ಹೀಗೆ 100 ವರ್ಷಗಳಿಂದ ಇದೆ ಅದು. ಹೌದು, ಪರಮ ಪೂಜ್ಯರು ನಮ್ಮ ಶಿವಕುಮಾರ ಶಿವಯೋಗಿಗಳವರ ಗುರುಗಳು ಉದ್ದಾನ ಶಿವಯೋಗಿಗಳು ಹಾಕಿದಂಥ ಬೆಂಕಿ, ಉದ್ದಾನ ಶಿವಯೋಗಿಗಳು, ಶಿವಕುಮಾರ ಶಿವಯೋಗಿಗಳು, ಸಿದ್ಧಲಿಂಗ ಶ್ರೀಗಳು ಅವರ ಕಾಲದಿಂದಲೂ ಅವರ ಕಾಲಕ್ಕೂ ಹೀಗೆ ನಡ್ಕೊಂಡ್ ಬರ್ತಾ ಇದೆ, ಇಲ್ಲಿವರೆಗೂ ಕೂಡ ಹಾಗೆ ಬರ್ತಾ ಇದೆ. ನೋಡಿ ಇದು ಸೌದೆ, ಇದು ದೊಡ್ಡ ದಪ್ಪ ಸೌದೆ ಇರೋದ್ರಿಂದ ಕೆಂಡಗಳು ಆರೋದಿಲ್ಲ, ಬೆಂಕಿ ಹೋಗೋದಿಲ್ಲ. ಗಟ್ಟಿ ಸೌದೆ, ಎಲ್ಲಾ ತರ ಸೌದೆನೂ, ಎಲ್ಲಾ ಜಾತಿ ಮರ ಸೌದೆನೂ ಇದೆ ಇಲ್ಲಿ. ನೀಲಗಿರಿ ಇದೆ, ಹೊಂಗೆ ಮರ ಇದೆ, ಬಿಲ್ವಾರ ಇದೆ, ಬೇರೆ ಎಲ್ಲಾ ತರ ಜಾತಿ ಮರ ಇದೆ. ಚೆನ್ನಾಗಿ ಉರಿಯುತ್ತೆ ಬೆಂಕಿ. ಎಲ್ಲಿ ತರ್ತೀರಿ ಸರ್? ಈಗ ನಮ್ಮಲ್ಲಿ ಕೆಲವು ಮಠದಲ್ಲಿರ್ತಕ್ಕಂಥ ಆಸ್ತಿಯಿಂದ ತರ್ತೀವಿ, ಕೆಲವರು ಬೇಕಾದಂಥ ಭಕ್ತಾದಿಗಳು ಅಕ್ಕಪಕ್ಕ ಹಳ್ಳಿಯವರು ತಂದು ಹಾಕ್ತಾರೆ. ರಸ್ತೆಗಳಲ್ಲಿ ಕೆಲವರು ಏನು ಮಾಡ್ತಾರೆ, ಮರಗಳನ್ನು ಕಡಿತಾರಲ್ಲ, ಅವ್ರವ್ರ ಜಮೀನಲ್ಲಿದ್ದರು ಅವರು ತಂದು ಹಾಕ್ತಾರೆ. ಇನ್ನು ಬೇಕಾದ ಕಡೆ ದುಡ್ಡನ್ನು ಕೊಟ್ಟು ತಗೊಂಡ್ಬರ್ತೀವಿ ಶ್ರೀ ಕ್ಷೇತ್ರಕ್ಕೆ. ಅರಣ್ಯ ನಾಶ ಏನಾಗಲ್ಲ? ಅರಣ್ಯ ನಾಶ ಏನಾಗೋದಿಲ್ಲ. ಈಗ ನಮ್ಮ ಜಮೀನಲ್ಲಿ ಇರ್ತೀವಿ, ಅಲ್ಲಿ ಮನೆ ಕಟ್ಟಬೇಕು ಅನ್ನಿ ಒಂದು ಮರ ಕಡಿತಾರೆ, ನಮ್ಮ ಮರ ತೆಗೆದು ಬಿಡ್ತೀವಿ. ಅದನ್ನು ಗಟ್ಟಿ ಮರ ತಗೊಳ್ತೀವಿ, ರಂಬೆ ಎಲ್ಲ ತೆಗಿತೀವಲ್ಲ, ಕೊಂಬೆಗಳನ್ನೆಲ್ಲ, ಅದನ್ನೇನು ಮಾಡ್ತೀವಿ, ಒಲಿಗೆ ಹಾಕಿ ಬಾಕ್ತೀವಲ್ಲ ಪ್ರತಿ ದಿವಸ. ಹೌದು, ಹೌದು. ನಿಮಗೂ ಟನ್ಗಟ್ಲೆ ಸೌದೆ ಬೇಕಂದ್ರೆ? ನಮಗೆ ಟನ್ಗಟ್ಲೆ ಬೇಕೇ ಬೇಕು. ನೋಡಿ ಇಲ್ಲಿ ಇದೆ, ಒಂದು 5 ರಿಂದ 6 ಟ್ರ್ಯಾಕ್ಟರ್ ಇದೆ ನಮ್ಗೆ. ಜಾಸ್ತಿನೇ ಇದೆ, ಒಂದು 8 ಟ್ರ್ಯಾಕ್ಟರ್ ಇದೆ. ನಮಗೆ ಒಂದು 6 ದಿವಸ ಬರ್ತದೆ ಅಷ್ಟೇ. ಇದು 6 ದಿವಸ ಬರೋದಿಷ್ಟು. 6 ತಿಂಗಳು ಬರುತ್ತೆ ಅನ್ಕೊಂಡಿದ್ದೆ. ಇಲ್ಲ, ಇದ್ರ 100ರಷ್ಟು ಇದೆ ಸ್ಟಾಕ್ ಇದೆ. ಇನ್ನು ಸೌದೆಗೂಡನ್ ಅಂತ, ಸೌದೆ ಕೊಪ್ಪಲು ಅಂತಾನೆ ಹೆಸರು ಅದಕ್ಕೆ. ಅದು ಸಪರೇಟ್ ಆಗಿದೆ, ಒಂದು ಸೌದೆ ಕೊಪ್ಪಲು ಅಂತ. ಅಲ್ಲಿ ಒಂದು ಸುಮಾರು ಒಂದು 100 ಲೋಡ್ ಅಷ್ಟು ಸೌದೆ ಸ್ಟಾಕ್ ಇದೆ. ಇದು ಸುಮ್ಮನೆ ಡೈಲಿ ಬಳಸಲಿಕ್ಕೆ. ಇದು ನಮಗೆ ಒಂದು ವಾರ ಇಲ್ಲಿ ತಕ್ಷಣಕ್ಕೆ ಹೈಕೊಳ್ಳಿಕ್ಕೆ. ಹೌದು, ಉದ್ದಾನ ಶಿವಯೋಗಿಗಳು ಹಾಕಿದ ಬೆಂಕಿ ಕಿಡಿಯೋದು, ಬೆಂಕಿಯ ಕಿಡಿ. ನೋಡಿ ಬಂದವರೆಲ್ಲ ಹೇಳ್ತಾರೆ, ಈ ಒಲೆ ಮುಂದೆ ನಿಂತ್ಕೊಂಡು ಹೇಳ್ತಾರೆ, ಉದ್ದಾನ ಶಿವಗಳು ಹಾಕಿದಂಥ ಬೆಂಕಿ ಇನ್ನೂ ಆರಿಲ್ಲ, ಆ ಭಸ್ಮವನ್ನು ನಾನು ಹಣೆಗೆ ಹಚ್ಕೊಳ್ತೀನಿ ಅಂತ ಹಣೆಗೆ ಹಚ್ಕೊಳ್ತಾರೆ. ದೇವರು ಪರಮಾತ್ಮ ನಿಮಗೂ ಕೂಡ ಒಳ್ಳೇದು ಮಾಡಲಿ ಸರ್. ಸುದ್ದಿ ಮಾಧ್ಯಮದವರು ಇವತ್ತು ದೇಶದಲ್ಲಿ ದೊಡ್ಡ ಒಂದು ಸುದ್ದಿ ಅಂದರೆ ಸುದ್ದಿ ಮಾಧ್ಯಮದವರು, ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಪರಮ ಪೂಜ್ಯರ ಆಶೀರ್ವಾದ ತಮಗೂ ಕೂಡ ಇರಲಿ ಸರ್. ನೋಡಿ ಇವರೆಲ್ಲ ನಮ್ಮ ವಿದ್ಯಾರ್ಥಿಗಳು. ಗೊರೂರು ಹೇಮಾವತಿ ಡ್ಯಾಮ್ ಇದೆಯಲ್ಲ, ಅಲ್ಲಿ ಒಂದು ಹಳ್ಳಿ ನೈಗೆರೆ ಅಂತ. ನಮ್ಮ ತಂದೆಯವರು ಅವತ್ತು 300 ರೂಪಾಯಿ ಕೊಟ್ಟಿದ್ದೊಂದು ಹಾಲು ಕೊಡೋ ಹಸುವನ್ನು ಮಾರಿ ಮಠಕ್ಕೆ ಓದಕ್ಕೆ ಹೋಗಬೇಕು ಅಂತ. ಅದರಲ್ಲಿ ನಾನು 50 ರೂಪಾಯಿ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದೆ. ಇನ್ನು 250 ರೂಪಾಯಿ ಇಲ್ಲಿ ಯಾವತ್ತು ಮಠಕ್ಕೆ ಸೇರಿಕೊಂಡೆ. ನೋಡಿ ಇವತ್ತು ಪರಮ ಪೂಜ್ಯರು ತಂದೆ ತಾಯಿಗಳು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾರೆ. ವಯಸ್ಸಿಗೆ ಬಂದ ಮೇಲೆ ಏನು ಮಾಡಬೇಕು ಅದನ್ನೆಲ್ಲ ಯೋಚನೆ ಮಾಡ್ತಾರೆ. ಪರಮ ಪೂಜ್ಯರು ಇವಾಗ ನಮಗೆ ವಿದ್ಯಾಭ್ಯಾಸವನ್ನು ಮಾಡಿದರು. ನಾವೆಲ್ಲ ತುಂಬ ಕಡು ಬಡತನದಲ್ಲಿ ಬಂದವರು. ಇಲ್ಲೇ ಕೆಲಸ ಮಾಡ್ತಿದ್ವಿ, ಸೇವೆ ಮಾಡ್ತಿದ್ವಿ. ಪ್ರಸಾದ ನಿಲಯದಲ್ಲಿ ಪ್ರಸಾದವನ್ನು ಬಡಿಸ್ತಕ್ಕಂಥದ್ದು ಭಕ್ತಾದಿಗಳಿಗೆ, ಇದನ್ನೆಲ್ಲ ಸೇವೆ ಮಾಡ್ತಿದ್ವಿ. ನಮ್ಗೆ ಗುರುತಿಸಿದ್ರು. ಈಗ ಪರಮ ಪೂಜ್ಯರು ನಮ್ಮನ್ನು ನೋಡಿದ್ರು. ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇವರಿಗೆಲ್ಲ ಏನೋ ಅನುಕೂಲ ಮಾಡಿಕೊಡೋಣ ಅಂತ ನಮಗೆಲ್ಲ ಒಂದು ಉದ್ಯೋಗ ಇಲ್ಲಿ ಅವಕಾಶ ಮಾಡಿಕೊಟ್ರು. ನಾನು ಒಂದು ಉದ್ಯೋಗದಲ್ಲೇ ಇದ್ದೀನಿ. ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ನಲ್ಲಿ ಅಸಿಸ್ಟೆಂಟಾಗಿ ಕೊಟ್ಟಿದ್ದಾರೆ. ನಮ್ಮನ್ನೆಲ್ಲ ಡೆಪ್ಯೂಟ್ ಮಾಡ್ಕೊಂಡಿದ್ದಾರೆ. ನಾವು 53 ಜನ ಡೆಪ್ಯೂಟ್ ಮಾಡ್ಕೊಂಡಿದ್ದಾರೆ ಎಲ್ಲ ಟೋಟಲಿ. ಎಲ್ಲರಿಗೂ ಚೆನ್ನಾಗಿದ್ವಿ ಎಲ್ಲರಿಗೂ ಸರ್. ಇವತ್ತು ನಮ್ಮ ತಂದೆ ತಾಯಿಗೆ ನೋಡಿ, ನಾನು ಎಲ್ಲ ಇಲ್ಲೇ ಇದ್ದೀನಿ. ಇವತ್ತು ನಮ್ಮ ತಂದೆ ತಾಯಿ ಅವರ ಆಶೀರ್ವಾದ. ನಮ್ಮ ತಂದೆ ತಾಯಿ ಹೇಳ್ತಾರೆ, ನೀನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದು ಅಲ್ಲಿ ಇವತ್ತು ಸೇರ್ಕೊಳ್ಳೋಕ್ಕೆ ಅಂತ. ಆ ಪರಮ ಪೂಜ್ಯರು ಇವತ್ತು ನಮ್ಮನ್ನು ಸಾಕ್ತಾ ಇದ್ದಾರೆ. ನಾವು ಚೆನ್ನಾಗಿದ್ವಿ. ನಮ್ಮ ತಂದೆಯವ್ರಿಗೆ ಇವತ್ತು 83 ವರ್ಷ. ನಮ್ಮ ತಂದೆಯವ್ರನ್ನ ಬುದ್ಧಿಯವ್ರನ್ನ ಸರ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ, ಹುಷಾರಾಗ್ತೀರಿ, ಚೆನ್ನಾಗಿರ್ತೀರಿ ಅಂದರು. ನಮ್ಮ ತಂದೆಯವ್ರಿಗೆ 83 ವರ್ಷ, ಶುಗರ್ ಇಲ್ಲ, BP ಇಲ್ಲ, ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ. ಯಾಕೆಂದರೆ ಪರಮ ಪೂಜ್ಯರ ಆಶೀರ್ವಾದ ಚೆನ್ನಾಗಿದೆ. ನಾವು ಸೇವೆ ಮಾಡ್ತಾ ಇದ್ವಿ, ಪರಮ ಪೂಜ್ಯರು ಇವತ್ತು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದ್ವಿ ಸರ್. ಸೊ ನಿಮ್ಮ ತಂದೆ ಹಸು ಮಾರಿ ನಿಮ್ಮ ತಂದೆಲಿ ಸೇರಿಸಿ? ಹೌದು ಸರ್. ನಮ್ಮ ತಂದೆಗೆ ಸಂತೋಷ ಆಗ್ತಿರುತ್ತೆ? ತುಂಬ ಸಂತೋಷ ಆಗುತ್ತೆ ಸರ್. ನಮ್ಮಲ್ಲಿ ನಮ್ಮ ಮನೆಗೆ ಬಂದರೆ, ಊರಿಗೆ ಹೋದರೆ ನಾವು ಕೂತ್ಕೊಳ್ಳೋಕೆ ಜಾಗ ಇರಲಿಲ್ಲ, ಮನೆ ಸೋರೋದು. ನಾನು ಕರಿ ಶೆಲ್ಟ್ ಇದೆಯಲ್ಲ ಹಾಗಿತ್ತು ನಮ್ಮ ಮನೆ, ಹಂಚಿನ ಮನೆ. ಹೌದು, ಯಾರಾದರೂ ಹೋದರೆ ಇದೇನು ಇವ್ರ ಮನೆ ಹೀಗಿದೆ ಅನ್ನೋ ಸ್ಥಳ ಇತ್ತು. ನಾನು ಈಗ ಮೊನ್ನೆ ಏಪ್ರಿಲ್ 17ನೇ ತಾರೀಕು ಗುರುಪ್ರವೇಶ ಮಾಡಿದೆ. ಒಂದು 14 ಲಕ್ಷದ ಮನೆ ಕಟ್ಟಿ ನೈಗೆರೆನಲ್ಲಿ 14 ಲಕ್ಷದ ಮನೆ ಕಟ್ಟತೆ. ಇಲ್ಲಿ ಬ್ಯಾಂಕ್ನಲ್ಲಿ ಒಂದು 8 ಲಕ್ಷ ಲೋನ್ ತೊಗೊಂಡೆ ಸಂಬಳದ ಮೇಲೆ. ಮೊದಲು ನನ್ನ ತಂದೆ ತಾಯಿ ಚೆನ್ನಾಗಿರಲಿ, ಯಾಕೆ ನನಗೆ ಇಲ್ಲಿ ನಾನು ಇನ್ನೂ ಮನೆ ಕಟ್ಟಿಲ್ಲ ಸರ್. ಪರಮ ಪೂಜ್ಯರ ಆಶೀರ್ವಾದ ಇಲ್ಲೇ ಇದ್ದೀನಿ ನಾನು. ನನಗೆ ಹೌದು ಸರ್, ಕ್ವಾರ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ. ನಮಗೆಲ್ಲ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ಈಗ ನಾವು ದುಡಿತೀವಿ, ನಮಗೇನು ಕೊರತೆ ಇಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಆರೋಗ್ಯವಾಗಿದ್ದೀವಿ. ನಮ್ಮ ತಂದೆ ತಾಯಿ ಇವತ್ತು ಚೆನ್ನಾಗಿದ್ದಾರೆ. ಅವ್ರು ಚೆನ್ನಾಗಿದ್ದರೆ ಅವ್ರ ಆಶೀರ್ವಾದ ಚೆನ್ನಾಗಿ ನಾನು ನನ್ನ ತಂದೆ ತಾಯಿಗಳನ್ನು ನೋಡ್ಕೊಂಡ್ರೆ ನನ್ನ ಮಕ್ಕಳು ನನ್ನನ್ನು ನೋಡ್ಕೋತಾರೆ. ಅದು ಹಾಗೆ ಪರಮ ಪೂಜ್ಯರು ಹೇಳ್ತಾರೆ, ಫಸ್ಟು ತಂದೆ ತಾಯಿಗಳನ್ನು ನೋಡ್ಕೋಬೇಕು ಮಕ್ಕಳು ಅಂತ. ಇವತ್ತು ಹಾಗಾಗಿ ದೇವರು ನಮ್ಮನ್ನೆಲ್ಲರೂ ಚೆನ್ನಾಗಿಟ್ಟಿದ್ದೇನೆ ಸರ್. ದೇವ್ರು ಒಳ್ಳೇದು ಮಾಡಲಿ. ನಾನು ಹೇಳೋದೇನು ಅಂದರೆ, ಪ್ರತಿಯೊಬ್ಬರು ಅಷ್ಟೇ, ಯಾವುದೇ ವಿದ್ಯಾರ್ಥಿಗಳಲ್ಲಿ ಯಾರೇ ಆಗಲಿ ವಯಸ್ಸಾದ ತಂದೆ ತಾಯಿಗಳನ್ನು ನೋಡ್ಕೊಳ್ತಿರಲ್ಲ,
ನೀವು ನಿಮ್ಮ ತಂದೆ ತಾಯಿಗಳನ್ನು ನೋಡ್ಕೊಂಡ್ರೆ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡ್ಕೊಳ್ತಾರೆ. ಅದಕ್ಕೆ 100ಕ್ಕೆ 100ರಷ್ಟು ಸತ್ಯ. ಹಿಂದೆ ಹೇಳ್ತಿದ್ದಂತೆ ನಾವು ಮಾಡಿದ್ದು ನಮ್ಮ ಮಕ್ಕಳಿಗೆ ಅಂತ. ಈಗ ಹಾಗಲ್ಲ, ನಾವು ಮಾಡಿದ್ದು ನಮಗೆ ಬಂದ್ಬಿಡ್ತದೆ, ರಿವರ್ಸ್ ಆಗಲೇ ಬಂದ್ಬಿಡ್ತದೆ. ಹಾಗೆ ಮಕ್ಕಳು ನೋಡ್ತಾ ಇರ್ತವೆ, ಚಿಕ್ಕ ಮಕ್ಕಳು, ನಮ್ಮಪ್ಪ ನನ್ನನ್ನು ಸಾಕಿದ್ರು ಅಲ್ವಾ, ನಾವು ಅವ್ರನ್ನ ಸಾಕಬೇಕು. ನಮ್ಮ ಅಜ್ಜಿ ತಾತನ ಸಾಕ್ತಿದ್ರು, ನೋಡ್ಕೊತಿದ್ರು. ನಮ್ಮಪ್ಪ ನಮ್ಮ ಅಜ್ಜಿ ತಾತನ ನೋಡ್ತಿದ್ರು, ನಾನು ಅವ್ರನ್ನ ನೋಡ್ಕೋಬೇಕು ಅಂತ ಬರ್ತದೆ. ನಾವು ನಮ್ಮಪ್ಪ ಅಮ್ಮನ ಕಡ್ಗಾಣಿಸಿದ್ರೆ ನಮ್ಮ ಅಪ್ಪ ಅಮ್ಮನೇ ನಮ್ಮ ಅಜ್ಜಿ ತಾತನ ಕಡ್ಗಾಣಿಸಿದ್ರು ಅಂತ ಅವ್ರು ಅದಕ್ಕೆ ಇದಾಗ್ಬಿಡ್ತಾರೆ. ಹಾಗಾಗಿ ನಾವು ನಮ್ಮ ತಂದೆ ತಾಯಿಗಳನ್ನ ನೋಡಬೇಕು, ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿರಬೇಕು. ಸ್ನೇಹ ಅಂತಕ್ಕಂಥದ್ದು ಇಂಪಾರ್ಟೆಂಟು. ನಂಬಿಕೆ ಅನ್ನೋದು ಇದೆಯಲ್ಲ, ತಾಯಿಕಿನ್ನ ಮಿಗಿಲಾದದ್ದಂತೆ. ನಂಬಿಕೆ ಇರಬೇಕು, ನಾವು ಯಾವುದೇ ಮಾಡಲಿ ಅದ್ರ ಮೇಲೆ ನಂಬಿಕೆ ಇರಬೇಕು. ಪ್ರತಿಯೊಂದಕ್ಕೂ ನಂಬಿಕೆ ಅಂತಕ್ಕಂಥದ್ದೇ ದೊಡ್ಡದು. ಸಿದ್ಧಗಂಗೆಯ ಶಿವಕುಮಾರರ ಮಾಡೋನಿ ಸ್ಮರಣ ಮಾಡೋನಿ ಸ್ಮರಣ. ಇಲ್ಲೆಲ್ಲ ನಾಟಿ ಹಸುಗಳಿರೋದಿಲ್ಲ. ಇಲ್ಲಿ ಬಿಟ್ಟು ಓಡಾಡ್ಕೊಂಬಂದ್ರೆ ಅವು ಮೈ ತುಂಬ್ಕೊಂಡು ಚೆನ್ನಾಗಿರ್ತವೆ. ಇಲ್ಲಿ ಇದಾವೆ ಒಂದು 200-250 ಹಸುಗಳವೆ. ನಾಯಿ ನಾವೆಲ್ಲ ಇಷ್ಟು ಜನ ಇದ್ವಿ, ಅವ್ರ ಹತ್ರ ನಮ್ಮ ಹತ್ರಕ್ಕೆ ಬರಲಿಲ್ಲ, ಅವ್ರ ಹತ್ರ ಹೋಗಿ ನಿಂತ್ಕೊಳ್ತು. ಉದಾಹರಣೆ ಹಸುಗಳು ನೋಡಿ, ಪರಮ ಪೂಜೆ ಹತ್ರಕ್ಕೆ ಹೋಗಿದ್ದಾರೆ. ಈ ಗಂಜಲ, ಈ ಸಗಣಿ, ಈ ಬರೀ ಕಾಲಲ್ಲಿ ನಡೆಯತಕ್ಕಂಥದ್ದು ಇದೆಯಲ್ಲ, ಬರೀ ಕಾಲಲ್ಲಿ ಚಪ್ಪಲಿ ಹಾಕ್ತೆ, ಅವ್ರಿಗೆ ಯಾವ ಕಾಯಿಲೆ ಬರೋದಿಲ್ವಂತೆ. ಹಸು ಆಗ್ಬೋದು, ಒಂದು ಮಗು ಆಗ್ಬೋದು, ಅನ್ನತ್ತೆ. ಆ ದೇವ್ರ ಸೃಷ್ಟಿ ಕೇಳ್ಕೊಡಿ. ಸಿದ್ಧಗಂಗೆಯ ಶಿವಕುಮಾರರ ಮಾಡೋನಿ ಸ್ಮರಣ. ಸರ್ ಈಗ ಎಲ್ಲಿಗೆ ಬಂದ್ವಿ ಸರ್ ನಾವು? ಸರ್ ನಾವು ಗೋಶಾಲೆಗೆ ಬರ್ತಾ ಇದ್ದೀವಿ. ಬನ್ನಿ ನೋಡಿ, ಇದೇ ನಮ್ಮ ಗೋಶಾಲೆ, ಸಿದ್ಧಗಂಗಾ ಮಠದ ಗೋಶಾಲೆ. ಸಿದ್ಧಗಂಗಾ ಮಠದ ಗೋಶಾಲೆ. ಬನ್ನಿ ಸರ್. ವಾವ್. ಪರಮ ಪೂಜ್ಯರು ಇಲ್ಲೇ ಇದ್ದಾರೆ, ಸ್ವಾಮೀಜಿಯವರು ಇಲ್ಲೇ ಇದ್ದಾರೆ. ಇದ್ದಾರೆ ಅಲ್ಲಿದ್ದಾರೆ. ಸರ್ ನಾನು ಆವಾಗಲೇ ಹೇಳಿದೆ, ಈಗ ನಮ್ಮ ದಾಸೋಹದಲ್ಲಿ ಏನಾದರೂ ಅಕಸ್ಮಾತ್ ಉಳಿತು ಅನ್ನಿ, ರಾತ್ರಿ ಊಟ ಮತ್ತು ಮುಸ್ರೆ ಅದು ಇದೆಲ್ಲ, ಅದನ್ನೆಲ್ಲ ತೊಗೊಂಬಂದು ಅಲ್ಲಿ ಹಾಕ್ತೀವಿ. ಬುದ್ಧಿಯವರು ಅಲ್ಲೇ ನಿಮಗೆ ಇಲ್ಲಿ ಉತ್ಪನ್ನ ಬೇಕಾಗಿರುವ ಹಾಲು ಮೊಸರೆಲ್ಲ ನೀವೇ? ಇಲ್ಲ ಆಗೋದಿಲ್ಲ. ನಾವು ದಿವಸ ಕೊಂಡ್ಕೊಳ್ತೀವಿ, 250-300 ಲೀಟ್ರು ಮೊಸರು ಕೊಂಡ್ಕೊತೀವಿ ಹುಡುಗರಿಗೆಲ್ಲ. ಇಲ್ಲೆಲ್ಲ ನಾಟಿ ಹಸುಗಳಿರೋದಿಲ್ಲ. ಇಲ್ಲಿ ಸೀಮೆ ಹಸ ಅಂಥವು ಸಾಕೋಕ್ಕಾಗೋದಿಲ್ಲ. ಇವೆಲ್ಲ ನಮ್ಮಲ್ಲೇ ಇದು ನಾಟಿ ಹಸುಗಳು ಅಂಥವು ಮಾತ್ರ ಇಲ್ಲಿ ಸರ್ವೈವ್ ಆಗ್ತವೆ ಇಲ್ಲಿ. ಏಕೆಂದರೆ ಸೀಮೆ ಹಸುಗಳಿಗೆ ಆರೈಕೆ ಜಾಸ್ತಿ ಮಾಡಬೇಕು, ಅವಕ್ಕೆ ತೊಳೆದು ಬಳೆದು ಅವೆಲ್ಲ ಮಾಡೋಕ್ಕೆ ಕಷ್ಟ ಇದೆ. ನಮ್ಮ ಹಸುಗಳು ಕಟ್ಟಾಕ್ಬಿಟ್ರೆ ಬಡವಾಗ್ಬಿಡ್ತವೆ. ಬಿಟ್ಟು ಓಡಾಡ್ಕೊಂಬಂದರೆ ಅವು ಮೈ ತುಂಬ್ಕೊಂಡು ಚೆನ್ನಾಗಿರ್ತವೆ. ಇಲ್ಲ ಹಾಗೆ ತುಂಬ ಅವು ರೂಢಿಯಾಗಿರ್ತದೆ. ಇದಾವೆ ಒಂದು 200-250 ಹಸುಗಳವೆ. ಈಗ ಸಗಣಿ ಬೇಕು ದನಗಳಿಗೆ, ಗತ್ತುಗಳಿಗೆ. ನಮಗೆ ಹುಲ್ಲು ಬೆಳಿತೀವಿ, ಅದಕ್ಕೆ ಹಾಕಿ ಬೇಕಲ್ಲ, ಇರಬೇಕಲ್ಲ. ಹಾಗೆ ಆಶ್ರಮದೊಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಇರಲೇಬೇಕಾದ್ರೆ ಅವಾಗ. ಓಕೆ. ಇದಕ್ಕೆ ಬೇರೆ ನೋಡ್ಕೊಳಕ್ಕೆ ಸಿಬ್ಬಂದಿ ಎಲ್ಲ ಇದ್ದಾರೆ. ಸಿಬ್ಬಂದಿ ನೋಡಿ, ನಾನು ಆಗಲೇ ನಿಮಗೆ ಹೇಳಿದೆ, ಪರಮ ಪೂಜ್ಯರು ವಿದ್ಯಾರ್ಥಿಗಳನ್ನು ಎಷ್ಟು ಪ್ರೀತಿಯಿಂದ ಕಾಣ್ತಾರೆ, ಹಾಗೆ ಪ್ರಾಣಿ ಪಕ್ಷಿಗಳನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ. ನೋಡಿ, ಇವಾಗ ನಾವು ಪರಮ ಪೂಜ್ಯರು ಹಾಗೆ ಹೋಗ್ತಾ ಇದ್ರು, ಇಲ್ಲಿ ಒಂದು ನಾಯಿ ಬಂತು. ಅವರು ಅಷ್ಟು ಪ್ರೀತಿ ತೋರಿಸ್ತಾರೆ. ನಾಯಿ ನಾವೆಲ್ಲ ಇಷ್ಟು ಜನ ಇದ್ವಿ, ಅವ್ರ ಹತ್ರ ನಮ್ಮ ಹತ್ರಕ್ಕೆ ಬರಲಿಲ್ಲ, ಅವ್ರ ಹತ್ರ ಹೋಗಿ ನಿಂತ್ಕೊಳ್ತು. ಉದಾಹರಣೆ ಹಸುಗಳು ನೋಡಿ, ಪರಮ ಪೂಜ್ಯರ ಹತ್ರಕ್ಕೆ ಹೋಗಿದ್ದಾರೆ. ಅದನ್ನ ಹೇಳ್ತಾರೆ ಶಕ್ತಿ ಪವಾಡ ಅಂತ. ಪ್ರತಿಯೊಂದು ನಾವನ್ನ ಪ್ರೀತಿಸಿದ್ರೆ ಅದು ನಮ್ಮನ್ನ ಪ್ರೀತಿಸುತ್ತೆ ಅಂತಾರಲ್ಲ, ಅದು ಇದಕ್ಕೆ ಉದಾಹರಣೆ. ಅದು ನೋಡಿ ಅವ್ರನ್ನೇ ಹುಡ್ಕೊಂಡು ಹೋಯ್ತು ನೋಡಿ ಬರ್ತವೆ. ನಾವು ನೋಡಲಿಲ್ಲ ಅಂದ್ರೆ ಆಫೀಸ್ಗೆ ಹೊರಟು ಬಿಡ್ತವೆ. ನಮ್ಮ ಶ್ರೀ ಕ್ಷೇತ್ರದ ಆರಾಧ್ಯ ದೈವ ಸಿದ್ಧಲಿಂಗೇಶ್ವರನ ಟೆಂಪಲ್ ಇಲ್ಲೇ ಇರೋದು ಮೇಲೆ, ಗುಡ್ಡದ ಮೇಲೆ. ಪರಮ ಪೂಜ್ಯರು ಕೆಲವು 10-15 ವರ್ಷದ ಹಿಂದೆ ಇಲ್ಲೇ ಕೂತು, ಇದು ಫಾರೆಸ್ಟ್ ಇತ್ತು ಮುಂಚೆ, ಇದನ್ನ ಬಿಲ್ವವನ ಅಂತ ಹೇಳಿ ಎಲ್ಲಾ ಜಾತಿಯ ಗಿಡಗಳನ್ನು ತಂದು ಹಾಕಿ ಹೆಚ್ಚಿನದಾಗಿ ಬಿಲ್ಪತ್ರೆ ಮರವನ್ನು ಬೆಳೆಸಿ ಇದಕ್ಕೆ ಬಿಲ್ವವನ ಅಂತ ಹೆಸರಿಟ್ಟಿದ್ದಾರೆ. ಇದು ಬಿಲ್ಪತ್ರೆ ವನ ಇದು. ಹೌದು, ಪರಮ ಪೂಜ್ಯರು ಕೆಲವೊಂದು ಸಮಯದಲ್ಲಿ ಇದೆಲ್ಲ ನೋಡ್ಕೊಂಡು ಬರ್ತಾರೆ. ಅಲ್ಲಿ ಕೂತ್ರೆ ತುಂಬಾ ಪ್ರಶಾಂತವಾಗಿರುತ್ತೆ, ತುಂಬಾ ಸಂತೋಷವಾಗುತ್ತೆ, ನೆಮ್ಮದಿಯಾಗಿರ್ತದೆ, ತುಂಬಾ ಚೆನ್ನಾಗಿದೆ. ಸರ್, ಇಲ್ಲಿ ಇರ್ತಕ್ಕಂಥವೆಲ್ಲ ಹಾಲು ಕೊಡ್ತಕ್ಕಂಥ ಹಸುಗಳು, ನಾಟಿ ಹಸುಗಳು ಇದೆಲ್ಲ ನೋಡಿ. ಇವೆಲ್ಲ ಆ ಕಡೆ ಚಿಕ್ಕ ಕರುಗಳನ್ನು ಕಟ್ಟಾಕ್ತಿವಿ ಅದ್ರೊಳಗಡೆ. ದೊಡ್ಡ ಹಸುಗಳಿದ್ರೆ ಏನ್ ಮಾಡ್ತೇವೆ ಅಂದ್ರೆ ಚಿಕ್ಕ ಕರುಗಳಿಗೆ ತುಂಬಾ ತೊಂದರೆ ಆಗ್ತದೆ, ತುಳಿದು ಬಿಡ್ತೇವೆ, ಹಾಯ್ತವೆ ಅಂತ ಹೇಳಿ ಆ ಕಡೆ ಹಾಕಿರ್ತಾರೆ. ಇವು ಹಾಲು ಕೊಡ್ತಕ್ಕಂಥ ಹಸುಗಳು ನಾವು ಯಾವಕ್ಕೆ ಹಗ್ಗ ಕಟ್ಟಿ ಮೇಯಿಸೋದಿಲ್ಲ, ಯಾಕೆ ನಾವು ಫ್ರೀ ಆಗಿ ಬಿಡ್ತೀವಿ, ಫ್ರೀಯಾಗಿ ಮೇಯ್ಕೊಂಡ್ ಬರ್ತವೆ. ಎಲ್ಲೋಗ್ತವೆ? ಕಾಡು ಹೋಗ್ತಾವ? ಇಲ್ಲ, ಕಾಡು ಇದೆ, ಮತ್ತೆ ಇಲ್ಲಿ ಪಕ್ಕದಲ್ಲಿ ಇದು ಬೆಟ್ಟ ಇದೆಯಲ್ಲ, ಬೆಟ್ಟ ಇದೆ, ಇಲ್ಲೆಲ್ಲ ಮೇಯ್ಕೊಂಡ್ ಬರ್ತವೆ. ಜಾಗ ಇದೆ, ಬೇಕಷ್ಟು ಜಾಗ ಇದೆ. ಇಲ್ಲಿ ಕಟ್ಟಾಕ್ಬಿಟ್ಟು ಮೇಯ್ಸಲ್ರಿ? ಕಟ್ಟಾಕೋದಿಲ್ಲ, ಮೇನಿಲ್ಲ, ಹಾಗೆ ಬಿಡುವಂಥದ್ದು.
ಫ್ರೀಯಾಗಿ ಮೇಯ್ತವೆ. ಒಳಗೆ ಹೋಗಿ ನೋಡ್ಬೋದಾ? ನೋಡ್ಬೋದು ಬನ್ನಿ. ಈ ಕಡೆ ಕರುಗಳಿದೆ ಬನ್ನಿ ಸರ್. ಇಲ್ಲಿ ನೋಡ್ಬಿಟ್ರೆ ಯಾವ ಕಾಯಿಲೆನೂ ಬರಲ್ಲ ಅನ್ಸುತ್ತೆ. ಇಲ್ಲ ಸರ್, ಇದಕ್ಕೂ ಸಗಣಿ ಗಂಜಲ ಹತ್ಕೊಂಡ್ರೆ ಯಾವ ಕಾಯಿಲೆ ಬರಲ್ಲ. ಓಹೋ, ಇವರಿಲ್ಲೇ ಅವ್ರೆ. ಯಾರು ಅವ್ರ ದೇವರು? ಬೈ ಕಡೆಗೆ ಏಯ್ ಬೈ ಕಡೆಗೆ ನೋಡಿ ಸರ್, ಇಲ್ಲಿ ಕಾಣುವಂಥವೆಲ್ಲ ಇವು 2 ರಿಂದ 3 ವರ್ಷದ ಕರುಗಳು. ಅಲ್ಲಿ ಅವಕ್ಕಿಂತ ತುಂಬಾ ಚಿಕ್ಕ ಕರುಗಳು ಅವೆಲ್ಲ. ಆ ಕಡೆ ಇರ್ತಕ್ಕಂಥವು ಚಿಕ್ಕ ಕರುಗಳು, ಇವೆಲ್ಲ 2 ವರ್ಷದ ಕರುಗಳು. ಎಮ್ಮೆ ಕರು ಎರಡು ಇದಾವೆ. ಇಲ್ಲಿರ್ತಕ್ಕಂಥವು ನೋಡಿ, ಇವು ತುಂಬಾ ಚಿಕ್ಕ ಕರುಗಳು. ಇವು ಎಳೆ ಕರುಗಳು ನೋಡಿ. ಇದು ಗೋಶಾಲೆ. ಇವು ಚಿಕ್ಕ ಕರುಗಳು. ಇವ್ನು ಯಾಕೆ ಇಲ್ಲಿ ಕೂಡಾಕಿದ್ದೀರಿ? ಯಾಕೆ ಅಂದ್ರೆ ಇವು ದೊಡ್ಡ ದನಗಳ ಜೊತೆ ಬಿಟ್ಟಾಗೆಲ್ಲ ಹಾಯ್ದಾಡ್ತವೆ, ಮತ್ತೆ ಬೇರೆ ಕಡೆ ತಪ್ಪಿಸ್ಕೊಬಿಡ್ತವೆ, ತಾಯಿ ಮಕ್ಕಳು ಬೇರ್ಪಟ್ಬಿಡ್ತವೆ. ಹೀಗಾಗಿ ಅವನ್ನೆಲ್ಲ ಸಪ್ರೇಟ್ ಕೂಡಿಸಿ ಒಂದು ಕಡೆ ಹುಲ್ಲು ನೀರನ್ನು ಸಪ್ರೇಟಾಗಿ ಕೊಡ್ತೀವಿ. ನೋಡಿ, ಈಗ ಅದಕ್ಕೆ ಪರಮ ಪೂಜಾರಿನೆಲ್ಲ ನೋಡ್ಕೊಂಡು ಹೋಗ್ತಿದ್ದಾರೆ. ಪ್ರತಿಯೊಂದು ವಿದ್ಯಾರ್ಥಿಗಳನ್ನ ಹೇಗೆ ಪ್ರಸಾದ ನಿಲಯಕ್ಕೆ ಬಂದು ನೋಡ್ತಾರೋ, ಪ್ರಾರ್ಥನೆಗೆ ಹಾಕಿ ಕೂತ್ಕೊಳ್ತಾರೋ, ಹಾಗೆ ಹಸು ಕರುಗಳನ್ನು ಕೂಡ ಅಷ್ಟೇ ನೋಡ್ತಾರೆ ಅವರು ಪರಮ ಪೂಜ್ಯರು. ಹೌದು. ಓ, ನಮ್ಮ ಕ್ಯಾಮ್ರಾ ನಿಂತವು ಮೇಲೆ ಹಿಡಿದು ಬಿಡಿ. ಹೀಗೆ ನೈಸ್ ಅನ್ರಮ್ಮ. ಬಹುಶಃ ನಮ್ಮ ಹಿರಿಯರು ಇದ್ರಲ್ಲ ಮಲ್ಲಿಕಾರ್ಜುನ್ ಸರ್, ಅವರೆಲ್ಲ 100 ವರ್ಷ 110 ವರ್ಷ ಎಲ್ಲ ಬದುಕೋರಲ್ಲ. ಹಿಂಗೆ ದನಕರುಗಳ ಜೊತೆ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ಬಿಸಿಲಲ್ಲಿ ಬೆವರು ಗಿವರು ಹರಿಸೋರು. ಹೌದು. ನಾವು ಈಗೆಲ್ಲ ಬಹಳ ಸುಲಭ ಮಾಡ್ಕೊಂಡ್ಬಿಟ್ಟಿದ್ವಿ ಲೈಫ್. ಅದಕ್ಕೆ ಆಯಸ್ಸು ಕಮ್ಮಿ ಆಗ್ತದೆ ಸರ್. ಅದಕ್ಕೆ ಹೇಳ್ತಾರೆ, ಯಾವ ಮನುಷ್ಯ ಬೆವರನ್ನ ಸುರಿಸ್ತಾನೋ, ಯಾರು ಮಣ್ಣಲ್ಲಿ, ಗಾಳಿಯಲ್ಲಿ, ಬಿಸಿಲಲ್ಲಿ, ಚಳಿಯಲ್ಲಿ ಒಣಗ್ತಾರೆ, ಮತ್ತೆ ಈ ಗಂಜಲ, ಈ ಸಗಣಿ, ಈ ಬರೀ ಕಾಲಲ್ಲಿ ನಡೆಯತಕ್ಕಂಥದ್ದು ಇದೆಯಲ್ಲ, ಬರೀ ಕಾಲಲ್ಲಿ ಚಪ್ಪಲಿ ಹಾಕ್ತೆ, ಅವ್ರಿಗೆ ಯಾವ ಕಾಯಿಲೆ ಬರೋದಿಲ್ವಂತೆ. ಉದಾಹರಣೆ. ಹೌದು. ಈ ಕೆಲವು ಆಯುರ್ವೇದ ಡಾಕ್ಟರ್ ಕೇಳಿ ಹೇಳ್ತಾರೆ, ಬರೀ ಕಾಲಲ್ಲಿ ನಡೀರಿ ಅಂತ ಹೇಳ್ತಾರೆ. ಹೌದು, ಬರೀ ಕಾಲ ನಡಿಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಕೊಟ್ಟಿಗೆಗಳಲ್ಲಿ, ಹಸು ಕೊಟ್ಟಿಗೆಗಳಲ್ಲಿ, ಎಮ್ಮೆ ಆಗಲಿ ಹಸು ಆಗಲಿ, ಕೊಟ್ಟಿಗೆಗಳಲ್ಲಿ ಅದೇ ಆದಂಥ ಒಂದು ಆಯುರ್ವೇದಿಕ್ ಔಷಧಿ ಇದ್ದಂಗೆ ಇರ್ತದಂತೆ. ಗಂಜಲ ಮತ್ತು ಸಗಣಿಗಳನ್ನು ತುಳಿಬೇಕಂತೆ. ಹೌದು. ಬಿಸಿಲಲ್ಲೂ ಒಣಗಬೇಕು, ನೆರಳಲ್ಲೂ ಇರಬೇಕು, ಚಳಿಯಲ್ಲೂ ಇರಬೇಕು, ಮಳೆಯಲ್ಲೂ ನೆನೆಬೇಕು. ಅವಾಗ ಆರೋಗ್ಯವಾಗಿರ್ತೀವಿ. ಎಲ್ಲ ಅದಕ್ಕೂ ಅಡ್ಜಸ್ಟ್ ಆಗಬೇಕು, ಆವಾಗಲೇ ಚೆನ್ನಾಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಎಂತ ಒಳ್ಳೆ ವಾಸನೆ, ಒಳ್ಳೆ ಸುವಾಸನೆ. ಹೌದು ಸರ್. ನೋಡಿ, ಈ ಮನೆ ಪವಿತ್ರವಾಗಬೇಕು ಅಂದರೆ, ಮನೆಯಲ್ಲಿ ಯಾವುದಾದ್ರು ಒಂದು ಸಣ್ಣ ಪುಟ್ಟದ್ದು ಅಹಿತಕರ ಘಟನೆ ನಡೀತು ಅಂದರೆ ಮನೆ ಪವಿತ್ರವಾಗಬೇಕು ಅಂತ. ಯಾಕೆಂದರೆ ನಮ್ಮ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ಧರ್ಮ ತುಂಬ ಒಳ್ಳೆಯ ಧರ್ಮ, ಸಂಸ್ಕಾರವಂತ ದೇಶ ನಮ್ಮದು. ಮನೇಲಿ ಏನೋ ಒಂದು ಸಣ್ಣ ಪುಟ್ಟ ಕಾರ್ಯ, ಒಳ್ಳೇದೇ ಆಗಲಿ ಕೆಟ್ಟದ್ದೇ ಆಗಲಿ, ಗೋಮೂತ್ರವನ್ನು ತಗೊಬನ್ನಿ ಅಂತಾರೆ, ಹಸಿನ ಗಂಜಲವನ್ನು ತಗೊಬನ್ನಿ ಅಂತಾರೆ. ಫಸ್ಟ್ ಪೂಜೆ ಕೇಳ್ತಕ್ಕಂಥ ಅದು. ಗಣೇಶನಿಗೆ ಕೂಡ ಒಂದು ಗಣಪತಿ ವಿಗ್ರಹ ಮಾಡಬೇಕು ಅಂದರೆ, ವಿನಾಯಕನ ಮಾಡಬೇಕು ಅಂದರೆ ಮನೆಯಲ್ಲಿ ಸಗಣಿ ಹಾಕ್ತೀವಿ. ಸಗಣಿ ಉಂಡೆ ಮಾಡಿ ಅದಕ್ಕೆ ಗರಿಕೆಗಳನ್ನು ಹಾಕ್ತೀವಿ. ಅದು ಗಣೇಶ ಅಂತ ಹೇಳ್ತೀವಿ, ಗಣೇಶನ ಕೊಡಿ ಅಂತ ಹೇಳ್ತಾರೆ. ಹಾಗೆ ಸಗಣಿ ಅಷ್ಟೇ ಇಂಪಾರ್ಟೆಂಟು. ನಾವು ತುಳಿತಿರ್ತೀವಿ ಕಾಲಿನಲ್ಲಿ, ಅದು ದೇವ್ರ ಸಂಬಂಧಪಟ್ಟಿದ್ದು. ದೇವ್ರಿಗೆ ಇಡ್ತೀವಿ. ಫಸ್ಟು ಗಣೇಶನ ತಗೊಬನ್ನಿ, ವಿನಾಯಕನ ತಗೊಬನ್ನಿ, ಮಾಡ್ಕೊಬನ್ನಿ ಅಂತಾರೆ. ಮೂತ್ರ, ಗಂಜಲ, ಹಸುವಿನ ಮೂತ್ರ ಫಸ್ಟಿಂಗೆಲ್ಲವೂ ದೇವ್ರ ಮನೆಗೆಲ್ಲ ಎರ್ಚ್ಕೊಬರ್ತೀವಿ, ತಲೆ ಮೇಲೆ ಹಾಕ್ಕೊಳ್ತೀವಿ. ಅದು ಮೂತ್ರ, ಗೋಮೂತ್ರ. ಈಗೆಲ್ಲ ಕೇಳ್ಬಿಟ್ಟು ಟಿ ವಿ ಮಾಧ್ಯಮದೆಲ್ಲ ಹೇಳ್ತಾರೆ, ಗೋಮೂತ್ರವನ್ನು ಕುಡಿದ್ರೆ ಕಾಯಿಲೆ ಬರೋದಿಲ್ಲ, ಕ್ಯಾನ್ಸರ್ ಕಂಟ್ರೋಲ್ ಆಗ್ತದೆ, ಶುಗರ್ ಕಂಟ್ರೋಲ್ ಆಗ್ತದೆ, BP ಕಂಟ್ರೋಲ್ ಆಗ್ತದೆ ಅಂತ. ಅದಕ್ಕೆ ಇವೆಲ್ಲ ಉದಾಹರಣೆ ನೋಡಿ. ಈಗ ರೈತರುಗಳಲ್ಲಿ ಸಿಟಿಯಲ್ಲಿರ್ತಕ್ಕಂಥವ್ರಿಗೆ 20 ವರ್ಷಕ್ಕೆ ಆಗಲೇ ಶುಗರ್ BP ಬರ್ತಾ ಇರ್ತದೆ. ನೀವು ಕೆಲವೊಂದು ಕಡೆ ಮಾಧ್ಯಮದಲ್ಲಿ ಹೋಗ್ತೀರಿ, ಹಳ್ಳಿ ಕಡೆ 80 ವರ್ಷ ಆದರೂ ಹೊಲ ಉಳ್ತಿರ್ತಾರೆ. ಹುಲ್ಲನ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇರ್ತಾರೆ, ಹಸುಗಳನ್ನ ಹಿಡ್ಕೊಂಡು. 25 kg ಚೀಲ ರಾಗಿ ಚೀಲ, ಅಕ್ಕಿ ಚೀಲ ತಲೆ ಮೇಲೆ ಹೊತ್ಕೊಂಡು ಹೋಗ್ತಿರ್ತಾರೆ. 5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಶಕ್ತಿ, ಅವರು ನೋಡಲಿಕ್ಕೆ ಬ್ಯೂಟಿ ಇರೋದಿಲ್ಲ, ಬಿಸಿಲಲ್ಲಿ ಒಣಗ್ತಾರೆ, ಮಳೆಯಲ್ಲಿ ನೆನೀತಾರೆ. ಸಿಟಿಯಲ್ಲಿದ್ದವ್ರು ಏನು ಮಾಡ್ತಾರೆ, ನೆರಳಲ್ಲೇ ಇರ್ತಾರೆ. ಅವ್ರು ನೋಡಲಿಕ್ಕೆ ಚೆನ್ನಾಗಿರ್ತಾರೆ, ಕಾಯಿಲೆ ಹತ್ತಿರ ಇರ್ತವೆ. ಅವ್ರು ನೋಡ್ಲಿಕ್ಕೆ ಚೆನ್ನಾಗಿರೋದಿಲ್ಲ, ಆರೋಗ್ಯವಾಗಿರ್ತಾರೆ. ಇಷ್ಟೇ ವ್ಯತ್ಯಾಸ. ಅದಕ್ಕೆ ಹೇಳ್ತಾರೆ, ಚೆನ್ನಾಗಿರ್ತಕ್ಕಂಥದಕ್ಕೆ ಕ್ವಾಲಿಟಿ ಇರೋದಿಲ್ಲ, ಬೆಲೆ ಇರೋದಿಲ್ಲ. ಅದು ನೋಡ್ಲಿಕ್ಕೆ ಚೆನ್ನಾಗಿದೆ ಅಷ್ಟೇ. ಈಗ ಚೆನ್ನಾಗಿರೋದಿಲ್ಲ, ಅದು ತುಂಬ ಬೆಲೆ ಇರ್ತದೆ. ಕೆಲವೊಂದು ವಸ್ತು ಸಿಗೋದಿಲ್ಲ, ಸಿಗದೇ ಇರ್ತಕ್ಕಂಥಕ್ಕೆ ಬೆಲೆ ಜಾಸ್ತಿ ಅಂತ ಹೇಳ್ತಾರೆ. ಅದಕ್ಕೆ ಸಿಗದೇ ಇರ್ತಕ್ಕಂಥ ವಸ್ತುಗೆ ಬೆಲೆ ಜಾಸ್ತಿ. ಪ್ರತಿ ಕೈ ಹಾಕಿದ ತಕ್ಷಣ ಸಿಗುತ್ತಲ್ಲ ವಸ್ತು, ಬೆಲೆ ಇರೋದಿಲ್ಲ. ಇದೇ ಉದಾಹರಣೆ. ಆಮೇಲೆ ಎಷ್ಟು ಸ್ಪಷ್ಟತೆ ಇದೆ ನೋಡಿ, ಅದು ಅಮ್ಮ ಅಂತ ಕರೆಯುತ್ತೆ. ಅಮ್ಮ ಅಂತ ಕರೆಯುತ್ತೆ. ಹುಟ್ಟಿದ ತಕ್ಷಣ ಹಸು ಆಗ್ಬೋದು, ಒಂದು ಮಗು ಆಗ್ಬೋದು, ಮೇ ಅನ್ನತ್ತೆ. ಆ ದೇವ್ರ ಸೃಷ್ಟಿ. ಕೇಳ್ಕೊಳ್ಳಿ. ಸ್ಪಷ್ಟತೆ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ಯಾರು ಸಗಣಿ ಎತ್ತರು? ಸರ್, ಇದಕ್ಕೆಲ್ಲ ಸಿಬ್ಬಂದಿನೇ ಇದ್ದಾರೆ ಸರ್.
ಇದನ್ನ ನೋಡ್ಕೊಳ್ತಕ್ಕಂಥವ್ರಿಗೂ ಕೂಡ ಪರಮ ಪೂಜ್ಯರು ಅದಕ್ಕೆ ಇರ್ತಕ್ಕಂಥ ಜೀವನಕ್ಕೆ ಏನು ಬೇಕೋ ಅವ್ರಿಗೆಲ್ಲರಿಗೂ ವ್ಯವಸ್ಥಿತವಾಗಿ ಮಾಡಿ ಇರಲಿಕ್ಕೆ ಮನೆಯನ್ನು ಕಟ್ಟಿಕೊಟ್ಟು ಪ್ರತಿಯೊಂದು ಅವ್ರ ಫ್ಯಾಮಿಲಿಗೆ ಏನು ಬೇಕು ಎಲ್ಲ ಸವಲತ್ತುಗಳನ್ನು ಒದಗಿಸಿಕೊಟ್ಟು ಇಲ್ಲೇ ಇರಿಸ್ಕೊಂಡಿದ್ದಾರೆ. ಅವರೆಲ್ಲರೂ ಚೆನ್ನಾಗಿದ್ದಾರೆ. ಹೌದು, ಅಂದ್ರೆ ಇಲ್ಲಿ ಯಾರನ್ನು ಇಗ್ನೋರ್ ಮಾಡಿಲ್ಲ. ಇಲ್ಲೇ ಇಲ್ಲ, ಕಸ ಗುಡಿಸೋನಲ್ಲ, ಯಾವುದೂ ಇಲ್ಲ. ಎಲ್ಲರೂ ಅವ್ರ ಬದುಕಿಗೆ ಏನು ಬೇಕೋ ಬದುಕನ್ನು ರೂಪಿಸಿಕೊಟ್ಟಿದ್ದಾರೆ ಪರಮ ಪೂಜ್ಯರು ಪ್ರತಿಯೊಬ್ಬರಿಗೂ ಕೂಡ. ಯಾಕೆ ಅಂದರೆ ಅವ್ರಿಗೆ ಮದುವೆ ಆಗ್ತಾರೆ, ಅವ್ರಿಗೆ ಮಕ್ಕಳಿರ್ತಾರೆ, ವಿದ್ಯಾಭ್ಯಾಸಕ್ಕೆ ಏನು ಮಾಡಬೇಕು, ಮುಂದಿನ ಅವ್ರ ಸಂಸಾರಕ್ಕೆ ಏನು ಮಾಡಬೇಕು ಅನ್ನೋ ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ಮಾಡಿಕೊಡ್ತಾರೆ ಪರಮ ಪೂಜ್ಯರು. ಯಾಕೆಂದರೆ ಅವ್ರ ದೇವ್ರಿಗೆ ಗೊತ್ತಿರುತ್ತೆ ಪ್ರತಿಯೊಂದುವೇ. ಓಕೆ, ತಮ್ಮ ಮಕ್ಳಿಗೆ ಏನು ಮಾಡಬೇಕು, ತಮ್ಮ ಮಕ್ಳಿಗೆ ಏನು ಮಾಡಬೇಕು ಅಂತ. ಯಾಕೆಂದ್ರೆ ನಾವು ಅವ್ರ ಮಕ್ಕಳು, ನಮ್ಮ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ, ಇವರು ಜೀವನವನ್ನು ಕೊಟ್ಟಿದ್ದಾರೆ, ಜೀವನವನ್ನು ರೂಪಿಸಿದ್ದಾರೆ. ಹಾಗಾಗಿ ತಂದೆ ತಾಯಿ ನಮಗೆಲ್ಲ ಪರಮ ಪೂಜ್ಯರು. ಶ್ರೀ ಕ್ಷೇತ್ರ ಇದು ನಿಜವಾಗ್ಲೂ ಸ್ವರ್ಗ ಅಂತ ಹೇಳ್ತಾರೆ. ಶ್ರೀ ಕ್ಷೇತ್ರಕ್ಕೆ ನಿಜವಾದ ಸ್ವರ್ಗ ಇಲ್ಲೇ. ನಾವು ವಿದೇಶಕ್ಕೆ ಹೋಗಬಾರ್ದು ನೋಡ್ಲಿಕ್ಕೆ, ವಿದೇಶದವ್ರು ಇಲ್ಲಿಗೆ ಬರ್ತಾರೆ ನೋಡ್ಲಿಕ್ಕೆ. ಹೌದು, ವಿದೇಶಿಯರು ಬರ್ತಿರ್ತಾರೆ. ಹೌದು, ವಿದೇಶಿಯರು ಬರ್ತಾರೆ. ಈಗ ನಾನು ಕೆಲವು ಜನ ಫೋಟೋ ತೊಗೊಂಡಿದ್ದೀನಿ ದಾಸೋಹದಿಂದ. ಆಸ್ಟ್ರೇಲಿಯಾ, ಅಮೇರಿಕಾ, ಜರ್ಮನ್, ಜಪಾನ್, ಇಟಲಿ ಅದೆಲ್ಲ ಬರ್ತಿರ್ತಾರೆ. ಸಿದ್ಧಗಂಗಾ ಕ್ಷೇತ್ರ ಎಲ್ಲಿ ನೋಡಿದ್ರೆ ಫೇಸ್ಬುಕ್, ಯೂಟ್ಯೂಬಲ್ಲಿ, ವಾಟ್ಸಪ್ಪಲ್ಲಿ ನೋಡಿದ್ವಿ ಅಂತ ಹೇಳ್ತಾರೆ. ಅಷ್ಟು ಪ್ರಸಿದ್ಧಿ ಮಾಡಿದೆ ಸಿದ್ಧಗಂಗಾ ಕ್ಷೇತ್ರ. ಸಿದ್ಧಗಂಗೆಯ ಶಿವಕುಮಾರರ ಮಾಡೋನೆ ಸ್ಮರಣ, ಮಾಡೋನೆ ಸ್ಮರಣ